ನಮ್ಮ ಚೆನ್ನ. ರುಚಿ ನೋಡಿ ಅಂಬಲಿಯ ಸವಿ ನೋಡಿ ಅಂಬಲಿಯ ರುಚಿಯಾಯಿತೆಂದು ಕೂಡಲ ಸಂಗಮ ದೇವನಿಗೆ ಬೇಕೆಂದು ಕೈ ತೆಗೆದ ನಮ್ಮ ಚೆನ್ನ. ಬಸವಣ್ಣನವರ ವಚನದಲ್ಲಿ ಭಾಳ ಹೆಚ್ಚು ಅಭಿಮಾನದಿಂದ ನೆನೆದಿರುವಂಥ ಹಿರಿಯರ ಪೈಕಿ ಮಾದಾರ ಚೆನ್ನಯ್ಯನನ್ನು ವಿಶೇಷವಾಗಿ ನಾವು ಗಮನಿಸ್ಬೋದು. ಚೆನ್ನಯ್ಯನನ್ನು ಹೇಳಿದಷ್ಟು ಹೆಚ್ಚು ಬಾರಿ ಯಾರನ್ನೂ ಬಸವಣ್ಣವರು ಹೇಳಿಲ್ಲ. ತುಂಬ ಅಭಿಮಾನದಿಂದ ಈ ವಚನವನ್ನು ನಿರೂಪಣೆ ಮಾಡಿದ್ದಾರೆ. ಚೆನ್ನಯ್ಯ ಒಬ್ಬ ಉಪೇಕ್ಷಿತ ಕುಲದ ಒಬ್ಬ ಶರಣ. ಪೆರಿಯ ಪುರಾಣದಲ್ಲಿ ಆತನ ಕಥೆ ಬರ್ತದೆ. ಆತನನ್ನು ಕುರಿತು ಮಾದಾರ ಚೆನ್ನಯ್ಯನ ರಗಳೆಯನ್ನು ಹರಿಹರ ಮಹಾಕವಿ ಅತ್ಯದ್ಭುತವಾಗಿ ರಚನೆ ಮಾಡಿದ್ದಾರೆ. ಈ ಎಲ್ಲ ಕವಿಗಳಿಂದ ಅನುಭಾವಿಗಳಿಂದ ಸ್ತುತಿಸಲ್ಪಟ್ಟಂಥ ಚೆನ್ನ ಸಾಮಾನ್ಯ ಅಲ್ಲ ಅಂತ ಹೇಳಿ ಬಸವಣ್ಣ ಹೇಳ್ತಾರೆ. ಯಾತಕ್ಕೆ ಅವನು ಚೆನ್ನ ಅಂತ ಹೇಳಿದ್ರೆ ಅವನ ನಡೆ ಚೆನ್ನ, ನುಡಿ ಚೆನ್ನ. ನಡೆನುಡಿಗಳಲ್ಲಿ ಪರಸ್ಪರ ಹೊಂದಾಣಿಕೆ ಇದ್ದಂಥ ವ್ಯಕ್ತಿ. ಕಥೆ ಸೂಕ್ಷ್ಮವಾಗಿ ಹೇಳೋದಾದರೆ, ಚೋಳರಾಜನ ಕುದುರೆ ಲಾಯಕ್ಕೆ ಹುಲ್ಲು ತರುವ ಕೆಲಸ ಮಾಡ್ತಾ ಇದ್ದ ಅವನು. ಹುಲ್ಲು ತರುವ ಕೆಲಸ ಮಾಡ್ತಾ ಇದ್ದಂಥ ಚೆನ್ನ ಊರಾಚೆ ಅಸ್ಪೃಶ್ಯರ ಕೇರಿಯಲ್ಲಿ ವಾಸ ಮಾಡ್ತಾ ಇದ್ದವ. ಆದರೆ ನಡೆಯಿಂದ, ನುಡಿಯಿಂದ, ಭಕ್ತಿಯಿಂದ, ಭಾವನೆಯಿಂದ, ಸಂಸ್ಕಾರದಿಂದ ಅತ್ಯಂತ ಶ್ರೇಷ್ಠನಾದಂಥ ಶಿವಭಕ್ತರ ಶ್ರೇಣಿಯಲ್ಲಿ ಗಣಿಸಲಿಕ್ಕೆ ಯೋಗ್ಯವಾದ ಎಲ್ಲ ಗುಣಗಳು ಅವನಲ್ಲಿತ್ತು. ಆತ ಒಂದು ಬಿರುಬೇಸಿಗೆಯ ಕಾಲ ಕಾಡಿನಲ್ಲಿ ಹುಲ್ಲು ತರುವಾಗ ಬಿಸಿಲು ತುಂಬ ಬಾಡಿಸಿತ್ತವನ್ನ. ತನ್ನ ಕಾಯಕ ಮುಗಿಸಿ ಕುದುರೆ ಲಾಯಕ್ಕೆ ಹುಲ್ಲನ್ನು ಒಪ್ಪಿಸಿ ಮನೆಗೆ ಬಂದಾಗ ಮಠ ಮಧ್ಯಾಹ್ನ ಬಾಯಾರಿ ಬಳಲಿ ಬಂದಂಥ ಹಸಿವಿನಿಂದ ಕಂಗೆಟ್ಟಂಥ ಗಂಡನಿಗೆ ಆತನ ಧರ್ಮಪತ್ನಿ ಅಂಬಲಿಯನ್ನು ಮಾಡಿ ಆತನಿಗೆ ನೀಡಿದ್ಲು. ಬಿಸಿಲಲ್ಲಿ ಬಂದವರಿಗೆ ತಂಪಾದ ಅಂಬಲಿ, ಹಸಿದವರಿಗೆ ಅದಕ್ಕಿಂತಲೂ ಉತ್ತಮವಾಗಿರುವಂಥ ಇನ್ನೊಂದು ಪದಾರ್ಥ ಒಳಿತು ಅಂತ ಅನಿಸೋದಿಲ್ಲ. ಹೋಳಿಗೆಗಿಂತಲೂ ಅಂಬಲಿ ಬಹಳ ರುಚಿಯಾಗಿ ಕಾಣುತ್ತೆ ಆ ಸಮಯದಲ್ಲಿ. ಈತ ಹಸಿವು ಬಾಯಾರಿಕೆಯಿಂದ ಕಂಗೆಟ್ಟಿದ್ದಾತ ಅಂಬಲಿಯ ಒಂದು ಗುಟುಕನ್ನು ಬಾಯಲ್ಲಿ ಕುಡಿತಾ ಇದ್ದ ಹಾಗೇನೆ ಅವನಿಗನ್ನಿಸ್ತು, ಇಷ್ಟು ರುಚಿಯಾದ ಅಂಬಲಿ ನನ್ನ ಜೀವನದಲ್ಲೇ ಕುಡಿದಿಲ್ಲ ಅನ್ನಿಸ್ತು. ತಕ್ಷಣ ಏನು ಮಾಡ್ದ ಅಂತ ಹೇಳಿದ್ರೆ, ಇದು ಶಿವನ ನೈವೇದ್ಯಕ್ಕೆ ಯೋಗ್ಯವಾದದ್ದು ಅಂತ ಹೇಳಿ ತನ್ನ ಹಸಿವು ಬಾಯಾರಿಕೆ ಕಡೆ ಗಮನ ಹೋಗದೆ ತಕ್ಷಣ ಶಿವನ ಕಡೆ ಹೋಯ್ತಂತೆ ಅವನ ಗಮನ. ಶಿವಾರ್ಪಣ ಮಸ್ತು ಅಂತ ಹೇಳಿ ರುಚಿ ನೋಡಿದ ಅಂಬಲಿಯನ್ನು ಕೈ ತೆಗೆದು ಭಗವಂತನಿಗೆ ನೈವೇದ್ಯ ಮಾಡಿಬಿಟ್ಟ. ಎಂಥ ಸನ್ನಿವೇಶದಲ್ಲಿಯೂ ತನಗಿಂತಲೂ ತನ್ನ ಆರಾಧ್ಯ ದೈವ ಮುಖ್ಯ ಅಂತ ಹೇಳಿ ಭಾವಿಸಿದಂಥ ಈ ವ್ಯಕ್ತಿಯ ವ್ಯಕ್ತಿತ್ವವನ್ನು ಬಸವಣ್ಣ ವಚನದಲ್ಲಿ ನಿರೂಪಿಸಿದ್ರು. ರುಚಿ ನೋಡಿ ಸವಿ ನೋಡಿ ಅಂಬಲಿಯ ರುಚಿಯಾಯಿತೆಂದು ಕೈ ತೆಗೆದ ಕೂಡಲ ಸಂಗಮ ದೇವನಿಗೆ ಬೇಕೆಂದು ಕೈ ತೆಗೆದ ನಮ್ಮ ಚೆನ್ನ. ಹರಿಹರ ಮಹಾಕವಿ ಇದನ್ನು ಬಹಳ ಅದ್ಭುತವಾದಂಥ ರಚನೆಯನ್ನು ಪೆರಿಯ ಪುರಾಣವನ್ನು ಅನುಸರಿಸಿ ಬರೀತಾರೆ. ಚೋಳರಾಜ ಮಹಾಶಿವಭಕ್ತ. ಪ್ರತಿನಿತ್ಯ ಮಧ್ಯಾಹ್ನ ಶಿವನಿಗೆ ಭೋಜನವನ್ನು ಅವನು ಉಣಬಡಿಸ್ತಾ ಇದ್ದಂತೆ. ನೂರಾರು ತರಹದ ವೈಭವಯುತವಾಗಿರ್ತಕ್ಕಂಥ ಭೋಜನವನ್ನೆಲ್ಲ ಮಾಡಿ ಶಿವನ ಪೂಜೆ ಮಾಡಿದ ಮೇಲೆ ಶಿವನಿಗೆ ತಾನೇ ಖುದ್ದಾಗಿ ಅವನಿಗೆ ಆರೋಗಣೆ ಮಾಡಿಸ್ತಾ ಇದ್ದಂತೆ. ಈ ದಿವಸ ಏನಾಗಿದೆ, ಪೂಜೆ ಮಾಡಿ ಶಿವನಿಗೆ ಎಲ್ಲ ನೈವೇದ್ಯ ಮಾಡಿ ಶಿವನಿಗೆ ಸ್ವೀಕಾರ ಮಾಡುವಂತ ಕರೀತಾ ಇದ್ದಾನೆ. ಆದರೆ ಶಿವ ಬರ್ತಾ ಇಲ್ಲ.
ಈತನಿಗೆ ಗಾಬರಿ ಆಯಿತು. ನಾನೇನು ತಪ್ಪು ಮಾಡಿದ್ದೇನೆ? ಯಾತಕ್ಕಾಗಿ ನನ್ನ ಆರಾಧ್ಯ ದೇವದ ಮುನಿಸು. ಆತನು ಹೇಡಿ ಭಕ್ತನಲ್ಲ, ಪರಿಪೂರ್ಣ ಭಕ್ತ, ತೋರಿಕೆಯ ಭಕ್ತನಲ್ಲ. ಅವನು ಹೇಳ್ದ, ಈ ದಿವಸ ನೀವು ಬಂದು ನೈವೇದ್ಯ ಸ್ವೀಕಾರ ಮಾಡಲಿಲ್ಲ, ಅದಕ್ಕೆ ಕಾರಣ ಹೇಳಲಿಲ್ಲ ಅಂತ ಹೇಳಿದ್ರೆ ನಾನು ಬದುಕಿದ್ದು ಪ್ರಯೋಜನ ಇಲ್ಲ ಅಂತ ಹೇಳಿ ತಕ್ಷಣ ತನ್ನ ಶಿರಚ್ಛೇದನವನ್ನು ಮಾಡಿಕೊಳ್ಳಿಕ್ಕೆ ಸಿದ್ಧನಾಗಿಬಿಟ್ನಂತೆ. ಇನ್ನೇನು ಆ ಕತ್ತಿ ಶಿರಸ್ಸನ್ನು ತಲುಪಬೇಕು ಅನ್ನುವಾಗ, ಓಹೋ ದುಡುಕಬೇಡ ಅಂತ ಹೇಳಿ ಶಿವ ಬಂದು ಹೇಳದ್ನಂತೆ, ಅಯ್ಯ ನನಗೆ ಈ ದಿವಸ ಹಸಿವಿಲ್ಲ ಅಂತ. ಯಾತಕ್ಕೆ ಹಸಿವಿಲ್ಲ ಅಂತ ಇವನು ಕೇಳದ. ಇಲ್ಲಯ್ಯ, ನಾನು ಚೆನ್ನಯ್ಯನ ಮನೆಯಲ್ಲಿ ಅಂಬಲಿ ಕುಡಿದೆ, ಅಂಥ ರುಚಿಯಾದಂಥ ಭೋಜನ ನನ್ನ ಯಾವತ್ತೂ ಮಾಡಿರಲಿಲ್ಲ. ಈಗ ನನಗನ್ನಿಸ್ತಾ ಇದೆ, ಆ ಅಂಬಲಿ ಕುಡಿದ ಮೇಲೆ ಮತ್ತೆ ಇನ್ನೊಬ್ಬರ ಮನೆ ಊಟ ಬೇಕಾಗಿಲ್ಲ ನನಗೆ, ಆ ರುಚಿ ಬಾಯಿಂದ ಹೋಗದಂತೆ ಉಳಿಸ್ಕೊಳ್ಬೇಕು ಅಂತ. ಅಂದಿನಿಂದ ಶಿವ ಯಾರ ಮನೆಗೂ ಊಟಕ್ಕೆ ಬರಲಿಲ್ಲ. ಇದನ್ನು ಕೇಳಿದ ಮೇಲೆ ಚೋಳನಿಗನ್ನಿಸ್ತು, ನನ್ನ ರಾಜಾನ್ನಕ್ಕಿಂತಲೂ ಶಿವನಿಗೆ ಅಂಬಲಿ ಕೊಡಿಸಿ ಅದಕ್ಕಿಂತಲೂ ಹೆಚ್ಚಿನ ತೃಪ್ತಿಯನ್ನು ಮಾಡಿದಂಥ ಮಹಾಶಿವಭಕ್ತ ಯಾರು? ನನ್ನ ರಾಜ್ಯದಲ್ಲಿ ಅಂತಹ ಒಬ್ಬ ಶಿವಭಕ್ತ ಇದ್ದಾನೆ ಅಂತ ಅನ್ನುವುದು ನಾನು ಗಮನಿಸಲಿಲ್ಲ ಅಂತ ಹೇಳಿದ್ರೆ ನಾನು ಎಂಥ ಶರಣದ್ರೋಹಿ ಅಂತ ಹೇಳಿ ಆ ಹರಳೆಯನನ್ನು ಹುಡುಕಲಿಕ್ಕೆ ಆ ಚೆನ್ನಯ್ಯನನ್ನು ಹುಡುಕಲಿಕ್ಕೆ ಕಳಿಸಿದ್ನಂತೆ. ಆ ಚೆನ್ನಯ್ಯ ಊರಾಚೆ ಇರ್ತಕ್ಕಂಥ ಉಪೇಕ್ಷಿತರ ಕೇರಿಯಲ್ಲಿ ಇರ್ತಕ್ಕಂಥ ಒಬ್ಬ ಭಕ್ತ ಅಂತ ಗೊತ್ತಾದ ಮೇಲೆ ನೇರವಾಗಿ ಬರಿಗಾಲಿನಿಂದ ಆತನನ್ನು ನೋಡಿ ಧನ್ಯನಾಗಬೇಕು ಅಂತ ಹೇಳಿ ಚೋಳರಾಜ ಓಡಿ ಬಂದಂತೆ. ಈ ಚೋಳರಾಜ ಓಡಿ ಬರುವಂಥ ಸನ್ನಿವೇಶವನ್ನು ನೋಡಿ ಚೆನ್ನಯ್ಯ ಗಡಗಡ ನಡುಗುತ್ತಾ ತಾನೂ ಬಂದಂತೆ ಓಡಿ ಬರ್ತಾ ಇದ್ದ. ಬಂದು ಹೇಳ್ತಾನೆ ಹರಿಹರ ಮಹಾಕವಿಯ ಮಾತಿನಲ್ಲಿ, ಏನಯ್ಯ ಚೋಳ, ನೀನು ಹೀಗೆ ಮಾಡಬಹುದೇ? ನೀನೆಲ್ಲಿ ನಾನೆಲ್ಲಿ? ನೀನು ಉತ್ತಮ ಕುಲದವ, ನಾನು ಕನಿಷ್ಠ. ನೀನು ಹೀಗೆ ಮಾಡಿ ನನ್ನ ಮೇಲೆ ಇಲ್ಲದ ಕಷ್ಟದ ಹೊರೆಯನ್ನು ಹೊರಿಸಬಹುದೇ ಅಂತ ಕೇಳಿದಾಗ ಆ ರಾಜ ಹೇಳಿದಂತೆ, ಶಿವನೊಲಿದಾತನ ಕುಲವೇ ಸತ್ಕುಲಂ ಅಂತ ಅನ್ನುವಂಥ 4 ಪಂಕ್ತಿಯನ್ನು ಹರಿಹರ ಬರೆದು ಒಂದು ಹೇಳ್ತಾನೆ. ನಿನ್ನ ಕೆರಹಿಂಗೆನಗೆ ಮುಡಿ ಸರಿಯೇ ಅಂತ ಅನ್ನುವಂಥ ಮಾತನ್ನು ಹೇಳ್ತಾನೆ. ನಿನ್ನ ಕೆರಹಿಂಗೆ ನನ್ನ ಮುಡಿ ಸಮಾನವೇ ಅಂತ ಅನ್ನುವಂಥ ಮಾತನ್ನು ಹೇಳ್ತಾನೆ. ಹರಿಹರ ಮಹಾಕವಿಯ ಆ ವಾಕ್ಯವನ್ನು, ಪೆರಿಯ ಪುರಾಣದ ಕಥೆಯನ್ನು ಪಕ್ಕಕ್ಕಿಟ್ಟು ಬಸವಣ್ಣನ ಹತ್ರಕ್ಕೆ ಬರೋದಾದರೆ ಬಸವಣ್ಣ ಹೇಳ್ದ, ಇಂಥ ಅದ್ಭುತವಾಗಿರುವಂಥ ಭಕ್ತಿಯಿಂದ ವ್ಯಕ್ತಿ ಪರಿಪೂರ್ಣತೆಯನ್ನು ಹೊಂದಿದಂಥ ಒಂದು ಪರಿಣಾಮವನ್ನು ಇಲ್ಲಿ ಲೋಕ ಶಿಕ್ಷಣಕ್ಕಾಗಿ ಬಸವಣ್ಣ ಇದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡ. ಬಹಳ ವಿಶೇಷವಾದಂಥ ಮಾತು. ಆತ್ಮವಿಶ್ವಾಸವನ್ನು ವ್ಯಕ್ತಿಯಲ್ಲಿ ತುಂಬುವುದಷ್ಟೇ ಮುಖ್ಯ ಅಲ್ಲ, ಆತ್ಮವಿಶ್ವಾಸವನ್ನು ವ್ಯಕ್ತಿಯಲ್ಲಿ ತುಂಬುವುದರ ಜೊತೆಗೆ ಸಮಾಜದ ಹೊರೆಗಲ್ಲಿನಲ್ಲಿ ಗಟ್ಟಿಯಾಗಿ ನಿಲ್ಲುವುದನ್ನು ಕಲಿಸ್ಕೊಡಬೇಕು. ಜೊತೆಗೆ ಸಮಾಜದವರಿಗೂ ಅವರನ್ನು ನೋಡುವ ಮನೋಭೂಮಿಕೆಯನ್ನು ಬದಲಾಯಿಸುವಂತೆ ಅವರಲ್ಲಿಯೂ ವಿಶೇಷವಾಗಿರುವಂಥ ತಿಳುವಳಿಕೆಯನ್ನು ತುಂಬಬೇಕು. 2 ಕೆಲಸವನ್ನು ಬಸವಣ್ಣ ಇಲ್ಲಿ ಬಹಳ ವಿಶೇಷವಾಗಿ ಮಾಡುತ್ತಾನೆ. ಬಸವಣ್ಣ ಸಮಾನತೆಯ ಹರಿಕಾರ. 2 ರೀತಿಯಲ್ಲಿ ಕುಲ ವರ್ಣ ಜಾತಿಗಳಲ್ಲಿರ್ತಕ್ಕಂಥ ತರತಮ ಭಾವವನ್ನು ಪಕ್ಕಕ್ಕಿಡುವುದರ ಜೊತೆಗೆ ಅದಕ್ಕಿಂತಲೂ ಹೆಚ್ಚಾಗಿ ಆಳವಾಗಿ ಸೂಕ್ಷ್ಮವಾಗಿ ಬೇರೆ ಬಿಟ್ಟಿರ್ತಕ್ಕಂಥ ಸ್ತ್ರೀ ಪುರುಷ ಭಾವನೆಯಲ್ಲಿ ಬರ್ತಕ್ಕಂಥ ಏರಿಳಿತಗಳನ್ನು ಸಂಪೂರ್ಣವಾಗಿ ಪಕ್ಕಕ್ಕಿಡುವುದು. ಈ 2 ಭಾವನೆಗಳನ್ನು ಬಹಳ ವಿಶೇಷವಾದಂಥ ರೀತಿಯಲ್ಲಿ ನಾವು ಗಮನಿಸಬೇಕಾಗ್ತದೆ. ಬಸವಣ್ಣ ಮೊಟ್ಟ ಮೊದಲು ಮೇಲ್ತರಗತಿಯ ಜನಗಳಿಗೆ ಪಾಠ ಹೇಳ್ದ. ನೀವು ಏನು ತಿಳ್ಕೊಂಡಿದ್ದೀರಿ ಅದಕ್ಕಿಂತಲೂ ಮಿಗಿಲಾದಂಥ ಇನ್ನೊಂದು ಪ್ರಪಂಚ ಇದೆ. ವಾಸ್ತವತೆ ಬೇರೆ ಇದೆ, ನಿಮ್ಮ ತಿಳುವಳಿಕೆ ಬೇರೆ ಇದೆ. ವಾಸ್ತವತೆಯನ್ನು ತಿಳಿಯಬೇಕಾದಂಥ ರೀತಿಯನ್ನು ಬಿಟ್ಟು ನೀವು ಏನು ಹೇಳ್ತೀರಲ್ಲ ಅದರಲ್ಲಿ ವಾಸ್ತವತೆ ಇದೆ, ಆದರೆ ನಿಮ್ಮ ನಡವಳಿಕೆಯಲ್ಲಿ ವಾಸ್ತವತೆ ಇಲ್ಲ.
ಈ ಭಾವನೆ ಅವನಿಗೆ ಬಹಳ ಸಣ್ಣ ವಯಸ್ಸಿನಲ್ಲೇ ಬರುವಂಥ ವಾತಾವರಣಗಳು ಅನೇಕ ರೀತಿಯಲ್ಲಿ ಬಂದವು. ಸಂಪ್ರದಾಯದ ಸಂಕೋಲೆಗಳ ಸ್ವಾರ್ಥತೆಯಲ್ಲಿ ಬಂಧಿತರಾದಂಥ ವಿದ್ವಾಂಸರು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಅವನತಿಯನ್ನು ಹೊಂದಿದ್ದರು. ಈ ವಿಚಾರಕ್ಕೆ ಬರೋದಕ್ಕೂ ಮೊದಲು ಇನ್ನೊಂದು ಸೂಕ್ಷ್ಮವಾದಂಥ ಒಂದು ಚೌಕಟ್ಟನ್ನು ನಾನು ಹಾಕಿಕೊಡ್ತೇನೆ. ಯಾವುದೇ ಒಂದು ಸಂಪ್ರದಾಯ ಅಥವಾ ವ್ಯವಸ್ಥೆಗಳು ಏನೇ ಇದ್ರೂ ಧರ್ಮದ ಆಧಾರದ ಮೇಲೆಯೇ ಬೆಳೆದದ್ದು ಅಂತ ಅನ್ನುವಂಥದ್ದನ್ನು ಇಟ್ಟುಕೊಂಡ್ರು. ಧರ್ಮಕ್ಕೆ 4 ಅವಸ್ಥೆಗಳಿರ್ತವೆ, 4 ಮುಖ ಅಂತ ಇಟ್ಟುಕೊಳ್ಳಿ, 4 ಹಂತ ಅಂತ ಇಟ್ಟುಕೊಳ್ಳಿ. ಮೊದಲನೇ ಹಂತ ಇದೆಯಲ್ಲ, ಇದು ಅನುಭವದ ಹಂತ. ಅನುಭವದ ಹಂತಕ್ಕೆ ಯಾವುದೇ ಒಂದು ಚೌಕಟ್ಟಿಲ್ಲ. ಅಲ್ಲಿ ಕೇವಲ ಪವಿತ್ರತೆ ಮತ್ತು ಕೇವಲ ಅನುಭೂತಿ, ಆನಂದ ಮತ್ತು ಅದ್ಭುತವಾಗಿರುವಂಥ ಆವಿಷ್ಕಾರ. ಈ ಅನುಭವದ ಧರ್ಮದ ಮುಖ ಏನಿದೆಯಲ್ಲ, ಈ ಮುಖಕ್ಕೆ ಯಾರು ನಮಗೆ ಕಂಡು ಬರ್ತಾರೆ ಅಂತ ಹೇಳಿದ್ರೆ ಸಂತರು, ಶರಣರು, ಮುನಿಗಳು, ದಾಸರು, ಬ್ರಹ್ಮರ್ಷಿಗಳು, ಮಹರ್ಷಿಗಳು, ಆಚಾರ್ಯರು, ಇವರೆಲ್ಲರೂ ಸಹ ಪೂರ್ವ ಪಕ್ಷ ಸಿದ್ಧಾಂತವನ್ನು ಮೀರಿ ಧರ್ಮವನ್ನು ಆತ್ಮಸಾತ್ ಮಾಡಿಕೊಂಡಂಥ ಅನುಭಾವಿಗಳು. ಅನುಭಾವಿಗಳ ನೆಲೆಯಲ್ಲಿ ಧರ್ಮ ಪರಿಪೂರ್ಣತೆಯನ್ನು ಹೊಂದಿರುತ್ತದೆ. ಆ ಅನುಭವ ಅತ್ಯದ್ಭುತವಾಗಿರುವಂಥ ಪ್ರಕಾಶವನ್ನು ಜಗತ್ತಿಗೆ ಕೊಡುತ್ತೆ. ನಂತರ ಧರ್ಮದ ಇನ್ನೊಂದು ಮುಖ ಸೃಷ್ಟಿಯಾಗ್ತದೆ, ಅದು ಧರ್ಮದ ಶಾಸ್ತ್ರೀಯ ಮುಖ. ಈ ಅನುಭವದ ಬೆಳಕಿಗೆ ಚಿನ್ನದ ಚೌಕಟ್ಟನ್ನು ಹಾಕಿ ಅದನ್ನು ಸ್ಥಿರೀಕರಿಸುವಂತಹ ಪ್ರಯತ್ನ ಸಮಾಜ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಅನುಭವ ಮುಖಕ್ಕೆ ಶಾಸ್ತ್ರೀಯ ಚೌಕಟ್ಟನ್ನು ಹಾಕ್ತಾರೆ. ಮೊದಲು ಭಾಷೆ, ಆಮೇಲೆ ವ್ಯಾಕರಣ, ಮೊದಲು ಅನುಭವ, ಆಮೇಲೆ ಶಾಸ್ತ್ರ ಪಂಕ್ತಿಯ ಸಂಯೋಜನೆ. ಪಾಣಿನಿ ಹೇಳ್ತಾನೆ, ಮೊದಲು ಭಾಷೆ ಆಮೇಲೆ ವ್ಯಾಕರಣ ಅನ್ನೋದಕ್ಕೆ ಒಂದು ತಮಾಷೆ ಉದಾಹರಣೆ ಕೊಡ್ತಾನೆ. ನಾವು ಕುಂಬಾರರ ಮನೆಗೆ ಹೋಗಿ ನಮಗೆ ಈ ಸೈಜಿನ ಮಡಿಕೆ ಬೇಕು ಅನ್ನ ಮಾಡಲಿಕ್ಕೆ ಅಂತ ಹೇಳಿ ಅಳತೆ ನೋಡಿ ತರುವ ಹಾಗೆ, ಜನಸಾಮಾನ್ಯರು ಯಾರೂ ಸಹ ವ್ಯಾಕರಣ ವಿದ್ವಾಂಸರ ಮನೆಗೆ ಹೋಗಿ ಬಳಸಲಿಕ್ಕೆ ನನಗೆ 4 ವಾಕ್ಯಗಳನ್ನು ಸೃಷ್ಟಿ ಮಾಡಿಕೊಡಿ ಅಂತ ಕೇಳೋದಿಲ್ಲ. ಮೊದಲು ಜನಪದರ ಹೃದಯದಿಂದ ಭಾಷೆ ಸೃಷ್ಟಿಯಾಗ್ತದೆ, ಆಮೇಲೆ ಅದನ್ನು ನಾವು ಶಾಸ್ತ್ರದ ಚೌಕಟ್ಟಿನಲ್ಲಿ ಜೋಡಿಸ್ತೇವೆ ಅಂತ ಅನ್ನುವಂಥ ಮಾತು. ಅನುಭವದ ನೆಲೆಯಲ್ಲಿಯೂ ಅದೇ ಬರುವಂಥದ್ದು. ಮೊದಲು ಬಂದದ್ದು ಅನುಭವ. ಆ ಅನುಭವವನ್ನು ಆಧರಿಸಿಯೇ ಉಪನಿಷತ್ತುಗಳು, ವೇದ, ಬ್ರಹ್ಮಸೂತ್ರ ಇವುಗಳಿಗೆ ನಾವು ಆಮೇಲೆ ಶಾಸ್ತ್ರೀಯ ಚೌಕಟ್ಟನ್ನು ಹಾಕಿ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ, ಪೂರ್ವಪಕ್ಷ, ಸಿದ್ಧಾಂತ, ಕೇವಲ ಅದ್ವೈತ, ಬ್ರಹ್ಮಾದ್ವೈತ ಇತ್ಯಾದಿ ಇತ್ಯಾದಿಗಳ ರೀತಿಯಲ್ಲಿ ನಾವು ಅದಕ್ಕೆ ಚೌಕಟ್ಟನ್ನು ಹಾಕಿದ್ವಿ. ಅನುಭವ ಇದ್ದರೆ ಚೌಕಟ್ಟು ಹಾಕಲಿಕ್ಕೆ ಸಾಧ್ಯ. ಎಲ್ಲಿ ಬೆಳಕಿರುತ್ತೆ ಆ ಬೆಳಕನ್ನು ನಾವು ಚಿತ್ರೀಕರಿಸಿದಾಗ ನಮ್ಮ ಮನೆಯ ಗೋಡೆಯ ಮೇಲೆ ನಾವು ಸೂರ್ಯೋದಯದ, ಸೂರ್ಯಾಸ್ತದ ಅತ್ಯದ್ಭುತವಾದಂಥ ವರ್ಣ ಸಂಯೋಜನೆಯ ಚಿತ್ರಪಟಗಳನ್ನು ಹಾಕ್ತೇವೆ. ಆ ಚಿತ್ರಪಟದ ಚೌಕಟ್ಟಿಗಾಗಿ ಬಣ್ಣ ಅರಳಿರೋದಿಲ್ಲ. ಆ ಬಣ್ಣಕ್ಕೆ ನಮಗೆ ಬೇಕಾದ ಹಾಗೆ ಚೌಕಟ್ಟು ಹಾಕ್ಕೊಳ್ತೇವೆ. ಶಾಸ್ತ್ರೀಯ ಚೌಕಟ್ಟನ್ನು ಹಾಕಿ ಅದರ ಗಹನತೆಯನ್ನು ಉಳಿಸಿಕೊಳ್ಳುವ ಮನುಷ್ಯ ಪ್ರಯತ್ನ ಇದೆಯಲ್ಲ, ಅದು 2ನೇ ಮುಖ. ಇನ್ನು 3ನೇ, ಅದಕ್ಕೆ ಯಾರು? ಅದಕ್ಕೆ ಬೇಕಾದಷ್ಟಂಥ ಭಟ್ಟ, ಭಾಸ್ಕರ, ಭಾಮಹ ಮೊದಲಾಗಿರ್ತಕ್ಕಂಥ ಅದ್ಭುತವಾಗಿರುವಂಥ ವ್ಯಕ್ತಿಗಳು ಏನು ಸೃಷ್ಟಿಯಾಗಿ ಶಾಸ್ತ್ರದ ಚೌಕಟ್ಟನ್ನು ನೇದರಲ್ಲ, ಅವರು ಅದರ ಪ್ರತಿನಿಧಿಗಳಾಗಿ ಉಳಿತಾರೆ. ಇನ್ನು 3ನೇದಾಗಿರುವಂಥ ಇನ್ನೊಂದು ಮುಖ ಇದೆ. ಆ ಮುಖ ಯಾವುದು ಅಂತ ಹೇಳಿದ್ರೆ ಸಂಪ್ರದಾಯದ ಮುಖ. ಆ ಸಂಪ್ರದಾಯದ ಮುಖ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅದರ ಹೊರಗಿನ ಆಚರಣೆಗಳಲ್ಲಿ ಅದನ್ನು ಹಿಡಿದಿಡುವ ಪ್ರಯತ್ನ ಮಾಡುತ್ತದೆ. ಈ ಸಂಪ್ರದಾಯದ ಮುಖದ ಹಕ್ಕುದಾರರು ಯಾರು ಅಂತ ಹೇಳಿದ್ರೆ ಮಠಗಳು ಮತ್ತು ದೇವಾಲಯಗಳು ಮತ್ತು ನಮ್ಮ ಹಬ್ಬ ಹರಿದಿನ ಪುಣ್ಯಗಳು ವ್ಯವಸ್ಥೆಗಳು. ಇಲ್ಲಿ ಜನಸಾಮಾನ್ಯರನ್ನು ಧರ್ಮದ ಜೊತೆಯಲ್ಲಿ ಹೊಂದಿಸುವ ಕೆಲಸ ಅಷ್ಟೇ ಇದು ಸಂಪ್ರದಾಯಗಳು. ಈ ಸಂಪ್ರದಾಯಗಳೇನು ಮಾಡ್ತವೆ? ಮೊದಲು ಅಭಿಷೇಕ ಮಾಡಬೇಕು, ಆಮೇಲೆ ಪುಷ್ಪಾರ್ಚನೆ ಮಾಡಬೇಕು, ಮೊದಲು ಧೂಪ ಬೆಳಗಬೇಕು, ಆಮೇಲೆ ದೀಪ ಹಚ್ಚಬೇಕು. ಅಲ್ಲಿಂದ ಇಲ್ಲಿಂದ ಎಲ್ಲಿವರೆಗೂ ಬರ್ತದೆ ಅಂತ ಹೇಳಿದ್ರೆ, ಹೊಸಲು ದಾಟಬೇಕಾದ್ರೆ ಬಲಗಾಲಿನಿಂದಲೇ ದಾಟಬೇಕು.
ಊಟ ಮಾಡಬೇಕಾದ್ರೆ ಈ ಬೆರಳುಗಳಿಂದ ಹೀಗೆ ಊಟ ಮಾಡಬೇಕು, ನೈವೇದ್ಯ ಹೀಗೆ ಮಾಡಬೇಕು, ಹೀಗೆ ಪ್ರತಿಯೊಂದು ನಮ್ಮ ಆಚರಣೆಗಳಿಗೆ ಇದು ಯಾಕೆ ಹೀಗೆ ಸಂಪ್ರದಾಯ ಅಂತ ಹೇಳಿದ್ರೆ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ, ಅದಕ್ಕೋಸ್ಕರ ಮಾಡಬೇಕು. ಹೆಣ್ಣು ಮಕ್ಕಳಿಗೆ ಮದುವೆಯಲ್ಲಿ ಕಾಲಿಗೆ ಕಾಲುಂಗುರ ಹಾಕಬೇಕಾದ್ರೆ ಈ ಒರಳಿನ ಮೇಲೆ ಕಾಲಿಟ್ಟು ಉಂಗುರ ಹಾಕಬೇಕು ಅಂತ ಅನ್ನುವಂಥದ್ದೊಂದು ಸಂಪ್ರದಾಯ. ಅಥವಾ ಮನೆಯಲ್ಲಿ ಪ್ರವೇಶ ಮಾಡಬೇಕಾದ್ರೆ ಧಾನ್ಯದ ಕೊಳಗವನ್ನು ಕಾಲಿನಿಂದ ಒದ್ದು ಒಳಗೆ ಬರಬೇಕು ಅನ್ನೋದು ಒಂದು ಸಂಪ್ರದಾಯ. ಅರಿಶಿಣದ ನೀರನ್ನು ತುಳಿದು ಒಳಗೆ ಬರಬೇಕು ಅನ್ನೋದು ಒಂದು ಸಂಪ್ರದಾಯ. ಏಕಾದಶಿ ಉಪವಾಸವನ್ನು ಹೀಗೆ ಮಾಡಬೇಕು ಅಂತ ಅನ್ನುವಂಥದ್ರಲ್ಲಿ 4-6 ಸಂಪ್ರದಾಯಗಳು. ಇವೆಲ್ಲ ಏನು ಅಂತ ಹೇಳಿದ್ರೆ ನಮ್ಮನ್ನು ನಮ್ಮ ಆಚರಣೆಗಳಲ್ಲಿ ಗಟ್ಟಿಯಾಗಿ ನಿಲ್ಲಿಸಿ, ಗೊತ್ತಿದೆಯೋ ಇಲ್ಲವೋ ಅದನ್ನು ಮಾಡಲೇಬೇಕು. ವಿಭೂತಿ ಧರಿಸೋದು ಒಂದು ಸಂಪ್ರದಾಯ, ಮುದ್ರೆ ಹಾಕೋದು ಒಂದು ಸಂಪ್ರದಾಯ, ನಾಮ ಹಾಕೋದು ಒಂದು ಸಂಪ್ರದಾಯ, ಅದರಲ್ಲಿಯೂ 4-6 ಸಂಪ್ರದಾಯಗಳು. ಇವು ಏನು ಅಂತ ಹೇಳಿದ್ರೆ ನಮ್ಮಿಂದ ಯಾವುದೇ ಕಾರಣಕ್ಕೂ ಹೊರಗಿನ ಧಾರ್ಮಿಕವಾಗಿರುವಂಥ ಚೌಕಟ್ಟು ಕಳಚಿ ಹೋಗದ ಹಾಗೆ ಹಿಡಿದಿಡುವಂಥ ವ್ಯವಸ್ಥೆ ಇದೆಯಲ್ಲ, ಇದು ಸಂಪ್ರದಾಯದ ಮುಖ. ಇದು ದೇವಸ್ಥಾನ, ಮಠಗಳು, ನಮ್ಮ ಮನೆಗಳು, ನಮ್ಮಲ್ಲಿರ್ತಕ್ಕಂಥ ಹಬ್ಬ ಹರಿದಿನಗಳು, ಇದರ ಪ್ರತಿನಿಧಿಗಳು. ಇನ್ನು ಧರ್ಮದ 4ನೇ ಮುಖ ಇದೆ. ಅದು ಯಾವುದು ಅಂತ ಹೇಳಿದ್ರೆ ಅದರ ಅತ್ಯಂತ ಕೆಟ್ಟ ಮುಖ, ಅದು ಜಾತಿ ಮುಖ. ಈ ಜಾತಿ ಮುಖ ಏನು ಮಾಡ್ತದೆ ಅಂತ ಹೇಳಿದ್ರೆ ಅದು ದಾರ್ಶನಿಕ, ಶಾಸ್ತ್ರ, ಸಂಪ್ರದಾಯಗಳ ಮುಖಕ್ಕೆ ಯಾವ ಸಂಬಂಧ ಇಲ್ಲದೆ ಇದ್ದರೂ ಸಹ ನಮ್ಮ ಹೆಚ್ಚುಗಾರಿಕೆಯನ್ನು ಇನ್ನೊಬ್ಬರ ಮೇಲೆ ಹೇರ್ಲಿಕ್ಕಾಗಿ ಬಂದಂಥ ಇನ್ನೊಂದು ಮುಖ ಇದು. ಧರ್ಮದ ಬಗ್ಗೆ ನಿನಗೇನು ಗೊತ್ತಿದೆ ಅದು ಗೊತ್ತಿಲ್ಲ, ಆದರೆ ನನ್ನ ಧರ್ಮದ ಬಗ್ಗೆ ಅವನು ವಿರೋಧ ಮಾಡ್ತಾ ಇದ್ದಾನೆ, ಅವನ್ನ ಎದುರಿಸಬೇಕು. ಇಲ್ಲಿ ಬೌದ್ಧಿಕ ಅಥವಾ ಸಾಂಪ್ರದಾಯಿಕ ಮಾನಸಿಕವಾಗಿರುವಂಥ ಸಿದ್ಧತೆ ಇಲ್ಲ, ಇಲ್ಲಿ ಆವೇಗ, ಉದ್ವೇಗ ಮತ್ತು ಮುಂಗೈ ಜೋರು ಮಾಡಿದಂತಹ ಒಂದು ವ್ಯವಸ್ಥೆ. ಇದರ ಪರಿಣಾಮ ನಾವು ನೋಡ್ತಾ ಇದ್ದೇವೆ. ಧರ್ಮದ ಮುಖ ಹೇಳದೇ ಇದ್ದರು, ಅನುಭಾವಿಗಳು ಗಮನಿಸದೇ ಇದ್ದರು, ಶಾಸ್ತ್ರಗಳು ಸೂಚನೆ ಮಾಡದೇ ಇದ್ದರು, ಸಂಪ್ರದಾಯಗಳು ಅಂಗೀಕಾರ ಕೊಡದೇ ಇದ್ದರೂ ಸಹ ಹೊಡಿ ಬಡಿ ಕೊಲ್ಲು ಬೆಂಕಿ ಇಕ್ಕು ಬಾಂಬ್ ಹಾಕು ಅಂತನ್ನುವಂಥ ಮುಖ ಇದೆಯಲ್ಲ, ಈ ಮುಖ ಅತ್ಯಂತ ದುಷ್ಟ ಮುಖ. ಇದು ಪ್ರಪಂಚದ ಯಾವುದೇ ಒಂದು ತತ್ವಜ್ಞಾನದ ವ್ಯವಸ್ಥೆಯನ್ನು ತೆಗೆದುಕೊಂಡರೂ ಸಹ ಈ 4 ಮುಖದಲ್ಲಿ ನಾವು ಇದನ್ನು ಅರ್ಥ ಮಾಡಿ ಇಟ್ಬಿಡ್ಬೋದು. ಹಿಂದೂ ಸಂಪ್ರದಾಯವನ್ನು ಬಿಟ್ಟು ಹೊರಗೆ ಹೋಗೋಣ. ಯೇಸು ಕ್ರಿಸ್ತ ಮಹಮ್ಮದ್ ಒಂದು ಮುಖ, ಬೈಬಲ್ ಖುರಾನ್ ಇನ್ನೊಂದು ಮುಖ, ಮಸೀದಿ ಚರ್ಚು ಇನ್ನೊಂದು ಮುಖ, ಭಯೋತ್ಪಾದಕರು ಇನ್ನೊಂದು ಮುಖ. ಈ ಮುಖಗಳಲ್ಲಿ ವ್ಯತ್ಯಾಸ ಇದ್ದೇ ಇರ್ತದೆ. ಆದರೆ ಒಂದು ಎಚ್ಚರಿಕೆ ಗಮನಿಸಬೇಕು, ಯಾವ ಧರ್ಮದ ಆಚರಣೆಯಲ್ಲಿ ಯಾವ ಮುಖಕ್ಕೆ ಪ್ರಾಧಾನ್ಯತೆ ಇದೆ ಅಂತನ್ನೋದ್ರ ಮೇಲೆ ಅದರ ಸದುಪಯೋಗ, ದುರುಪಯೋಗಗಳು ಮತ್ತು ಅದರ ಮಾರಕ, ತಾರಕ ಗುಣಗಳು ನಿಶ್ಚಯವಾಗ್ತವೆ. ಎಲ್ಲಿ ಧಾರ್ಮಿಕವಾಗಿರ್ತಕ್ಕಂಥ ಅನುಭವದ ಮುಖವನ್ನು ಮುಂದೆ ಮಾಡಿಕೊಂಡು ಧರ್ಮ ಅದನ್ನು ಅನುಸರಿಸಿಕೊಂಡು ಹೋಗ್ತದೆ, ಆಗ ಅದು ವಿಶೇಷವಾಗಿರ್ತಕ್ಕಂಥ ವಿಕಾಸಾತ್ಮಕವಾಗಿರ್ತಕ್ಕಂಥ ಫಲವನ್ನು ನಮಗೆ ಕೊಡ್ತದೆ. ಯಾವ ಧರ್ಮ ಆ ತುದಿಯನ್ನು ಬಿಟ್ಟು ಈ ತುದಿಯನ್ನು ಮುಂದೆ ಮಾಡಿಕೊಂಡು ಹೋಗ್ತದೆ, ಅದು ವಿನಾಶಾತ್ಮಕ ಹಾದಿಯಲ್ಲಿ ಮತ್ತು ಅವನತಿಯನ್ನು ತರ್ತಕ್ಕಂಥ ರೀತಿಯಲ್ಲಿ ಮನುಕುಲಕ್ಕೆ ಮಾರಕವಾಗ್ತದೆ. ಈ ವಾಸ್ತವವಾದಂಥ ಸತ್ಯವನ್ನು ತಿಳ್ಕೊಂಡಂಥ ಬಸವಣ್ಣ ಜನಸಾಮಾನ್ಯರ ಸಂಪ್ರದಾಯ ಮತ್ತು ಶಾಸ್ತ್ರೀಯ ಮುಖಕ್ಕೆ ಮೀರಿದಂಥ ಇನ್ನೊಂದು ಮುಖವನ್ನು ಪರಿಚಯ ಮಾಡಿಸಲಿಕ್ಕೆ ಅವನು ಪ್ರಯತ್ನ ಮಾಡಿದ. ನೇರವಾಗಿ ಅವನು ಒಂದು ಮಾತು ಹೇಳ್ದ, ನೆಲ ಒಂದೇ ಹೊಲಗೇರಿ ಶಿವಾಲಯಗಳಿಗೆ, ಜಲ ಒಂದೇ ಶೌಚ ಆಚಮನಗಳಿಗೆ, ಫಲ ಒಂದೇ ಷಡ್ದರ್ಶನ ಮುಕ್ತಿಗೆ, ಕುಲವೊಂದೇ ತನ್ನ ತಾನರಿದವನಿಗೆ. ಈ ಮಾತನ್ನು ಸ್ಪಷ್ಟವಾದಂಥ ರೀತಿಯಲ್ಲಿ ಹೇಳಿದ. ನಾವು ಒಂದು ಕೆಲಸಕ್ಕೆ ಬಾರದೇ ಇರತಕ್ಕಂಥ ಒಂದು ತಿಪ್ಪೆಗುಂಡಿ, ಊರಿನಲ್ಲಿ ಕಸ ಹಾಕುವಂಥ ಒಂದು ಜಾಗ, ಸುತ್ತಮುತ್ತ ಬಹಳಷ್ಟು ಕಾಯಿಲೆಗಳಿಗೆ ಮತ್ತು ಅತ್ಯಂತ ಕೆಡಕಿಗೆ ಕಾರಣವಾಗಿದ್ದಂಥ ಒಂದು ತಿಪ್ಪೆಗುಂಡಿ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ.
ಅಂಥ ಒಂದು ತಿಪ್ಪೆಗುಂಡಿ ಖಾಲಿ ಮಾಡಿಸ್ಲಿಕ್ಕೆ ಆಗದಂಥ ಒಂದು ಪರಿಸ್ಥಿತಿ ಇತ್ತು. ಎಲ್ಲ ಊರು ಜನ ತಂದು ಕಸ ಹಾಕ್ತಾಯಿದ್ರು. ಏನಾದರೂ ಮಾಡಬೇಕಲ್ಲ ಇದನ್ನು ಅಂತ ಹೇಳಿ ಆ ಸುತ್ತ ಇದ್ದಂಥ ಕೆಲವು ಬುದ್ಧಿವಂತರು ಏನು ಮಾಡಿದ್ರು ಅಂದರೆ, ಆ ತಿಪ್ಪೆಗುಂಡಿಯನ್ನು ಅಳೆದ್ರು. ಅದು ಸರಿಯಾಗಿ ಹೆಚ್ಚು ಕಡಿಮೆ ಒಂದು ಅರ್ಧ ಎಕರೆಗಿಂತ ಜಾಸ್ತಿ ಇದ್ದಂಥ ಜಾಗ ಇತ್ತು. ತಕ್ಷಣ ಎಲ್ಲರೂ ಚಂದ ಹಾಕ್ಬಿಟ್ಟು ದೇವಸ್ಥಾನ ಕಟ್ಟಲಿಕ್ಕೆ ಶುರು ಮಾಡಿಬಿಟ್ರು. ಸರ್ಕಾರಿ ಭೂಮಿ, ತಿಪ್ಪೆಗುಂಡಿ ತಪ್ಪಿಸ್ಲಿಕ್ಕಾಗಿರಲಿಲ್ಲ. ಇವತ್ತಿನ ದಿವಸ ಬಹಳ ಅದ್ಭುತವಾಗಿರುವಂಥ ಗಣಪತಿ ದೇವಸ್ಥಾನ ಆಗಿ ಎಲ್ಲರಿಂದ ಪೂಜೆಗೊಳ್ಳುವಂಥ ಪವಿತ್ರ ಸ್ಥಾನವಾಗಿ ಪರಿವರ್ತಿತವಾಗಿಬಿಟ್ಟಿದೆ. ಅದರ ಉದ್ಘಾಟನೆಗೆ ಹೋಗಿದ್ದೆ ನಾನು. ಅವರು ಹೇಳಿದ್ರು, ನಾವು ಇದನ್ನು ಪರಿವರ್ತನೆ ಮಾಡಬೇಕು ಅಂತ ಜನಗಳಿಗೆ ಬಹಳ ಹೇಳಿದ, ನೈರ್ಮಲ್ಯದ ಬಗ್ಗೆ ಕೇಳಲಿಲ್ಲ. ಆದರೆ ಇವತ್ತು ಈ ಜಾಗ ಅತ್ಯಂತ ಶುದ್ಧವಾಗಿದೆ. ಎಲ್ಲಿ ನಾವು ಮೂಗು ಮುಚ್ಚಿಕೊಂಡು ಓಡಾಡ್ತಾ ಇದ್ವು ಅಲ್ಲಿ ಬೆಳಗ್ಗೆ ಎದ್ದು ದೇವರ ದರ್ಶನ ಮಾಡಿ ಕೈ ಮುಗಿದು ಹೋಗ್ತೇವೆ ನಾವು. ಇದು ವಾಸ್ತವ ಸತ್ಯ. ಇದನ್ನೇ ಬಸವಣ್ಣ ಹೇಳಿದ್ದು, ನೆಲ ಒಂದೇ ಹೊಲಗೇರಿ ಶಿವಾಲಯಗಳಿಗೆ. ದೇವರು ಇದಕ್ಕೆ ಬೇರೆ ನೆಲ ಅದಕ್ಕೆ ಬೇರೆ ನೆಲ ಅಂತ ಸೃಷ್ಟಿ ಮಾಡಿಲ್ಲ. ನಮ್ಮ ಕೊಳೆ ತೊಳೆಯಲಿಕ್ಕೆ ದೇವರ ಅಭಿಷೇಕಕ್ಕೆ ಬೇರೆ ಬೇರೆ ಜಲ ಅಂತ ದೇವರು ಸೃಷ್ಟಿ ಮಾಡಿಲ್ಲ. ಇದನ್ನೇ ಸರ್ವಜ್ಞ ಹೇಳ್ತಾನೆ, ಇರುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಗ್ನಿ ಒಂದೇ ಇರುತ್ತಿರಲು, ನಡುವೆ ಕುಲಭೇದವೆತ್ತಣದೋ ಸರ್ವಜ್ಞ ಅಂತ. ಎಂಥ ವಿಚಿತ್ರ, ಅದನ್ನು ಸ್ವಲ್ಪ ಯೋಚನೆ ಮಾಡಿ. ಕೆರೆಯಲ್ಲಿ ಮಣ್ಣು ತಂದು ನಾವು ಗಣಪತಿ ಮಾಡ್ತೇವೆ, ಗಣಪತಿ ಹಬ್ಬದಲ್ಲಿ ಗಣಪತಿ ಮಾಡ್ತೇವೆ. ಒಬ್ಬ ಕಲಾಕಾರ ಬಣ್ಣ ಬಣ್ಣದ ಗಣಪತಿಗಳನ್ನು ಮಾಡಿ 2 ಅಡಿ 3 ಅಡಿ 4 ಅಡಿ ಗಣಪತಿಗಳನ್ನು ಮಾಡಿ ಎಲ್ಲ ಬಂಡಿ ಲಾರಿಯಲ್ಲಿ ತಂದು ಒಂದು ಒಳ್ಳೆ ಮಾರ್ಕೆಟ್ ಜಾಗದಲ್ಲಿ ಎಲ್ಲ ಸಮಾನವಾಗಿಟ್ಟು ಪೂಜೆ ಮಾಡಿರ್ತಾರೆ. ಎಲ್ಲ ಜೋಡಿಸಿರ್ತಾರೆ ವ್ಯಾಪಾರಕ್ಕೆ. ಜನ ಬಂದು ಕೊಂಡುಕೊಂಡು ಹೋಗ್ತಾರೆ. ಒಂದು ಮೇಲ್ವರ್ಗದವರ ಒಂದು ಭಕ್ತ ಮಂಡಳಿ ಬಂದು ಒಂದು ಗಣಪತಿಯನ್ನು ತೆಗೆದುಕೊಂಡು ಹೋಗುತ್ತೆ. ಅದರ ಪಕ್ಕದಲ್ಲೇ ಇರತಕ್ಕಂಥ ಇನ್ನೊಂದು ಗಣಪತಿಯನ್ನು ಉಪೇಕ್ಷಿತ ಬಂಧುಗಳು ತೆಗೆದುಕೊಂಡು ಹೋಗ್ತಾರೆ. ಈ ಗಣಪತಿ ಇಲ್ಲಿ ಪೂಜೆ ಆಗುತ್ತೆ, ಆ ಗಣಪತಿಗೆ ಅಲ್ಲಿ ಪೂಜೆ ಆಗುತ್ತೆ. ಆದರೆ ಈ ಗಣಪತಿ ಅತ್ಯಂತ ಪವಿತ್ರವಾದ ಗಣಪತಿ ಎನಿಸ್ಕೊಳ್ತಾನೆ, ಆ ಗಣಪತಿ ಅಸ್ಪೃಶ್ಯರ ಮತ್ತು ಉಪೇಕ್ಷಿತರ ಗಣಪತಿ ಎನಿಸ್ಕೊಳ್ತಾನೆ. ನಾವು 101 ಗಣಪತಿ ನೋಡಬೇಕು ಅಂತ ಹೊರಟಂಥ ಜನ ನಾವು ಅಲ್ಲಿ ಹೋಗಿ ಆ ಗಣಪತಿಯನ್ನು ನೋಡೋಕ್ಕೆ ಇಷ್ಟಪಡೋಲ್ಲ. ಒಂದೇ ಮಣ್ಣು, ಒಂದೇ ವ್ಯಕ್ತಿ, ಒಂದೇ ಮಾಡಿರುವಂಥ ವ್ಯವಸ್ಥೆಯಲ್ಲಿ ನಮ್ಮ ಮನಸ್ಸಿನ ಭಾವನೆಗಳ ವ್ಯತ್ಯಾಸದಿಂದ ದೇವರು ಅಲ್ಲಿ ಹೋದರೆ ಅವನು ಸಹ ಅಸ್ಪೃಶ್ಯ ಆಗಿಬಿಡ್ತಾನೆ ಅನ್ನುವಂಥ ಕಾಲ ಬಂದರೆ ಹೇಗೆ ಇದರ ವ್ಯವಹಾರ? ಇಂಥ ಲೆಕ್ಕದಲ್ಲಿ ಬಸವಣ್ಣ ಹೇಳ್ದ, ಫಲ ಒಂದೇ ಷಡ್ದರ್ಶನ ಮುಕ್ತಿಗೆ. ನೀನು ಯಾವುದೇ ಒಂದು ಧರ್ಮದ ಆಚರಣೆಯಲ್ಲಿದ್ದರೂ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಮತ್ತು ಸಾಂಖ್ಯ, ಜೈನ, ಮೀಮಾಂಸ ಏನೇ ವ್ಯವಸ್ಥೆಯಲ್ಲಿ ಇದ್ದರೂ ಸಹ ಅನುಭವದ ನೆಲೆಯಲ್ಲಿ ಆಗ್ತಕ್ಕಂಥ ದರ್ಶನ ಒಂದೇ. ಕುಲ ಒಂದೇ ತನ್ನ ತಾನರಿದವನಿಗೆ. ಯಾರು ಈ ಬೆಳಕನ್ನು ಕಂಡಿರ್ತಾರೆ ಅವರಿಗೆ ಕುಲದಲ್ಲಿ ವ್ಯತ್ಯಾಸ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಮನುಷ್ಯನ ಶರೀರ ತೆಗೆದುಕೊಳ್ತೀಯಾ? ಹೊಲೆಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ. ಜಲಬಿಂದುವಿನ ವ್ಯವಹಾರ ಒಂದೇ. ಆಸೆ, ಆಮಿಷ, ರೋಷ, ವಿಷಯಾದಿಗಳೆಲ್ಲ ಒಂದೇ. ಮತ್ತೆ ಕುಲವೆನ್ನುವುದಕ್ಕೆ ಯಾವುದು ದೃಷ್ಟ? ವ್ಯಾಸ ಬೋಯಿತಿಯ ಮಗ, ಮಾರ್ಕಂಡೇಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಸಾಕ್ಷಾತ್ ಅಗಸ್ತ್ಯ ಕಬ್ಬಿಲ, ದೂರ್ವಾಸ ಮಚ್ಚಿಗ, ಕೌಂಡಿನ್ಯನೆಂಬ ಋಷಿ ಮೂಲೋಕವರಿಯೇ ನಾಯಿಂದ ಕಾಣಿಭೋ. ಈ ಮಾತನ್ನು ಬಸವಣ್ಣ ಹೇಳಿ, ಕುಲವನರಸಿದಿರಿಂಬೋ, ಕುಲದಿಂದ ಮುನ್ನ ನೀವೇನಾದಿರಿಂಬೋ ಅಂತ ಅನ್ನುವಂಥ ಪ್ರಶ್ನೆಯನ್ನು ಹಾಕಿದಾಗ ಕೇವಲ ಭೇದವನ್ನೇ ಇಟ್ಟುಕೊಂಡು ಮೇಲು ಕೀಳುಗಳನ್ನು ಸೃಷ್ಟಿ ಮಾಡುವಂತಹ ಉದ್ವೇಗಿಗಳು ಏನು ಹೇಳಲಿಕ್ಕೆ ಸಾಧ್ಯ? ಏನು ಮಾಡೋದು? ಬೇರೆ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಸವಣ್ಣ ತಾನೂ ಹೇಳಿಬಿಟ್ಟ, ಸೆಟ್ಟಿ ಎಂಬೆನೆ ಶಿರಿಯಾಳನ, ಮಡಿವಾಳನೆಂಬೆನೆ ಮಾಚಯ್ಯನ, ಮಾದಾರನೆಂಬೆನೆ ಚೆನ್ನಯ್ಯನ, ನಾನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ.
ಈ ವಾಸ್ತವ ಸತ್ಯವನ್ನು ಜಗತ್ತಿಗೆ ಬಿತ್ತುವ ಕೆಲಸ ಮಾಡಿದಂಥ ಸನ್ನಿವೇಶದಲ್ಲಿ ಸಾಕಷ್ಟು ಪ್ರತಿರೋಧಗಳು ಎದುರು ಬರ್ತಕ್ಕಂಥ ವ್ಯವಸ್ಥೆಗಳು ಸಾಕಷ್ಟು ಮೇಲೆ ಬಿದ್ದಿರ್ತಕ್ಕಂಥದ್ದನ್ನು ಐತಿಹಾಸಿಕವಾಗಿ ನಾವು ಗುರುತಿಸಬಹುದು. ಎಂಥ ವಿಚಿತ್ರವಾಗಿರುವಂಥ ಪ್ರಸಂಗಗಳಿವು. ಸಾಮಾನ್ಯವಾಗಿ ಜನರಲ್ಲಿ ಸಮಾನತೆಯನ್ನು ತಂದು ಧಾರ್ಮಿಕ ಶ್ರೇಷ್ಠತೆ, ಈ ಜಗತ್ತಿನಲ್ಲಿ ದೇವರು ಶ್ರೇಷ್ಠ, ಭಕ್ತ ಅವರ ಆರಾಧಕ, ಬೇರೆ ಇನ್ಯಾವುದನ್ನು ನಾವು ಭೇದವನ್ನು ಮಾಡಬಾರ್ದು ಅಂತ ಹೇಳಿ ಭೇದದಿಂದ ದೂರ ನಿಂತಹ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಲಿಕ್ಕಾಗಿ ಮನುಷ್ಯರನ್ನು ತಯಾರು ಮಾಡಲಿಕ್ಕೆ ಹೋದಾಗ ಈತನ ಅನುಯಾಯಿಗಳನ್ನು ಸಹ ಜನ ಕೀಟ್ಲೆ ಮಾಡೋದನ್ನು ಬಿಡಲಿಲ್ಲ. ಹೊಸದಾಗಿ ಬಂದು ಸನ್ಮಾರ್ಗದಲ್ಲಿ ಹೋಗಲಿಕ್ಕೆ ಹೋದಂಥವರ ಮನಸ್ಸಿನಲ್ಲಿ ಸಂಕೋಚ ಮತ್ತು ಭಯ ಇರ್ತದೆ. ಅಂಥ ಸನ್ನಿವೇಶದಲ್ಲೂ ಕೆಲವರು ಅವರನ್ನು ಕೀಟ್ಲೆ ಮಾಡ್ತಾಯಿದ್ರು ಅಂತ ಕಾಣುತ್ತೆ. ಅವರಿಗೆ ಬಸವಣ್ಣ ಹೇಳ್ತಾನೆ, ಗೋತ್ರನಾಮವ ಬೆಸೆಗೊಂಡರೆ ತಲೆಯ ಬಗ್ಗಿಸಿ ನೆಲವ ಬರೆಯುತ್ತಿರುವಿರೇಕೆ. ಇವರು ಬಂದವರು, ಓಹೋ ಹೊಸ ಶರಣರು ಬರ್ತಾ ಇದ್ದಾರೆ, ತಾವು ಯಾವ ಗೋತ್ರದವರು ಅಂತ ಹೇಳಿ ಅವರನ್ನು ಕೀಟ್ಲೆ ಮಾಡುವಂಥ ಜನಗಳಿಗೆ ಹೇಳ್ತಾನೆ, ತಲೆ ಯಾಕೆ ಬಗ್ಗಿಸ್ತೀರಿ ನೀವು ಹೇಳಿ, ಗೋತ್ರ ಮಾದಾರ ಚೆನ್ನ, ಗೋತ್ರ ಡೋಹಾರ ಕಕ್ಕ ಅಂತ ಹೇಳಿ, ನಮ್ಮ ಗೋತ್ರ ಪುರುಷರು ಮಾದಾರ ಚೆನ್ನಯ್ಯ, ನಮ್ಮ ಗೋತ್ರ ಪುರುಷರು ದೋಹಾರ ಕಕ್ಕಯ್ಯ ಅಂತ ಹೇಳಿ. ಹಾಗಂದರೆ ಏನು ಯೋಚನೆ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ತಲಾಂತರದಿಂದ ಬಂದಿರತಕ್ಕಂಥ ಎಲ್ಲ ಗೋತ್ರ ಪುರುಷರು ಸಾಮಾನ್ಯರಾಗಿ ಮೇಲ್ತನವನ್ನು ತಮ್ಮ ಯೋಗ್ಯತೆಯಿಂದ ಸಾಧಿಸಿಕೊಂಡವರು, ಮೇಲೆ ಬಣ್ಣ ಹಚ್ಚಿಕೊಂಡವರಲ್ಲ, ಒಳಗೆ ಸುಗಂಧವಾಗಿ ಅರಳಿದವರು. ಈ ವಾಸ್ತವ ಸತ್ಯವನ್ನು ಇವತ್ತು ಮತ್ತೆ ಆಗು ಮಾಡಿ ತೋರಿಸಬೇಕಾಗಿದೆ ನಾವು. ಅದಕ್ಕೋಸ್ಕರ ನಿಮ್ಮ ಪ್ರಯತ್ನ, ಅದಕ್ಕೋಸ್ಕರ ನೀವು ಹಿಂದೆ ನಿಲ್ಲಬೇಕಾದದ್ದಿಲ್ಲ, ನೇರವಾಗಿ ಮುಂದೆ ಹೋಗಿ. ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಆತ್ಮವಿಶ್ವಾಸವನ್ನು ಜನರಲ್ಲಿ ತುಂಬುವುದರ ಮೂಲಕ ಬಸವಣ್ಣ ಜನಸಾಮಾನ್ಯರ ಹೃದಯದಲ್ಲಿ ಒಂದು ಅದ್ಭುತವಾದ ಸ್ಥಾನವನ್ನು ಸಂಪಾದನೆ ಮಾಡಿಕೊಂಡ ಅಂತ ಅನ್ನೋದು ಎರಡನೇ ಮಾತು. ಆದರೆ ಅವರಲ್ಲಿ ಅಂಥ ಆತ್ಮವಿಶ್ವಾಸವನ್ನು ಮೂಡಿಸಿದ ಅನ್ನೋದಿದೆಯಲ್ಲ, ಅದು ಆಶ್ಚರ್ಯದ ಮಾತು. ಎಷ್ಟು ರೀತಿಯಲ್ಲಿ ಬಸವಣ್ಣ ಕಷ್ಟತನದಲ್ಲಿ ಹುಟ್ಟಿದೆನೆನ್ನುವ ಹೊರೆಯ ನೆನ್ನ ಮೇಲೆ ಹೊರಿಸದಿರಯ್ಯ ಅಂತ ದೇವರನ್ನು ಕೇಳಿಕೊಳ್ತಾನೆ. ಏನು ಮಾಡೋದು, ನಾನು ಹುಟ್ಟಿನಿಂದ ಬ್ರಾಹ್ಮಣ, ಆದರೆ ಅದನ್ನೇ ಯಾತಕ್ಕೆ ನೀವು ಎತ್ತೆತ್ತಿ ಆಡ್ತೀರಿ? ಅದನ್ನು ಎತ್ತಿ ಆಡುವ ಮುಖಾಂತರವಾಗಿ ಜನಸಾಮಾನ್ಯರು ಮತ್ತು ನನ್ನ ನಡುವೆ ಒಂದು ಗೆರೆ ಹಾಕುವ ಪ್ರಯತ್ನ ಮಾಡಿದವರಿಗೆ ಬಸವಣ್ಣ ಹೇಳ್ತಾನೆ, ಇಲ್ಲಯ್ಯ, ಆ ರೀತಿ ಅಲ್ಲ, ನಾನು ಓಪನ್ನಾಗಿ ಡಿಕ್ಲೇರ್ ಮಾಡಿಕೊಳ್ತೇನೆ. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಚಿಕ್ಕಯ್ಯ ಎಮ್ಮಯ್ಯ ಕಾಣಯ್ಯ, ಚಿಕ್ಕಯ್ಯ ಎಮ್ಮಯ್ಯ, ಆಮೇಲೆ ಕಿನ್ನರಿಯ ಬೊಮ್ಮಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ. ಈ ಮಾತುಗಳನ್ನು ಹೇಳುವ ಮುಖಾಂತರವಾಗಿ ಭಗವಂತನನ್ನು ಕೇಳ್ತಾನೆ, ಎನ್ನ ನೇತಕ್ಕೆ ಕರೆಯಿರಿ ನೀವು. ನನ್ನ ಬಂಧುಗಳು ಯಾರು ಅಂತ ಹೇಳಿದ್ರೆ ಅಪ್ಪ ಮಾದಾರ ಚೆನ್ನಯ್ಯ, ಬೊಪ್ಪ ಡೋಹಾರ ಕಕ್ಕಯ್ಯ, ಚಿಕ್ಕಯ್ಯ ನಮ್ಮ ಚಿಕ್ಕಯ್ಯದು ಎಮ್ಮಯ್ಯ, ಅಣ್ಣ ನಮ್ಮ ಕಿನ್ನರಿ ಬ್ರಹ್ಮಯ್ಯ. ಈ ಎಲ್ಲ ಶರಣರ ಗಡಣದ ಮಧ್ಯೆ ಇರುವಂಥವನು, ಇಂಥ ಬಂಧುಗಳ ಜೊತೆಯಲ್ಲಿ ನಾನು ಬಂದಿದ್ದೇನೆ. ಎನ್ನ ನೇತಕ್ಕೆ ಅರಿಯಿರಿ ಕೂಡಲ ಸಂಗಯ್ಯ, ನನ್ನನ್ನು ಈ ರೀತಿ ಗುರುತಿಸಿ ನೀವು. ಈ ಮಾತಿನ ಮುಖಾಂತರವಾಗಿ ಬಸವಣ್ಣ ತನ್ನ ಹಿರಿತನದ ಮೇಲರಿಮೆ ಏನಿತ್ತಲ್ಲ ಅದನ್ನು ಸಂಪೂರ್ಣವಾಗಿ ತನ್ನ ವ್ಯಕ್ತಿತ್ವದಿಂದ ಅಳಿಸಿ ಹಾಕುವಂಥ ಪ್ರಯತ್ನ ಮಾಡಿದ. ಜನಸಾಮಾನ್ಯರ ಜೊತೆಯಲ್ಲಿ ಬದುಕು ಮಾಡುವಂಥದ್ದಿದೆಯಲ್ಲ, ಏನೇ ಆದರೂ ಸಹ ಅತ್ಯಂತ ತೀಕ್ಷ್ಣವಾದಂಥ ಪರೀಕ್ಷೆಗಳು ಎದುರಾಗ್ತಲೇ ಇರ್ತವೆ. ಇದನ್ನು ಗಮನಿಸ್ತಲೇ ಹೋಗಬೇಕು. ಈ ದೃಷ್ಟಿಯಲ್ಲಿ ಬಸವಣ್ಣ ಎಷ್ಟು ಸೂಕ್ಷ್ಮಮತಿ ಅಂತ ಅನ್ನುವಂಥದ್ದನ್ನು ಕಿನ್ನರಿ ಬ್ರಹ್ಮಯ್ಯನ ರಗಳೆ ಒಂದು ಉದಾಹರಣೆಗೆ ಬರ್ತದೆ.
ಹರಿಹರ ಕವಿ ಬರೀತಾನೆ, ಇದು ಬರ್ತದೆ ಇದರಲ್ಲಿ. ಕಿನ್ನರಿ ಬ್ರಹ್ಮಯ್ಯ ಸಾಮಾನ್ಯ ಕುಲದಿಂದ ಬಂದಂಥ ಒಬ್ಬ ಹಳ್ಳಿಗಾಡಿನ ವ್ಯಕ್ತಿ. ಬಸವಣ್ಣನವರ ಮನೆಯಲ್ಲಿ ಅಡಿಗೆಗಾಗಿ ಬರುವಾಗ ಏನು ಮಾಡ್ದ ಅಂತ ಹೇಳಿದ್ರೆ, ಇದ್ದಕ್ಕಿದ್ದಾಗೆ ಒಂದು ಕಡೆ ಬಹಳಷ್ಟು ಈರುಳ್ಳಿ ಕಂಡಿತು. ಒಂದು ಮಂಕ್ರಿ ಈರುಳ್ಳಿ ತಂದು ಅಡಿಗೆ ಮನೆಯಲ್ಲಿ ಇಟ್ಟ, ಇದನ್ನು ಉಪಯೋಗಿಸಿ ಅಡಿಗೆಗೆ ಅಂತ. ಎಲ್ಲಿಯೋ ಹೋದಂಥ ಬಸವಣ್ಣವ್ರು ಒಳಗೆ ಬಂದರು, ಈರುಳ್ಳಿ ನೋಡಿದ್ರು. ಅವರಿಗೆ ಕಸ್ವಿಸಿ ಅನ್ನಿಸ್ತು, ಯಾರು ಈ ಅನಿಷ್ಟ ತಂದವರು ಅಂತ. ಅದು ಅವನ ಕಿವಿ ಮೇಲೆ ಬಿತ್ತು. ಓಹೋ, ಬಸವಣ್ಣನಿಗೆ ಇನ್ನೂ ಸಹ ಮೇಲ್ವರ್ಗದ ಬುದ್ಧಿ ಹೋಗಿಲ್ಲ ಅಂತ ಅಂದ್ಕೊಂಡು ಅವನೇನು ಮಾಡ್ದ ಅಂತ ಹೇಳಿದ್ರೆ, ಮಧ್ಯಾಹ್ನ ಅಲ್ಲಿರಲಿಲ್ಲ, ಜಾಗ ಖಾಲಿ ಮಾಡಿಬಿಟ್ಟಿದ್ದ. ಎಲ್ಲಿ ಕಿನ್ನರಿ ಬ್ರಹ್ಮಯ್ಯ ಕಾಣಲಿಲ್ಲ. ಇಲ್ಲ, ಅವರೆಲ್ಲೋ ಹೋದರು. ಎಲ್ಲಿ ಹೋದರು? ಅವರು ಈರುಳ್ಳಿ ತಂದಿಟ್ಟಿದ್ರು, ನೀವು ಬೇಡ ಅಂದರೆ ಅದಕ್ಕೋಸ್ಕರ. ತಕ್ಷಣ ಬಸವಣ್ಣನಿಗೆ ಗೊತ್ತಾಯಿತು. ಏನು ಅಂತ ಹೇಳಿದ್ರೆ, ಮನುಷ್ಯರ ಅಂತರಂಗದ ಸೂಕ್ಷ್ಮವನ್ನು ತಿಳಿದ ಬಸವಣ್ಣ ಅವನನ್ನು ಕರ್ಕೊಂಡು ಬರಬೇಕು. ಇವನು ಊರು ಬಿಟ್ಟಾಗಲೇ ಹೊರಟುಬಿಟ್ಟಿದ್ದ, ಹರಿದಾರಿ ಹೋಗಿಬಿಟ್ಟಿದ್ದ. ಎಲ್ಲೋ ಒಂದು ಕಡೆ ಮಧ್ಯಾಹ್ನ ಹೋಗಿದ್ದಾನೆ. ದೂರದಲ್ಲಿ ಒಂದು ಮೆರವಣಿಗೆ ಬರ್ತಾ ಇದೆ. ಯಾವುದು ಮೆರವಣಿಗೆ ಅಂತ ಕುತೂಹಲದಿಂದ ನೋಡ್ತಾನೆ. ಎತ್ತಿನ ಗಾಡಿ. ಆ ಎತ್ತಿನ ಗಾಡಿಯಲ್ಲಿ ಈರುಳ್ಳಿ, ಆ ಎತ್ತಿಗೆ ಹಾಕಿರುವಂಥ ಕೊರಳ ಮಾಲೆ ಈರುಳ್ಳಿ. ಅಷ್ಟೇ ಅಲ್ಲ, ಈರುಳ್ಳಿ ಬುಟ್ಟಿಯನ್ನು ಹೊತ್ತುಕೊಂಡು, ಈರುಳ್ಳಿ ಸರವನ್ನು ಹಾಕಿಕೊಂಡು, ಈರುಳ್ಳಿಯ ಅಲಂಕಾರ ಮಾಡಿಕೊಂಡು, ಈರುಳ್ಳಿಯ ಮೆರವಣಿಗೆ ಮಾಡ್ತಾ ಕಿನ್ನರಿ ಬ್ರಹ್ಮಯ್ಯನನ್ನು ಹುಡಿಕೊಂಡು ಬರ್ತಾ ಇದ್ದಾನೆ ಬಸವಣ್ಣ. ಇದೇನು ಬಸವಣ್ಣ ಅಂತ. ಇಲ್ಲಪ್ಪ, ಆಪ್ಯಾಯನಕ್ಕೆ ತಂದ ಪದಾರ್ಥವನ್ನು ತಿರಸ್ಕರಿಸಿದ ಪ್ರಾಯಶ್ಚಿತ್ತಕ್ಕಾಗಿ. ಇದು ಬಸವಣ್ಣನ ಮನೋಭಾವ. ಇದಿಷ್ಟೇ ಅಲ್ಲ, ಬಸವಣ್ಣನ ವಚನದಲ್ಲೇ ಒಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಸಿಗ್ತದೆ ನೋಡಿ, ಸೂಕ್ಷ್ಮ ಗಮನಿಸಬೇಕು. ಹರಗಣ ಪಂಕ್ತಿಯ ನಡುವೆ ಕುಳ್ಳಿರ್ದು, ಮಹಾಮನೆಯಲ್ಲಿ ಎಲ್ಲ ಊಟಕ್ಕೆ ಕೂತಿದ್ದಾರೆ. ಎಲ್ಲ ಶರಣರ ನಡುವೆ ಬಸವಣ್ಣನೂ ಊಟಕ್ಕೆ ಕೂತಿದ್ದಾನೆ. ಊಟಕ್ಕೆ ಕುಂತಂಥ ಸನ್ನಿವೇಶದಲ್ಲಿ ಏನಾಗಿದೆ, ಒಂದು ಸೂಕ್ಷ್ಮವಾದಂಥ ಒಂದು ವ್ಯತ್ಯಾಸ ಯಾರ ಕಣ್ಣಿಗೂ ಬಿದ್ದಿಲ್ಲ. ಬಸವಣ್ಣ ಗಮನಿಸಿದ್ದಾನೆ. ಏನು ಅಂತ ಹೇಳಿದ್ರೆ, ಹರಗಣ ಪಂಕ್ತಿಯ ನಡುವೆ ಕುಳ್ಳಿರ್ದು ಊಟಕ್ಕೆ ಕೂತಿರುವಂಥ ಸನ್ನಿವೇಶದಲ್ಲಿ ಮಡದಿ ಎನ್ನಗಲೊಳಗೆ ಸಕಲ ದೇವಾನ್ನವ ಬೇರೆಯವರಿಗಿಂತಲೂ ಒಂದು ತುತ್ತು ಜಾಸ್ತಿ ಇಟ್ಟ ಕಾರಣ. ಊಟಕ್ಕೆ ಇಡುವಂಥ ಸನ್ನಿವೇಶದಲ್ಲಿ ಒಂದು ಚಮಚ ತುಪ್ಪನೋ ಅಥವಾ ಒಂದು ಉಪ್ಪಿನಕಾಯೋ ಅಥವಾ ಒಂದು ಸ್ವಲ್ಪ ಸಿಹಿಯೋ ಗಂಡನ ತಟ್ಟೆಗೆ ಪಕ್ಕದವರ ತಟ್ಟೆಗಿಂತ ಜಾಸ್ತಿ ಬಿದ್ದಿದೆ ಅಷ್ಟೇ. ಇದನ್ನು ನೋಡಿದಂಥ ಬಸವಣ್ಣ ಇದು ಊಟಕ್ಕೆ ಅನರ್ಪಿತ ಅಂತ ಹೇಳಿ ಅದನ್ನು ಕೈ ಬಿಟ್ಟು ಊಟ ಬಿಟ್ಟು ಎದ್ದೋಗ್ಬಿಟ್ನಂತೆ. ಅವನು ಹೇಳ್ತಾನೆ, ಚನ್ನ ಬಸವಣ್ಣ ಸಾಕ್ಷಿಯಾಗಿ ಅದನ್ನು ನಾನು ಉಂಡರೆ ಅದು ವಿಷ ಕುಡಿದ ಹಾಗೆ ಅಂತ. ಸಾಮಾನ್ಯವಾಗಿ ಅಕ್ಕರೆಯ ತಂಗಿ ಅಣ್ಣನಿಗೆ ಊಟಕ್ಕಿಡಬೇಕಾದ್ರೆ ಒಂದು ಚಮಚ ತುಪ್ಪ ಹಾಕೋದು ಅಥವಾ ಒಂದು ಸ್ವಲ್ಪ ಸಿಹಿ ಜಾಸ್ತಿ ಅಮ್ಮ ಮಗನಿಗಿಡೋದು, ಇವೆಲ್ಲವೂ ಸಹಜ. ಈ ಸಹಜತೆಯಲ್ಲಿ ಇನ್ನೊಬ್ಬರಿಗೆ ನೀಡಬಾರದು ಅನ್ನುವ ಸ್ವಭಾವ ಇರೋದಿಲ್ಲ. ಅಲ್ಲಿ ಇರ್ತಕ್ಕಂಥದ್ದು ಒಂದು ಅಭಿಮಾನದ ಕಕ್ಕುಲಾತಿ. ಆದರೆ ಬಸವಣ್ಣ ಅದನ್ನೂ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ. ಇಂಥ ಒಂದು ಸೂಕ್ಷ್ಮವಾದಂಥ ಮತಿ ಇದ್ದಂಥ ಬಸವಣ್ಣ ಈ ಕಾರಣದಿಂದ ಏನಾದ ಬಸವಣ್ಣ ಅಂತ ಹೇಳಿದ್ರೆ, ಎಲ್ಲರ ಮನಸ್ಸಿನಲ್ಲಿ ಎಲ್ಲರವ ನಮ್ಮಣ್ಣ ಕಲ್ಯಾಣ ಬಸವಣ್ಣ ಅಂತನ್ನುವಂಥ ರೀತಿಯಲ್ಲಿ ಎಲ್ಲರ ಹೃದಯದಲ್ಲಿ ಆರಾಧ್ಯ ದೈವವಾಗಿ ಹೊರಹೊಮ್ಮಿದ. ಒಂದು ಸ್ವಾರಸ್ಯ ಅಂತ ಹೇಳಿದ್ರೆ, ಅವನನ್ನು ಹುಡುಕಿಕೊಂಡು ಬಂದಂಥ ಶರಣರ ವ್ಯಾಪ್ತಿ ಎಷ್ಟು ಅಂತ ಹೇಳಿದ್ರೆ, ಈ ಸಿಂಹಳ, ಶ್ರೀಲಂಕಾ ಮತ್ತು ತಮಿಳುನಾಡಿನ ದಕ್ಷಿಣದ ತುದಿಯ ವಿಚಾರ ಅಲ್ಲ, ಕಾಶ್ಮೀರದಿಂದ ಮೊಳಿಗೆ ಮಾರಯ್ಯ ಬಂದ ಅಂತನ್ನುವಂಥದ್ದಲ್ಲ, ಆಫ್ಘಾನಿಸ್ತಾನ ಕಾಂದಾಹಾರನಿಂದಲೂ ಸಹ ಮರುಳಶಂಕರ ದೇವ ಬಂದವನು ಆಫ್ಘಾನಿಸ್ತಾನದವನು. ಅವನು ಸೂಫಿ ಪರಂಪರೆಯ ಸಂತ ಅಂತ ಅನ್ನುವಂಥದ್ದು
ಚರಿತ್ರಕಾರರು ಮತ್ತು ವಿದ್ವಾಂಸರು ಬರೀತಾರೆ. ಆ ತುದಿಯಿಂದ ಈ ತುದಿಯವರೆಗೆ ಯಾವುದೇ ಒಂದು ಸಂಪರ್ಕ ಮಾಧ್ಯಮ ಇಲ್ಲದ ಸ್ಥಿತಿಯಲ್ಲಿ ಬಸವಣ್ಣ ಒಂದು ಅದ್ಭುತವಾಗಿರುವಂಥ ದಂತಕಥೆಯಾಗಿ ಬೆಳೆದು ನಿಂತಿದ್ದ ತನ್ನ ನಡವಳಿಕೆಗಳಿಂದ. ಹೀಗಾಗಿ ಬಸವಣ್ಣನೆಂಬ ಜ್ಯೋತಿಯನ್ನು ಮುಟ್ಟಿಸಿದಾಗ ಎಲ್ಲ ಕಡೆಯಲ್ಲಿಯೂ ಶಿವನ ಪ್ರಕಾಶ ಅಂತ ಹೇಳಿ ಪ್ರಭುದೇವರು ಹೇಳುವಂಥ ಒಂದು ಪ್ರಸಂಗ ಸೃಷ್ಟಿಯಾಯಿತು. ಪರಿಣಾಮ ಎಲ್ಲ ದಿಕ್ಕಿನಿಂದ ಬಂದಂಥ ಶರಣರು ಮತ್ತು ಅವರನ್ನು ಸುಧಾರಿಸಿಕೊಂಡು ಅವರನ್ನು ಎರಡು ರೀತಿಯಿಂದ ಆಧ್ಯಾತ್ಮಿಕವಾಗಿ ವ್ಯಕ್ತಿಗಳನ್ನು ಬೆಳೆಸುವಂಥದ್ದು ಒಂದು, ಸಾಮಾಜಿಕವಾಗಿ ಅವರ ವ್ಯಕ್ತಿತ್ವವನ್ನು ತಿದ್ದಿ ತೀಡಿ ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬುವಂಥದ್ದೊಂದು. ಆಧ್ಯಾತ್ಮಿಕವಾಗಿ ವ್ಯಕ್ತಿಗಳ ಬೆಳವಣಿಗೆಗೆ ಬೇಕಾದಂಥ ವಿಚಾರಗಳಲ್ಲಿ ಏನೇನು ಬಂದವು ಅಂತ ಅನ್ನುವಂಥದ್ದನ್ನು ನೋಡೋಣ ನಿಧಾನವಾಗಿ. ಆದರೆ ಸಾಮಾಜಿಕವಾಗಿ ವ್ಯಕ್ತಿಯ ಔನ್ನತ್ಯವನ್ನು ಬೆಳೆಸುವಂಥ ವ್ಯವಸ್ಥೆಯಲ್ಲಿ ಬಂದ ಸಮಸ್ಯೆಗಳಿಗೆ ಬೇಕಾದಷ್ಟು ಉತ್ತರವನ್ನು ಬಸವಣ್ಣ ಕೊಡ್ತಾ ಬಂದ. ಅದರಲ್ಲಿ ಸ್ವಾರಸ್ಯವಾದಂಥ ಒಂದು ಹೇಳ್ತೇನೆ, ಬಸವಣ್ಣ ಒಂದು ರೀತಿ ಹೇಳುವುದರಲ್ಲಿಯೂ ಒಂದು ರೀತಿಯಾಗಿರುವಂಥ ಒಂದು ಅದ್ಭುತವಾದ ಕಥಾನಕವನ್ನು ಮಾಡಿ ಎದುರಿಗಿಡುವಂಥ ಸ್ವಭಾವವೂ ಅವನದಿತ್ತು. ವೇದ ನಡುನಡುಗಿತ್ತು, ಶಾಸ್ತ್ರ ಕೆಲಕ್ಕೆ ಸಾರಿತ್ತು, ತರ್ಕಿಸಲರಿಯದೆ ಮೂಗಿನ ಮೇಲೆ ಬೆರಳಿಟ್ಟುಕೊಂಡಿತ್ತು, ಆಗಮಗಳು ಪಕ್ಕಕ್ಕೆ ಸರಿದು ಹೋಗಿಬಿಟ್ಟಿದ್ವು. ಯಾತಕ್ಕೆ ಹೀಗಾಯಿತು ಅಂತ ಎಲ್ಲರೂ ಪ್ರಶ್ನೆ ಮಾಡುವಾಗ ಬಸವಣ್ಣ ಹೇಳ್ದ, ಕೂಡಲ ಸಂಗಮ ದೇವ ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಉಂಡ ಕಾರಣ ಹೀಗಾಗಿಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ನಾವು ವೇದವನ್ನೇ ವೇದ ಪ್ರಮಾಣ ಅಂತ ಹೇಳ್ತೇವೆ. ವೇದದಲ್ಲಿ ಎಲ್ಲಿಯೂ ಸಹ ತ್ರಿಕಾಲಾಬಾಧಿತವಾದ ಸತ್ಯವನ್ನು ನಿರಂತರವಾಗಿ ಹೇಳುವಂಥ ವೇದದಲ್ಲಿ ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಪರಮಾತ್ಮ ಅಂಬಲಿ ಕುಡಿದಿದ್ದಾನೆ ಅಂತ ಅನ್ನುವಂಥ ಉಲ್ಲೇಖ ಇಲ್ಲ. ಹೀಗಾಗಿ ನಾನು ಪರಮಾತ್ಮನ ಮುಖದಿಂದ ಬಂದಂಥ ನಾನು ಈ ವಿಚಾರದಲ್ಲಿ ಎಲ್ಲಿ ಯಾಮಾರದೆ ಅಂತ ಹೇಳಿ ಭಗವಂತ ಎಲ್ಲಿ ಸಿಟ್ಟಾಗ್ತಾನೋ ಅಂತ ಹೇಳಿ ವೇದ ನಡುಗ್ತಾ ಇತ್ತಂತೆ. ಶಾಸ್ತ್ರ ಭಗವಂತನಿಗೆ ಹೀಗೇ ನೈವೇದ್ಯ ಮಾಡಬೇಕು, ಹೀಗೇ ವಿಚಾರ ಮಾಡಬೇಕು ಅಂತ ಅನ್ನುವಂಥ ರೀತಿಯಲ್ಲಿ ನಮಗೆ ಪಂಕ್ತಿಯನ್ನು ಹಾಕ್ಕೊಡುವಂಥ ವ್ಯವಸ್ಥೆಯಲ್ಲಿ ಮಾದಾರ ಚೆನ್ನಯ್ಯನ ಮನೆಗೆ ಅಂಬ್ಲಿಗೆ ಹೇಗೆ ಹೋಗಬೇಕು ಅಂತ ಅನ್ನುವಂಥ ಶಾಸ್ತ್ರದ ಪಂಕ್ತಿ ಹಾಕ್ಕೊಟ್ಟಿಲ್ವಲ್ಲ, ಅದಕ್ಕೋಸ್ಕರ ಅದಕ್ಕೆ ಬಹಳ ಇಕ್ಕಟ್ಟಾಗ್ಬಿಟ್ಟಿದೆ. ತರ್ಕಿಸಲಿಕ್ಕೆ ಆಗಿಲ್ಲ. ಇದು ಹೇಗೆ ಸಾಧ್ಯ ಅಂತ ಹೇಳಿ ತರ್ಕಿಸಲರಿಯದೆ ಮೂಗಿನ ಮೇಲೆ ಬೆರಳಿಟ್ಕೊಂಡ್ಬಿಟ್ಟಿತ್ತಂತೆ. ಆಗಮಗಳು ಭಗವಂತನ ಚರ್ಯೆಯನ್ನು, ಕ್ರಿಯೆಯನ್ನು, ವ್ಯವಸ್ಥೆಯನ್ನು, ಆಲಯದ ನಿರ್ಮಾಣವನ್ನು, ಪೂಜಾ ಪದ್ಧತಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಆಗಮಗಳು ಇವು ಎಲ್ಲಿಯೂ ಸಹ ಈ ಒಂದು ವಿಚಾರವನ್ನು ಗಮನಿಸಲಾರದೆ, ಆಲೋಚನೆ ಮಾಡಲಾರದೆ ಅವು ಒಂದು ರೀತಿಯಲ್ಲಿ ತಪ್ಪಿಸಿಕೊಂಡು ಹಿಂದೆ ಹೊರಟೋಗಿದ್ವಂತೆ. ಯಾಕೆ ಅಂತ ಹೇಳಿದ್ರೆ, ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಕೂಡಲ ಸಂಗಮ ದೇವ ಉಂಡ ಕಾರಣ. ಭಗವಂತನ ನೀತಿಯೇ ಹಾಗಲ್ವೇ? ಎಷ್ಟು ವರ್ಷಗಳ ಕಾಲ ಶಾಸ್ತ್ರಬದ್ಧವಾಗಿ ಪೂಜೆ ಮಾಡಿದವನನ್ನು ಭಗವಂತ ಕೈ ಬಿಟ್ಬಿಟ್ಟ. ಎಲ್ಲೋ ಬಂದಂಥ ಬೇಡರ ಕಣ್ಣಪ್ಪನ ಬೆನ್ನಿಂದೆ ಹತ್ತಿ ಹೋಗ್ಬಿಟ್ಟ. ಗುಹನಿಗೆ ಪರಮಾತ್ಮನ ದರ್ಶನ ಆಯಿತು. ಜರ ಅಂತನ್ನುವ ವ್ಯಾಧ ಭಗವಂತನ ಪೂರ್ಣಸ್ವರೂಪದ ದರ್ಶನ ಮಾಡಿದ. ಹನುಮಂತ ಕಾಡಿನಲ್ಲಿ ವಾಸ ಮಾಡತಕ್ಕವನು ಭಗವಂತನ ಸರ್ವಸ್ವರೂಪವನ್ನು ತಂದುಕೊಂಡ. ಆದರೆ ಬಹಳಷ್ಟು ಋಷಿಗಳು ಯೋಚನೆ ಮಾಡಿದ್ರು ಸಿಕ್ಕದಾಗ ಪರಮಾತ್ಮನ ರೂಪ ಇವ್ರಿಗೆ ಹ್ಯಾಕೆ ಸಿಕ್ಕೋಯ್ತು. ಎಲ್ಲೋ ಒಂದು ಕಡೆ ನಮ್ಮ ಶಾಸ್ತ್ರದ ಆಚರಣೆಗಳಲ್ಲಿ, ವ್ಯವಸ್ಥೆಗಳಲ್ಲಿ ನಮ್ಮ ಅಭಿಮಾನ ಅಂತನ್ನುವಂಥ ಪೊರೆ ಭಗವಂತನಿಂದ ನಮ್ಮನ್ನು ದೂರ ಇಡುವಂಥ ವ್ಯವಸ್ಥೆ ಆಗ್ತದೆ. ಆದರೆ ಈ ಸಾಮಾನ್ಯ ಸರಳ ಸಜ್ಜನಿಕೆಯ ಸದ್ಭಕ್ತರು ನೇರವಾಗಿ ಭಗವಂತನನ್ನು ಮುಟ್ತಾರೆ ಅಂತ ಅನ್ನುವಂಥ ವಿಚಾರಗಳನ್ನು ದಾಸರು ಶರಣರು ಕಂಡುಕೊಂಡಿದ್ದರು. ಈ ದಿಸೆಯಲ್ಲಿ ವಿಶಿಷ್ಟವಾಗಿರುವಂಥ ಅನುಭೂತಿಯನ್ನು ಜನರಲ್ಲಿ ಬಿತ್ತುವ ಕೆಲಸ ಮಾಡಿದ್ರು. ನಡೆನುಡಿಗಳು ಒಂದಾಗಿರುವಂಥ ವ್ಯವಸ್ಥೆ ಮಾತ್ರವೇ ಭಗವಂತನ ಹತ್ತಿರಕ್ಕೆ ನಮಗೆ ದಾರಿ ಮಾಡಿಕೊಡ್ತದೆ ಅಂತನ್ನುವಂಥ ವಿಚಾರವನ್ನು ಸ್ಪಷ್ಟವಾದ ನಿರೂಪಣೆಯಿಂದ ಅವರು ತೋರಿಸಿಕೊಟ್ರು. ಹೆಣ್ಣು ಗಂಡು ಅಂತ ಅನ್ನುವಂಥ ಭೇದ ಮನುಷ್ಯ ಮಾಡಿಕೊಂಡದ್ದೇ ಹೊರತು ಪ್ರಾಕೃತಿಕವಾಗಿರತಕ್ಕಂಥ ಶರೀರದ ವ್ಯತ್ಯಾಸವನ್ನು ಪಕ್ಕಕ್ಕೆ ಇಟ್ಟು ನೋಡಬೇಕು ಅಂತ ಅನ್ನುವಂಥ ವ್ಯವಸ್ಥೆಯನ್ನು ಶರಣರು ಹೇಳಲಿಕ್ಕೆ ಶುರು ಮಾಡಿದ್ರು. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು,
ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅಂತ. ಭಗವಂತನ ಅನುಗ್ರಹವನ್ನು ಪಡೆಯಲಿಕ್ಕೆ ಪ್ರತಿಯೊಂದು ಜೀವಿಗೆ ಅರ್ಹತೆ ಇದೆ. ಆದರೆ ನಾವು ಹೇಳ್ತೇವೆ ಹೆಂಗಸರಿಗೆ ಮೋಕ್ಷವಿಲ್ಲ, ಅವರು ತಮ್ಮ ಈ ಜನ್ಮದಲ್ಲಿ ಸತ್ಕಾರ್ಯಗಳನ್ನು ಮಾಡಿ ಮುಂದೆ ಪುರುಷ ಜನ್ಮವನ್ನು ಹೊಂದಿ ಮೋಕ್ಷಕ್ಕಾಗಿ ಪ್ರಯತ್ನ ಮಾಡಬೇಕು. ಪುರುಷರಿಗೂ ಮೋಕ್ಷವಿಲ್ಲ, ಅವರು ಮೋಕ್ಷವನ್ನು ಹೊಂದಬೇಕಾದರೆ ಅವರು ಸನ್ಯಾಸಿಗಳಾಗಬೇಕು. ಅದಕ್ಕೋಸ್ಕರ ಒಂದು ಮಾರ್ಗ ಇದೆ. ಕೊನೆಯ ಗಳಿಗೆಯಲ್ಲಿ ಪ್ರಾಣ ಹೋಗುವ ಸಮಯದಲ್ಲಾದರೂ ನೀವು ಸನ್ಯಾಸಿಗಳಾಗಿಬಿಟ್ರೆ ಅದಕ್ಕೆ ಶಾರ್ಟ್ ಟರ್ಮ್ ಟಿಕೆಟ್ ಇದೆ, ನೀವು ಹೋಗ್ಬಿಡ್ಬೋದು ಮೋಕ್ಷಕ್ಕೆ. ಶಾರೀರಿಕವಾಗಿರುವಂಥ ಸಂಪ್ರದಾಯದ ಆಚರಣೆಗಳು ಪ್ರಮುಖವಾದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಸನ್ಯಾಸಿ ಆಗದೇ ಇರುವವನಿಗೆ ಮೋಕ್ಷವಿಲ್ಲ. ಯಾಕೆ ಅಂತ ಹೇಳಿದ್ರೆ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ 4 ಆಶ್ರಮಗಳನ್ನು ದಾಟಿ ಹೋಗಬೇಕು. ನೀನು ಗೃಹಸ್ಥನಾಗಿದ್ದೀಯಾ, ಮನೆಯ ಜವಾಬ್ದಾರಿಯನ್ನು ಮಕ್ಕಳಿಗೆ ಕೊಟ್ಟು ವಾನಪ್ರಸ್ಥನಾಗಿದ್ದೀಯಾ, ಆದರೆ ನೀನಿನ್ನೂ ಸನ್ಯಾಸಿ ಆಗಿಲ್ಲ, ಆ ಕಾರಣಕ್ಕೋಸ್ಕರ ನಿನಗೆ ಡಿಗ್ರಿ ಇಲ್ಲ ಅಂತ. ಆದರೆ ಅನುಭಾವಿಗಳು, ಸಂತರು ಇವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹೌದಪ್ಪ, ಇವತ್ತಿನ ದಿವಸ ನಮ್ಮ ತಾಂತ್ರಿಕ ಕಾಲೇಜಿನ ಪ್ರಿನ್ಸಿಪಾಲ್ರಿಗೆ ಡಾಕ್ಟರೇಟ್ ಇರಬೇಕು, ನಮ್ಮ ವಿಜ್ಞಾನ ಮಂದಿರದ ನಿರ್ದೇಶಕನಿಗೆ ಡಾಕ್ಟರೇಟ್ ಇರಬೇಕು. ಆದರೆ ಐನ್ಸ್ಟೈನ್ಗೆ ಯಾವ ಡಾಕ್ಟರೇಟ್ ಇತ್ತು ಅದೇ ಡಾಕ್ಟರೇಟು ನ್ಯೂಟನ್ಗಿರಲಿಲ್ಲ, ಅಥವಾ ಇತ್ಯಾದಿ ಸಾಧನೆಯನ್ನು ಮಾಡಿದಂಥ ಆರ್ಕಿಮಿಡೀಸ್ನಿಗೆ ಡಾಕ್ಟರೇಟ್ ಇರಲಿಲ್ಲ, ಸಾಕ್ರಟೀಸ್ಗೆ ಡಾಕ್ಟರೇಟ್ ಇರಲಿಲ್ಲ. ಯಾವುದೇ ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ತತ್ವ ವಿಭಾಗದಲ್ಲಿ ಯಾವುದೇ ತತ್ವಜ್ಞಾನಿಗಳು ಪದವಿ ಪ್ರತಿಷ್ಠಿತರಾಗಿರಲಿಲ್ಲ. ಶಂಕರಾಚಾರ್ಯರು ಯಾವ ಯೂನಿವರ್ಸಿಟಿಯಲ್ಲಿ ಓದಿ ಡಾಕ್ಟರೇಟ್ ಪಡೆದಿದ್ದರು? ಭಾಮತಿಯ ವ್ಯಾಖ್ಯಾನ ಬರೆದಂಥವನಿಗೆ ಯಾವ ಡಾಕ್ಟರೇಟ್ ಇತ್ತು? ಇತಿಹಾಸದಲ್ಲಿ ನಾವು ಹೇಳ್ತಾ ಹೋದರೆ ಇವೆಲ್ಲವೂ ಇತ್ತೀಚೆಗೆ ಬಂದಿರತಕ್ಕಂಥದ್ದೇ. ಆದರೆ ಅನುಭವದ ನೆಲೆ ಅದು ಅತ್ಯಂತ ನಮ್ಮ ಅಳತೆಗೆ ಮೀರಿರ್ತಕ್ಕಂಥದ್ದು ಅಂತನ್ನುವಂಥ ನೆಲೆಯಲ್ಲಿ ಇಟ್ಟುಕೊಂಡಾಗ ಅದರ ವಿಚಾರ ಬೇರೆ ಆಗ್ತದೆ. ಆದರೆ ಆ ನೆಲೆಯನ್ನು ಗುರುತಿಸುವಂಥ ವ್ಯವಸ್ಥೆಯಲ್ಲಿ, ಅನುಭವದ ಆಳವನ್ನು ಅರಿತುಕೊಳ್ಳುವಂಥ ವ್ಯವಸ್ಥೆಯಲ್ಲಿ ಹೆಣ್ಣು ಗಂಡು ಅಂತನ್ನುವಂಥ ಭೇದ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿರಿ, ನಮ್ಮಲ್ಲೂ ಒಂದು ಸ್ವಾರಸ್ಯ ಇದೆ, ನಾನು ಹೇಳ್ತೇನೆ, ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಮನೆಯಲ್ಲಿ ಒಂದು ಮಂಗಳ ಕಾರ್ಯ ನಡೆಯುತ್ತೆ. ನೀವೇನಂತ ಪತ್ರಿಕೆ ಪ್ರಿಂಟ್ ಮಾಡಿಸ್ತೀರಿ? ವಿವಾಹ ಮಹೋತ್ಸವ ಆಹ್ವಾನ ಪತ್ರಿಕಾ. ನಮ್ಮ ಮನೆಯಲ್ಲಿ ನಮ್ಮ ಮಗಳ ಮದುವೆ, ಸಂಸ್ಕೃತದಲ್ಲಿ ವಿವಾಹ, ನಮ್ಮ ಮಕ್ಕಳ ವಿವಾಹ ನಡೀತಾ ಇದೆ. ವಿವಾಹ ಸಮಾರಂಭಕ್ಕೆ ನೀವು ಬಂದು ವಧೂವರರನ್ನು ಆಶೀರ್ವಾದ ಮಾಡಿ, ಹೌದಲ್ಲ? ಒಂದು ವಿಶೇಷವಾದಂಥ ಒಂದು ಕಾರ್ಯ ಮಾಡ್ತೇವೆ ನಾವು. ಎಲ್ಲ ಶಾಸ್ತ್ರಜ್ಞರನ್ನು, ಗುರುಗಳನ್ನು ಎಲ್ಲ ಕರೆಸಿ ಒಂದು ದೈವಿಕವಾದಂಥ ಕಾರ್ಯಕ್ರಮ, ನವರಾತ್ರಿಯಲ್ಲಿ ಅಥವಾ ಇನ್ನೊಂದು ಪುಣ್ಯಕಾಲದಲ್ಲಿ ನಾವು ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ, ಅಥವಾ ಸೀತಾ ಕಲ್ಯಾಣ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ, ಇಲ್ಲ ಪಾರ್ವತಿ ಕಲ್ಯಾಣ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಆ ಪತ್ರಿಕೆ ಮಾಡುವಾಗ ನಾವು ಎಲ್ಲೂ ಸಹ ಸೀತಾ ವಿವಾಹದ ಪತ್ರಿಕೆ ಅಂತ ಪ್ರಿಂಟ್ ಮಾಡೋಲ್ಲ, ಶ್ರೀನಿವಾಸ ವಿವಾಹ ಅಂತ ಬರೆಯೋಲ್ಲ, ಪದ್ಮಾವತಿ ವಿವಾಹ ಅಂತ ಬರೆಯೋಲ್ಲ, ಪಾರ್ವತಿ ವಿವಾಹ ಆಹ್ವಾನ ಪತ್ರಿಕೆ ಅಂತ ಬರೆಯೋಲ್ಲ. ಅಲ್ಲಿ ನೀವು ಮಾಡುವಂಥ ವ್ಯವಸ್ಥೆಯಲ್ಲಿ ಪದ್ಮಾವತಿ ಕಲ್ಯಾಣ, ಸೀತಾ ಕಲ್ಯಾಣ, ಪಾರ್ವತಿ ಕಲ್ಯಾಣ ಆಗ್ತದೆ. ಮತ್ತು ಅಲ್ಲಿ ಬರೀಬೇಕಾದ್ರೆ ಆ ಜಗನ್ಮಾತೆಯ ಹಿಂದೆ ಶ್ರೀಮತಿ ಅಂತ ಹಾಕೋಲ್ಲ, ನೀವು ಶ್ರೀ ಅಂತ ಅಷ್ಟೇ ಹಾಕ್ತೀರಿ. ಶ್ರೀಲಕ್ಷ್ಮಿ, ಶ್ರೀಮತಿ ಲಕ್ಷ್ಮಿ ಅಲ್ಲ, ಶ್ರೀ ಸರಸ್ವತಿ, ಶ್ರೀ ಪಾರ್ವತಿ, ಅಲ್ಲಿ ನಾವು ಶ್ರೀಮತಿ ಅಂತ ಹಾಕೋದಿಲ್ಲ. ಹಾಗಾದರೆ ನಮ್ಮ ಹೆಣ್ಣು ಮಕ್ಕಳು ಯಾಕೆ ಶ್ರೀಮತಿ ಹಾಕಬೇಕು? ಅಲ್ಲೂ ಶ್ರೀ ಅಂತ ಯಾಕೆ ಹಾಕೋಲ್ಲ? ನಮ್ಮ ಮನೆಯಲ್ಲಿ ನಡೆಯುವುದು ಯಾಕೆ ಕಲ್ಯಾಣವಲ್ಲ, ಯಾಕೆ ವಿವಾಹ? ಈ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಬರೋದೇ ಇಲ್ಲ. ಯಾಕೆ? ಋಷಿಮುನಿಗಳ ಕಾಲದಿಂದ ನಮಗೆ ಹಾಕಿಕೊಟ್ಟ ಮಾರ್ಗ ಕಲ್ಯಾಣದ ಮಾರ್ಗ. ಅಲ್ಲಿ ಪಾರ್ವತಿ ಕಲ್ಯಾಣ ಅಂತ ಹೇಳಿದ್ರೆ ಕಾಳಿದಾಸ ಹೇಳ್ತಾನೆ,
ಪಾರ್ವತಿಗೆ ಅನುರೂಪನಾದಂಥ ಗಂಡು ಶಿವನೇ, ಶಿವನಿಗೆ ಅನುರೂಪವಾದಂಥ ಹೆಣ್ಣು ಪಾರ್ವತಿಯೇ. ಯಾಕೆ ಅಂತ ಹೇಳಿದ್ರೆ ಅವರಿಬ್ಬರು ಸುಮ್ಮನೆ ಯಾರೋ ಹೇಳಿದ್ರು ಅಂತ ಮದುವೆ ಆದವರಲ್ಲ, ತಮ್ಮ ಅನಂತವಾದಂಥ ತಪಸ್ಸಿನ ಫಲವಾಗಿ ಪಡೆದದ್ದು. ಪಾರ್ವತಿ ತಪಸ್ ಮಾಡಿದ್ಲು, ಪರಶಿವನನ್ನು ಪತಿಯಾಗಿ ಪಡೆದ್ಲು ವರ. ಶಿವ ತಪಸ್ ಮಾಡಿದ ಪಾರ್ವತಿಯನ್ನು ಪತ್ನಿಯಾಗಿ ಪಡೆಯಲಿಕ್ಕೋಸ್ಕರ. ಹಿಂದೆ ಕಾಳಿದಾಸ ಶಿವನು ತಪಸ್ ಮಾಡ್ದ ಅಂತ ಬರೀಬೇಕಾದ್ರೆ ಏನು ಇಚ್ಛೆಯಿಂದ ತಪಸ್ ಮಾಡ್ದ ಅಂತ ಅನ್ನೋದು ಬೇಕಾಗಿಲ್ಲ, ಕೇನಾಪಿ ಕಾಮೇನ ತಪಶ್ಚಚಾರ ಅಂತ ಬರೆದುಬಿಟ್ಟ. ಆದರೆ ಮುಂದೆ ಅವನಿಗೇನೆ ರಿಯಲೈಸ್ ಮಾಡಿದಾಗ ಅವನ್ನ ಬರಿತಾನೆ ಮುಂದೆ, ಪರಸ್ಪರ ತಪಸ್ಸಂಪತ್ ಫಲಾಯಿತ ಪರಸ್ಪರೌ ಪ್ರಪಂಚ ಮಾತಾಪಿತರೌ ಪ್ರಾಂಚೌ ಜಾಯಾಪತಿಸ್ತುಮಃ. ಅವನ ತಪಸ್ಸಿಗೆ ಫಲವಾಗಿ ಈಕೆಯ ತಪಸ್ಸಿನ ಫಲವಾಗಿ ಆತ. ಅಂದರೆ ಯಾರೊಬ್ಬರೂ ಮೇಲಲ್ಲ, ಯಾರೊಬ್ಬರೂ ಕೀಳಲ್ಲ, ಸಮಾನತೆಯ ಆಧಾರದ ಮೇಲೆ ಎಲ್ಲಿ ಮದುವೆಗಳು ನಡೀತವೆ ಅಲ್ಲಿ ಕಲ್ಯಾಣ ಅಂತ ಕರೀತಾರೆ. ಎಲ್ಲಿ ಗಂಡು ಎರಡೆಜ್ಜೆ ಮುಂದೆ ಇರಬೇಕು, ಹೆಣ್ಣು ಎರಡೆಜ್ಜೆ ಹಿಂದೆ ಇರಬೇಕು ಅಂತ ಅನ್ನುವಂಥ ಈ ತರತಮ ಸೃಷ್ಟಿ ಆಗ್ತದೆ, ಅಲ್ಲಿ ವಿವಾಹ ಆಗ್ತದೆ. ಈ ಕಾರಣದಿಂದಲೇ ಆಮೇಲೆ ಇನ್ನೊಂದು, ಈ ವಿಶೇಷವಾಗಿರುವಂಥ ವ್ಯವಸ್ಥೆಯಲ್ಲಿ ಹೆಣ್ಣು ಯಾವತ್ತೂ ಎರಡೆಜ್ಜೆ ಹಿಂದೆ ಇರಬೇಕು ಅಂತ ಅನ್ನುವಂಥ ಲೆಕ್ಕದಲ್ಲಿ ಆಕೆಯನ್ನು ಸ್ವಲ್ಪ ಡಿಗ್ರೇಡ್ ಮಾಡುವಂಥ ವ್ಯವಸ್ಥೆ ಇದೆಯಲ್ಲ, ಅದು ಸೃಷ್ಟಿಯಾದ ಮೇಲೆ ನಮ್ಮ ಮನೆಯಲ್ಲಿ ವಿವಾಹ ಸೃಷ್ಟಿಯಾಯಿತು. ಯಾಕೆ ಅಂತಂದರೆ ಅವನಿಗೆ ಒಂದು ಜವಾಬ್ದಾರಿ, ವಿಶೇಷವಾದಂಥ ವಾಹ ಅಂದರೆ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಈಕೆಯನ್ನು ರಕ್ಷಣೆ ಮಾಡಬೇಕು. ಯಾವುದರಲ್ಲಿ? ಧರ್ಮದಲ್ಲಿ, ಅರ್ಥದಲ್ಲಿ, ಕಾಮದಲ್ಲಿ, ಮೋಕ್ಷದಲ್ಲಿ, ಎಲ್ಲದರಲ್ಲಿಯೂ ಸಹ ಈಕೆ ಏನು ಮಾಡದೇ ಇದ್ದರೂ ಸಹ ಅವನ ಸಾಧನೆಯಲ್ಲಿ ಈಕೆಗೆ ಅರ್ಧ ಪಾಲು ಅಂತನ್ನುವಂಥದ್ದನ್ನು ಮಾಡಿಟ್ರು. ಸ್ತ್ರೀಗೆ ಉಪನಯನ ಸಂಸ್ಕಾರವಿಲ್ಲ, ವಿವಾಹ ಸಂಸ್ಕಾರವೇ ಆಕೆಗೆ ಸಂಸ್ಕಾರ. ಈ ಕಾರಣದಿಂದ ಆಕೆಯ ಜನಿವಾರವನ್ನು ಅವನೇ ಹಾಕ್ಕೊಳ್ಬೇಕು ಅಂತ ಹೇಳಿ ಅವನಿಗೆ 2 ಜನಿವಾರ ಹಾಕಿದ್ರು. ಈ ವ್ಯವಸ್ಥೆ ವೇದ ಕಾಲದಲ್ಲಿ ಇರಲಿಲ್ಲ. ಸಮಾನತೆಯ ಆಧಾರದ ಮೇಲೆ ಎಲ್ಲರಿಗೂ ಉಪನಯನ ಸಂಸ್ಕಾರ ಇತ್ತು. ಉಪನಯನ ಅಂತ ಹೇಳಿದ್ರೆ ಜ್ಞಾನಾರ್ಜನೆಗೆ ಬೇಕಾಗ್ತಕ್ಕಂಥ ಒಂದು ವಿಶಿಷ್ಟ ಸಂಸ್ಕಾರ. ಅದು ಹೆಣ್ಣು ಗಂಡು ಅಂತ ಅನ್ನುವಂಥ ಭೇದ ಇರಲಿಲ್ಲ. ಎಲ್ಲರಿಗೆ ಸಮಾನತೆಯ ಆಧಾರದ ಮೇಲೆ ಸಿಕ್ಕಂಥ ಸಂಸ್ಕಾರ. ಬ್ರಹ್ಮವಾದಿನಿಯಾದಂಥ ವಾಚಕ್ನವಿ, ಗಾರ್ಗಿ ಮೊದಲ ಮೈತ್ರೇಯಿ ಮೊದಲಾಗಿರ್ತಕ್ಕಂಥ ಅನರ್ಘ್ಯವಾಗಿರ್ತಕ್ಕಂಥ ದೇವ ಸದೃಶವಾಗಿರುವಂಥ ಋಷಿಮುನಿಗಳಿಂದ ನಮಸ್ಕರಿಸಿಕೊಳ್ಳಲು ಯೋಗ್ಯವಾದಂಥ ಸ್ತ್ರೀಕುಲವನ್ನು ಸೃಷ್ಟಿ ಮಾಡಿಕೊಡ್ತು. ಅರುಂಧತಿ ಎಂಥ ಅದ್ಭುತವಾಗಿರುವಂಥ ಜ್ಞಾನಿ. ಕಾಳಿದಾಸ ಬರಿತಾನೆ, ವಿಶೇಷವಾದಂಥ ರೀತಿಯಲ್ಲಿ ಶಿವನಿಗೆ ಗಿರಿಜಾ ಕಲ್ಯಾಣದ ಪ್ರಸಂಗ ಬಂದಾಗ ಹೋಗಿ ನನ್ನ ಪರವಾಗಿ ಹೆಣ್ಣು ಕೇಳಲಿಕ್ಕೆ ಹೋಗೋರು ಯಾರು ಅಂತ ಹೇಳಿ ಮಂಥನದ ಹಿರಿಯರು ಅಂತ ಹೇಳಿ ಸಪ್ತರ್ಷಿಗಳನ್ನು ಬರಮಾಡಿಕೊಂಡಂತೆ. ಸಪ್ತರ್ಷಿಗಳಲ್ಲಿ ಆ ಋಷಿಶ್ರೇಷ್ಠನಾಗಿರ್ತಕ್ಕಂಥ ವಸಿಷ್ಠನ ಧರ್ಮಪತ್ನಿ ಅರುಂಧತಿ ಮತ್ತು ಇನ್ನು ಕೆಲವು ವಿಶಿಷ್ಟವಾಗಿರುವಂಥ ಋಷಿಪತ್ನಿಯರೇನಿದ್ರಲ್ಲ, ಅನುಸೂಯೆ ಇತ್ಯಾದಿಗಳು ಬಹಳ ವಿಶೇಷವಾದಂಥ ರೀತಿಯಲ್ಲಿ ತಾಯಿಯ ಸ್ಥಾನದಲ್ಲಿ ನಿಂತು ಶಿವನಿಗೆ ಮಂಗಳ ಸ್ನಾನವನ್ನು ಮಾಡಿಸಿ ಆತನನ್ನು ಮದುಮಗನನ್ನಾಗಿ ಅಲಂಕಾರ ಮಾಡಿ ಮದುವೆಗೆ ಸಿದ್ಧಪಡಿಸಿದ್ರು ಅಂತ. ಅತ್ರಿಮುನಿಯ ಮಗನಾಗಿ 3 ಜನ ತ್ರಿಮೂರ್ತಿಗಳು ಹುಟ್ಟಿದರು ಅಂತ ಅನ್ನುವಂಥ ವ್ಯವಸ್ಥೆಯಲ್ಲಿ ಆ ತ್ರಿಮೂರ್ತಿಗಳನ್ನು ಮಕ್ಕಳನ್ನಾಗಿ ಪಾಲಿಸುವಂತಹ ಯೋಗ್ಯತೆ ಮತ್ತು ಎತ್ತರವನ್ನು ಅಂದಿನ ತಾಯಂದಿರು ಹೊಂದಿದ್ರು ವೇದಕಾಲಿನ ಪರಂಪರೆಯಲ್ಲಿ ಅಂತ ನಾವು ನೋಡಿದಾಗ ಅದು ಎಲ್ಲಿ ಹೋಯ್ತು? ಎಲ್ಲೋ ಒಂದು ಕಡೆ ಸಂಪ್ರದಾಯ ಮತ್ತು ಶಾಸ್ತ್ರಗಳ ನಡುವೆ ಎಲ್ಲೋ ಒಂದು ಕಡೆ ಕಳೆದೋಯ್ತು ಅಷ್ಟೇ. ಕೈಯಲ್ಲಿರುವಂಥ ರತ್ನ ಕೆಲೋ ಕಳೆದೋಯ್ತು, ಧೂಳಿನಲ್ಲಿ ಹುಡುಕ್ಲಿಕ್ಕಾಗಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಅದನ್ನು ಆಯೋದಕ್ಕೆ ಸಮಯ ಇಲ್ಲ ಅಂತ ಹೇಳಿ ಆ ಜಾಗದಲ್ಲಿ ಒಂದಡಿ ಪೂರ್ತಿ ಆ ಮಣ್ಣನ್ನೇ ತೆಗೆದುಕೊಂಡು ಬಂದು ಕೂಡಿಟ್ಕೊಂಡ್ಬಿಟ್ವಿ. ಅದರಲ್ಲಿ ಆ ರತ್ನ ಇದೆಯೋ ಇಲ್ವೋ ನೋಡೋವಂಥ ಸಮಯ ನಮಗೇ ಸಿಕ್ಕಿಲ್ಲ, ಅಥವಾ ಇದ್ದರೂ ಇರ್ಬೋದು, ಇಲ್ಲದೇ ಇದ್ದರೂ ಇರ್ಬೋದು. ಇಂಥ ಪ್ರಸಂಗಗಳಲ್ಲಿ ಶಾಸ್ತ್ರಗಳು ಸೃಷ್ಟಿಯಾದಾಗ ಹೆಣ್ಣು ಮಕ್ಕಳನ್ನು ಸಂಪೂರ್ಣವಾಗಿ ಹೊರಗಿಡುವಂಥ ಪ್ರಸಂಗ ಆಗಿತ್ತು. ಬಸವಣ್ಣ ಮನೆ ಬಿಟ್ಟು ಹೋಗಲಿಕ್ಕೆ ಇದೂ ಒಂದು ಕಾರಣ ಅಂತ ಹೇಳಿ ಕವಿಗಳು ಬರೀತಾರೆ.
ಅಕ್ಕ ನಾಗಲಾಂಬಿಕೆಗೆ ತನ್ನೊಡನೆ ದೀಕ್ಷೆ ಆಗಬೇಕು, ಉಪನಯನ ಸಂಸ್ಕಾರವಾಗಬೇಕು ಅಂತ ಹೇಳಿದಂಥ ಬಸವಣ್ಣನನ್ನು ಎಲ್ಲರೂ ತಮಾಷೆ ಮಾಡಿ ಟೀಕೆ ಮಾಡಿ ಅದು ಆಗಲಾರದಂಥ ಕೃತಿ ಅಂತ ಹೇಳಿದ್ರು. ಹಾಗಾದರೆ ಅಕ್ಕನಿಗಿಲ್ಲದ ಸಂಸ್ಕಾರ ನನಗ್ಯಾಕೆ ಅಂತ ಹೇಳಿ ಅದನ್ನು ಬಿಟ್ಟು ಬಂದ ಬಸವಣ್ಣ ಅಂತ. ಒಟ್ಟಾರೆ ಹೇಳೋದಾದರೆ ಈ ಎಲ್ಲ ಕಾರಣಕ್ಕೆ ಮೂಲ ಪುರುಷರಾದಂಥ ವ್ಯವಸ್ಥೆಯೇ ಈ ಅಸಮಾನತೆ ಬಸವಣ್ಣನನ್ನು ಈ ದಿಕ್ಕಿನಲ್ಲಿ ತೆಗೆದುಕೊಂಡು ಬಂತು. ಅದರಲ್ಲಿ ಸ್ತ್ರೀ ಸಮಾನತೆಯ ಸಾಧನೆಯೂ ಒಂದು. ಹೀಗಾಗಿ ಅನುಭವ ಮಂಟಪದಲ್ಲಿ ಬಸವಣ್ಣ ಸಿದ್ಧಪಡಿಸಿದಂತಹ ತಾಯಂದಿರ ಸಂಖ್ಯೆ ಸಾಮಾನ್ಯ ಅಲ್ಲ. ಎಷ್ಟು ಅದ್ಭುತವಾಗಿರುವಂಥ ವ್ಯಕ್ತಿತ್ವಗಳನ್ನು ಬಸವಣ್ಣ ನಿರ್ಮಾಣ ಮಾಡಿದ ಅಂತ ಹೇಳಿದ್ರೆ, ಒಂದೊಂದನ್ನು ನಾವು ಹೇಳ್ತಾ ಹೋದರೆ ಅದರಲ್ಲಿ ಬಹಳ ವಿಶೇಷವಾಗಿ ಸಾಮಾಜಿಕವಾಗಿ ಒಂದು ಮಾತು ಹೇಳ್ತೇನೆ ನಾನು. ಆಯ್ದಕ್ಕಿಯ ಲಕ್ಕಮ್ಮನನ್ನು ನಾವು ಉದಾಹರಣೆಗೆ ತೆಗೆದುಕೊಳ್ಬೋದು. ಆಯ್ದಕ್ಕಿಯ ಮಾರಯ್ಯನ ಧರ್ಮಪತ್ನಿ ಅಂತ ಅನ್ನುವಂಥ ವಿಚಾರವನ್ನು ಬಸವಣ್ಣ ಈ ಶರಣರ ವಚನಗಳಲ್ಲಿ ಒಂದು ಸ್ವಲ್ಪ ಬದಲಾವಣೆ ಮಾಡಿದ್ದಾನೆ. ಧರ್ಮಪತ್ನಿ ಅಂತೇಳಿ ಪತ್ನಿ ಅಂತ ಅನ್ನುವಂಥದ್ದು ಅಷ್ಟೊತ್ತಿಗೆ ಎರಡನೇದು ಅಂತ ಇಟ್ಟಿತ್ತು. ಅಂದರೆ ಪತ್ನಿ ಎರಡು ಹೆಜ್ಜೆ ಹಿಂದೆ ಇರುವಂಥ ವ್ಯವಸ್ಥೆ ಅಂತ ಅನ್ನುವಂಥದ್ದು ಹೆಚ್ಚು ಪ್ರಚಲಿತವಾದ್ದರಿಂದ ಬಸವಣ್ಣ ಏನು ಮಾಡ್ದ ಅಂದರೆ ಅದಕ್ಕೆ ಸಂವಾದಿಯಾಗಿ ಪುಣ್ಯ ಸ್ತ್ರೀ ಅಂತ ಅನ್ನುವಂಥ ವ್ಯವಸ್ಥೆ ಅಂತಂದಿಟ್ಟ. ಆಯ್ದಕ್ಕಿ ಮಾರಯ್ಯಗಳ ಪುಣ್ಯ ಸ್ತ್ರೀ ಲಕ್ಕಮ್ಮ. ಅವನ ಜೀವನದಲ್ಲಿ ಅವನು ಮಾಡಿದಂಥ ಸಂಪೂರ್ಣ ಪುಣ್ಯ ಈತನನ್ನು ಉದ್ಧಾರ ಮಾಡಲಿಕ್ಕಾಗಿ ಸ್ತ್ರೀ ರೂಪವನ್ನು ಧರಿಸಿ ಈತನ ಜೊತೆಯಲ್ಲಿದ್ದಾಳೆ ಅಂತ ಅರ್ಥ ಪುಣ್ಯ ಸ್ತ್ರೀ ಅಂದರೆ. ಪುರುಷನ ಸಂಪೂರ್ಣವಾಗಿರುವಂಥ ಜನ್ಮಾಂತರಗಳ ಪುಣ್ಯ ಒಟ್ಟು ಸೇರಿ ಮನೆಯೊಡತಿಯಾಗಿ ಆತನ ಜೊತೆಯಲ್ಲಿ ಇರತಕ್ಕಂಥದ್ದು ಅಂತ ಅನ್ನೋ ಅರ್ಥದಲ್ಲಿ ಪುಣ್ಯ ಸ್ತ್ರೀ. ಆಯ್ದಕ್ಕಿ ಮಾರಯ್ಯನ ಪ್ರಸಂಗ ಬಂದಾಗ ಅಲ್ಲೂ ನಮ್ಮ ಪಂಡಿತರು ಎಡವುತ್ತಾರೆ. ಏನು ಅಂತ ಹೇಳಿದ್ರೆ, ಆಯ್ದಕ್ಕಿ ಮಾರಯ್ಯ ಅವನ ಕಾಯಕ ಏನು ಅಂತ ಹೇಳಿದ್ರೆ ನೆಲದಲ್ಲಿ ಬಿದ್ದಿರುವ ಅಕ್ಕಿಯನ್ನು ಆಯ್ದುಕೊಳ್ಳುವುದು. ಯಾಕೆಂದರೆ ಆಯ್ದಕ್ಕಿ ಆಯೋದು ಅಂದ್ರೇನು, ನೆಲದ ಮೇಲೆ ಬಿದ್ದಿರೋದನ್ನು ಎತ್ತುಕೊಳ್ಳೋದು. ಸರಳವಾಗಿರುವಂಥ ಈ ಅರ್ಥ ಮಾಡಿದ್ರು. ಆದರೆ ವಾಸ್ತವತೆಯನ್ನು ಗಮನಿಸಬೇಕಾಗಿತ್ತು. ಈಗ ಒಂದು ಸೇರು ಅಕ್ಕಿ ಆಯಬೇಕು ಅಂತ ಹೇಳಿದ್ರೆ ಮಾರ್ಕೆಟ್ನಲ್ಲಿ ಹೋಗಿ ಒಂದೊಂದೇ ಅಕ್ಕಿ ಆಯಿರಿ ಎಷ್ಟೊತ್ತಾಗುತ್ತೆ ಗೊತ್ತಾಗುತ್ತೆ. ಆಯೋದು ಅಂದರೆ ಇದಲ್ಲ. ಹಳೆಗನ್ನಡದ ಮಾತುಗಳೇ ನಮ್ಮಲ್ಲಿ ಮಾರ್ಗದರ್ಶನಕ್ಕೆ ಸ್ಪಷ್ಟವಾಗಿ ನಮ್ಮ ಕಣ್ಮುಂದೆ ಇದೆ. ಆಯ ಬೀಯ ಅಂತ ಅನ್ನುವಂಥ ವ್ಯವಸ್ಥೆ ಇದೆ. ಖರ್ಚನ್ನು ಬೀಯ ಅಂತಾರೆ, ಆದಾಯವನ್ನು ಆಯ ಅಂತಾರೆ. ಆದಾಯಕ್ಕಾಗಿ ಹಣಕಾಸನ್ನು ತೆಗೆದುಕೊಳ್ಳದೆ ಉಪಯೋಗಿಸುವಂತಹ ಪದಾರ್ಥವನ್ನು ತೆಗೆದುಕೊಳ್ಳುವ ಕಾಯಕ ಅವನದಾಗಿತ್ತು. ಅವನು ಎಂದಿಗೂ ಹಣ ಮುಟ್ತಾ ಇರಲಿಲ್ಲ. ತಾನು ಮಾಡಿದ ಕಾಯಕಕ್ಕೆ ಆಯಕ್ಕೆ ಬದಲಾಗಿ ಅಕ್ಕಿಯನ್ನು ತೆಗೆದುಕೊಳ್ತಾ ಇದ್ದ. ಇವತ್ತು ನಮ್ಮ ಸರ್ಕಾರದ ಯೋಜನೆ ಇದೆಯಲ್ಲ, ಕೂಲಿಗಾಗಿ ಕಾಳು ಅಂತ, ಕೂಲಿಗಾಗಿ ಕಾಳು ಅನ್ನೋ ಯೋಜನೆ ಇದೆಯಲ್ಲ, ಆ ಲೆಕ್ಕಾಚಾರದಲ್ಲಿ ಹಣವನ್ನು ಅಂದರೆ ಅಪರಿಗ್ರಹ ವ್ರತವನ್ನು ಹೊಂದಿದಂಥ ಶರಣರು ಹಣಕಾಸನ್ನು ಮುಟ್ತಾ ಇರಲಿಲ್ಲ. ಅಂದಿಗೆ ಬೇಕಾದಂಥ ಆಹಾರವನ್ನು ಅದಕ್ಕೆ ಆಯವನ್ನಾಗಿ ಪಡೀತಾ ಇದ್ದರು. ಆಯದ ಅಕ್ಕಿ ಮಾರಯ್ಯ ಅಂತ ಅವನ ಹೆಸರು. ಅಂದರೆ ಆಯಕ್ಕಾಗಿ ತನ್ನ ಕಾಯಕದ ಪ್ರತಿಫಲವಾಗಿ ಅಕ್ಕಿಯನ್ನು ಮಾತ್ರ ಪಡಿತಾ ಇದ್ದವನು ಮಾರಯ್ಯ, ಆಯದ ಅಕ್ಕಿಯ ಮಾರಯ್ಯ. ಅದನ್ನು ಈ ವಾಸ್ತವದಂಥ ಆಯ ಬೀಯ ಅನ್ನೋದು ಹಳಗನ್ನಡ ಶಬ್ದ. ಇದಿದ್ದರೂ ನಮ್ಮ ಪಂಡಿತರು ಏನು ಮಾಡಿದ್ರು, ನೆಲದ ಮೇಲೆ ಚೆಲ್ಲಿದಂಥ ಅಕ್ಕಿಯನ್ನು ಆಯ್ತಾ ಇದ್ದರು. ಅವನು ಎಲ್ಲಿ ಆಯ್ತಾ ಇದ್ದ ಅಕ್ಕಿಯನ್ನು? ಮಹಾಮನೆಯ ಅಂಗಳದಲ್ಲಿ ಅಕ್ಕಿಯನ್ನು ಆಯ್ತಾ ಇದ್ದ ಅಂತ ಬರೆದರು. ಮಹಾಮನೆಯ ಅಂಗಳದಲ್ಲಿ ಅಷ್ಟೊಂದು ಅಕ್ಕಿ ಯಾಕೆ ಚೆಲ್ತಾ ಇತ್ತು? ಅದೇನು ಮಾರ್ಕೆಟ್ ಅಲ್ಲ, ಹೋಲ್ಸೇಲ್ ಡಿಪಾರ್ಟ್ಮೆಂಟ್ ಏನಿರಲಿಲ್ಲ, ಮೂಟೆ ತೂತಾಗಿ ಚೆಲ್ಲುವಂಥ ಪ್ರಸಂಗ ಏನಿರಲಿಲ್ಲ. ಅಲ್ಲ್ಯಾಕೆ ಚೆಲ್ತದೆ? ಪಕ್ಕದಲ್ಲೇ ಇನ್ನೊಂದು ಕಥೆ ಇದೆ. ಶರಣರ ಅಂಗಳದಲ್ಲಿ ಒಂದು ಕಾಳು ಅಕ್ಕಿಯನ್ನು ಚೆಲ್ಲಬಾರದು. ಯಾಕೆ ಅಂತ ಹೇಳಿದ್ರೆ ಅದು ಆಪ್ಯಾಯನ ಪ್ರಸಾದ. ಭಗವಂತ ಸೃಷ್ಟಿ ಮಾಡಿದ್ದು ಅಕ್ಕಿ ಕಾಳನ್ನು ಊಟ ಮಾಡಲಿ ಅಂತ ಹೊರತು ಚೆಲ್ಲಬೇಕು ಅಂತ ಅಲ್ಲ. ತೇನ ತ್ಯಕ್ತೇನ ಭುಂಜೀಥಾಹ, ಎಚ್ಚರಿಕೆಯಿಂದ ಪ್ರಸಾದ ರೂಪದಲ್ಲಿ ಊಟ ಮಾಡಬೇಕು, ಸ್ವಲ್ಪವೂ ಚೆಲ್ಲಬಾರದು. ಈ ಆಲೋಚನೆ ಇರುವಂಥ ಲೆಕ್ಕದಲ್ಲಿ ಮಹಾಮನೆಯ ಅಂಗಳದಲ್ಲಿ ಅಕ್ಕಿ ಚೆಲ್ಲೋದಲ್ಲ, ಮಹಾಮನೆಯ ಅಂಗಳದಲ್ಲಿ ಇವನು ಕೆಲಸ ಮಾಡ್ತಾ ಇದ್ದ, ಕಾಯಕ ಮಾಡ್ತಾ ಇದ್ದ, ಆಯದ ಅಕ್ಕಿಯನ್ನು ತೆಗೆದುಕೊಂಡು ಬರ್ತಿದ್ದ ಮನೆಗೆ ಅಷ್ಟೇ. ಆಯದ ಅಕ್ಕಿ ಮಾರಯ್ಯ. ಆಯದ ಅಕ್ಕಿಯನ್ನು ತಂದಂಥ ಮಾರಯ್ಯ ಒಂದು ಸಾರಿ ಮನೆಯಲ್ಲಿ
ಇನ್ನೊಬ್ಬ ಶರಣ ಮನೆಗೆ ಬಂದ. ಇಬ್ಬರು ಆಧ್ಯಾತ್ಮಿಕವಾಗಿ ಪರಸ್ಪರ ವಿಚಾರ ಮಾಡ್ತಾ ಕೂತ್ಕೊಂಡ್ರು. ಸಮಯ ಆಯಿತು. ಮನೆಯಲ್ಲಿ ಅವತ್ತಿನ ಅಕ್ಕಿ ಅವತ್ತು ತರಬೇಕು. ಯಾಕೆಂದರೆ ಬಸವಣ್ಣನ ಸಿದ್ಧಾಂತ ಅತ್ಯಂತ ಕಠಿಣವಾದಂಥ ಸಿದ್ಧಾಂತ. ಬಸವಣ್ಣನ ಒಂದು ಪ್ರತಿಜ್ಞೆ ಇದೆ, ಹೊನ್ನಿನೊಳಗೊಂದೊರೆಯ, ಅನ್ನದೊಳಗೊಂದಗುಳ, ವಸ್ತ್ರದೊಳಗೊಂದೆಳೆಯ, ಇಂದಿಂಗೆ ನಾಳಿಂಗೆ ಎನ್ನ ಮಡದಿ ಮಕ್ಕಳಿಗೆಂದು ತೆಗೆದಿತ್ತೆ ನಾದಡೆ ತಲೆದಂಡ ತಲೆದಂಡ ಕೂಡಲ ಸಂಗಮ ದೇವ. ಅವತ್ತಿನ ಆಹಾರ ಅಂದಿಗೆ, ನಾಳಿನದು ಅಂತ ತೆಗೆದಿಟ್ಟರೆ ಅದು ತಂಗಳು ಯಾವತ್ತೂ ನೈವೇದ್ಯ ಮಾಡಬಾರದು ಅಂತ ಅನ್ನುವಂಥದ್ದು ಬಸವಣ್ಣನ ಆಲೋಚನೆ. ಈ ಲೆಕ್ಕದಲ್ಲಿ ಇದ್ದಾಗ ಅವತ್ತಿನ ಅಕ್ಕಿ ಪದಾರ್ಥ ಸಿದ್ಧಪಡಿಸಬೇಕು, ಪ್ರಸಾದ ಇಲ್ಲ, ಅಕ್ಕಿ ಇಲ್ಲ, ಏನು ಮಾಡಬೇಕು? ಬಂದ ಗಂಡನಿಗೆ ಸೂಕ್ಷ್ಮ ಕೊಟ್ಲು. ಕಾಯಕ ನಿಂದಿತ್ತು ಎನ್ನಾಳ್ದನೆ, ಕಾಯಕ ನಿಂತಿದೆ, ಅಕ್ಕಿ ಇಲ್ಲ, ಹೋಗಿ ಕಾಯಕ ಮಾಡ್ಕೊಂಡು ಬನ್ನಿ ಅಂತ. ಈತ ಹೋಗಿ ಕಾಯಕ ಮಾಡಿ ಬರುವಾಗ ಈತನಿಗನ್ನಿಸ್ತು, ಅಡ್ವಾನ್ಸ್ ಸ್ವಲ್ಪ ಯಾಕೆ ತರಬಾರ್ದು ಅಂತ. ಫೆಸ್ಟಿವಲ್ ಅಡ್ವಾನ್ಸ್ ನಾವು ತರ್ತೇವಲ್ಲ, ಫೆಸ್ಟಿವಲ್ ಅಡ್ವಾನ್ಸ್ ಯಾಕೆ ತರಬಾರ್ದು? 2 ಸೇರು ಅಕ್ಕಿಯನ್ನು ತೆಗೆದುಕೊಂಡು ಬಂದ. ತಂದು ಆಕೆಗೆ ಕೊಡ್ತಾ ಇದ್ದಾನೆ. ಆಕೆ ಹೇಳ್ತಾಳೆ, ಒಮ್ಮನವ ತಾರದೆ ಇಮ್ಮನವನೇಕೆ ತಂದಿರಿ? ಒಂದು ಮಾನ ಅಕ್ಕಿ ತರೋದಕ್ಕೆ ಬದಲಾಗಿ ಇನ್ನೊಂದು ಮಾನ ಯಾಕೆ ತಂದ್ರಿ? ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗುಂಟೆ. ಈ ಆಸೆ ನಾಳಿದ್ದು ಬೇಕು ಅಂತನ್ನುವಂಥ ಆಸೆ ಕೇವಲ ರಾಜರಿಗೆ, ರಾಜಕಾರಣಿಗಳಿಗೆ ಅಷ್ಟೇ ಹೊರತು ನಿತ್ಯ ಕಾಯಕದಲ್ಲಿ ಇರ್ತಕ್ಕವರಿಗೆ ಬೇಕಾಗಿಲ್ಲ ಈ ಆಸೆ. ಬಸವಣ್ಣನ ಮನೆಯಲ್ಲಿ ಅಕ್ಕಿ ಜಾಸ್ತಿ ಇತ್ತು ಅಂತ ಹೇಳಿ ಜಾಸ್ತಿ ತಂದ್ರ ನೀವು? ಮತ್ತೆ ಹೋಗಿ ನಮ್ಮದಲ್ಲದ ಅಕ್ಕಿಯನ್ನು ಅಲ್ಲೇ ಹಾಕಿ ಬನ್ನಿ ಅಂತ ವಾಪಸ್ ಕಳಿಸಿದ್ಲು. ಇದು ಅನುಭವ ಮಂಟಪದ ಅಂದಿನ ಚರ್ಚೆಯ ವಸ್ತುವಾಯಿತು. ಈಸಕ್ಕಿ ಆಸೆ ಯಮಗೇಕೆ? ಆಕೆ ಹೇಳ್ತಾಳೆ ಅನುಭವ ಮಂಟಪದಲ್ಲಿ ಶರಣರ ಮುಂದೆ ನಿಂತು, ಏನಮ್ಮ, ಏನು ನಿನ್ನ ಅಭಿಪ್ರಾಯ ಅಂತ ಹೇಳಿದಾಗ ಹೇಳ್ತಾಳೆ, ಸತ್ಯಶುದ್ಧ ಕಾಯಕದಲ್ಲಿ ನಿರತನಾಗಿರ್ತಕ್ಕಂಥ ಶರಣನ ಮನೆಯಲ್ಲಿ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು. ಕಷ್ಟಪಟ್ಟು ದುಡಿದು ಆಸೆಯಿಂದ ಆಮಿಷದಿಂದ ದೂರವಾಗಿರ್ತಕ್ಕಂಥವರ ಮನೆಯಲ್ಲಿ ಲಕ್ಷ್ಮಿ ಯಾವತ್ತೂ ಕಾಲು ಮುರ್ಕೊಂಡು ಬಿದ್ದಿರ್ತಾಳಂತೆ. ಲಕ್ಷ್ಮಿ ಅಂತ ಹೇಳಿದ್ರೆ ಈ ನೋಟು ನಾಣ್ಯ ಬಂಗಾರ ಅಲ್ಲ. ಈ ಪ್ರಸಂಗದಲ್ಲಿ ಈ ಸಂಜೆ ಹೊತ್ತಿನಲ್ಲಿ ನೆನೆಸ್ಕೊಳ್ಬೇಕಾದಂಥ ಒಂದು ವ್ಯಕ್ತಿತ್ವ ಇಲ್ಲೇ ನಮ್ಮ ಹತ್ರನೇ ಸಿಗುತ್ತದೆ. ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ಡಿ.ವಿ. ಗುಂಡಪ್ಪನವರು ಅಂಥ ವಿಶಿಷ್ಟವಾದಂಥ ಶರಣ ಜೀವನವನ್ನು ನಡೆಸಿದಂಥ ಒಬ್ಬ ಶರಣಶ್ರೇಷ್ಠ. ಯಾವತ್ತೂ ಅವರು ಕೂಡಿಡುವಂಥ ಕೆಲಸ ಮಾಡಲಿಲ್ಲ. ಅವರು ಓದಿದ ಪುಸ್ತಕಗಳಲ್ಲಿ ಅಂದು ಸಂಭಾವನೆಗಾಗಿ ಸರ್ಕಾರ ಕೊಟ್ಟಂಥ ಅನೇಕ ಚೆಕ್ಗಳು ಬ್ಯಾಂಕ್ಗೆ ಹಾಕದೆ ಹಾಗೆ ಪೇಪರ್ ಮಾರ್ಕ್ ಅಂತ ಇಟ್ಟಿದ್ದವು, ಆಮೇಲೆ ಸಿಕ್ಕದವು. ಕಾರಣ ಏನು ಅಂತ ಹೇಳಿದ್ರೆ, ತಮಗೆ ಎಷ್ಟು ಬೇಕೋ ಅಷ್ಟನ್ನು ಬಿಟ್ಟು ಇನ್ನೊಂದನ್ನು ಬಯಸಿದವರಲ್ಲ. ಒಂದು ಸಾರಿ ಅವರು ಯಾವುದೋ ಒಂದು ಸಾಹಿತ್ಯ ಕೂಟಕ್ಕೆ ಹೋಗಬೇಕಾಗಿತ್ತು. ಅತ್ಯಂತ ಹತ್ತಿರದ ಬಂಧುಗಳ ಮದುವೆ. ಹೆಂಡತಿಗೆ ಹೇಳಿಬಿಟ್ರು, ನೀನು ಮದುವೆಗೆ ಹೋಗು, ನಾನಲ್ಲಿ ಸಾಹಿತ್ಯದ ಗೋಷ್ಠಿ ಮುಗಿಸ್ಕೊಂಡು ಬರ್ತೇನೆ ಅಂತ. ತಾಯಿ ಏನು ಉತ್ತರ ಕೊಡಲಿಲ್ಲ. ಮಾರನೇ ದಿವಸ ಬಂದರು, ಹೋಗಿದ್ದೀಯಾ ಮದುವೆಗೆ ಅಂತ. ಇಲ್ಲ, ನಾನು ಹೋಗಲಿಲ್ಲ, ನನ್ನ ಮಕ್ಕಳನ್ನು ಕಳಿಸಿದ್ದೇನೆ. ಬಹಳ ಕೋಪ ಬಂತು ಅವರಿಗೆ. ನನ್ನ ಮಾತು ಯಾತಕ್ಕೆ ಮೀರಿದೆ ನೀನು ಯಾಕೆ ಮದುವೆಗೆ ಹೋಗಲಿಲ್ಲ? ನನ್ನನ್ನು ಮೀರುವಷ್ಟು ಉದಾಸೀನ ಬಂತ ಅಂತ ಹೇಳಿ ಕೋಪ ಮಾಡಿಕೊಂಡು ಕೂಗಾಡಿದ್ರು. 10 ಕೂಗಾಟ ಮುಗಿದ ಮೇಲೆ ಆ ತಾಯಿ ಹೇಳಿದ್ಲು, ಸ್ವಲ್ಪ ಸಮಾಧಾನ ಮಾಡ್ಕೊಳ್ತೀರಾ? ನೀನು ಯಾಕೆ ಹೋಗಲಿಲ್ಲ ಅಂತ ಹೇಳೋವರೆಗೂ ನನಗೆ ಸಮಾಧಾನ ಆಗೋದಿಲ್ಲ. ಅವರು ನನ್ನ ಕಡೆಯವರು ಅಂತ ಹೇಳಿ ನೀನು ಉದಾಸೀನ ಮಾಡಿದ್ದೀಯ. ನಿನ್ನ ತವರಿನವರಾಗಿದ್ದರೆ ಹೋಗ್ತಾ ಇದ್ದೆ ಅಂತ ಚುಚ್ಚು ಮಾತಾಡಿದ್ರು. ಆ ತಾಯಿ ಹೇಳಿದ್ಲು, ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ, ಮದುವೆ ಮನೆಗೆ ಹೋಗಬೇಕು. ಮದುವೆ ಮನೆಗೆ ಹೋಗಬೇಕು ಅಂತ ಅಂದರೆ ಉಟ್ಕೊಳ್ಳಿಕ್ಕೆ ಒಂದು ಚೆನ್ನಾಗಿರೋ ಸೀರೆ ಇರಬಾರ್ದೆ? ಚೆನ್ನಾಗಿರೋದು ಅಂದರೆ ಹೊಸ ಸೀರೆ, ಮದುವೆ ಮನೆ ಸೀರೆ ಅಂತಲ್ಲ, ಹರಿದೇ ಇರೋದು ಒಂದು ಸೀರೆ, ಅಷ್ಟು ಸಾಕು. ನನ್ನ ಹತ್ರ ಇರೋವಂಥ ಸೀರೆಗಳೆಲ್ಲ ಹರಿದೋಗಿವೆ. ನಾನು ಆ ಹರಕಲು ಸೀರೆ ಉಟ್ಕೊಂಡು ಅಲ್ಲಿ ಹೋದರೆ
ಗುಂಡಪ್ಪ ತನ್ನ ಹೆಂಡತಿಯನ್ನು ಎಷ್ಟು ಉದಾಸೀನ ಮಾಡಿದ್ದಾನೆ ಅಂತ ಅನ್ನುವ ಭಾವನೆ ನೋಡಿದವ್ರಿಗೆ ಬರೋದಿಲ್ವೇ? ಆ ಪ್ರಶ್ನೆ ಬೇಡ. ಅದಕ್ಕೋಸ್ಕರ ಮಕ್ಕಳನ್ನು ಕಳಿಸಿದೆ. ಮಕ್ಕಳು ಹೋಗಿ ಬಂದರು. ನಾವು ಹೋದ್ರೇನು, ಮಕ್ಕಳು ಹೋದ್ರೇನು, ಹೋಗಿ ಬಂದ್ರಲ್ಲ, ಇಲ್ಲಿ ಬಂದಾಗ ಆಶೀರ್ವಾದ ಮಾಡಿದ್ರಾಯಿತು. ನೋಡಿ, ಇಲ್ಲಿ ಲಕ್ಷ್ಮಿ ಇದೆ. ಇಲ್ಲಿ ಹೊರಗಿನ ಉಪಕರಣಗಳು, ಸೀರೆ ಬಟ್ಟೆಗಳ ಕೊರತೆ ಇರಬಹುದು, ಆದರೆ ಅಲ್ಲಿ ಸಂತೃಪ್ತಿ ಇದೆ, ಆನಂದ ಇದೆ, ವಿಶ್ವಾಸ ಇದೆ. ಅಲ್ಲಿ ಯಾವುದೇ ಬಯಕೆ ಇಲ್ಲ. ಅಲ್ಲಿ ಎಲ್ಲವೂ ಬಯಕೆ ತುಂಬಿರ್ತಕ್ಕಂಥ ಒಂದು ಆನಂದದ ಭೂಮಿಕೆ ಅಲ್ಲಿದೆ. ಆ ತಾಯಿ ಯಾವತ್ತೂ ಬೇಕು ಅಂತ ಕೇಳಿದ ತಾಯಿ ಅಲ್ಲ. ಆದರೆ ಅದಕ್ಕೆ ಮಿಗಿಲಾದಂಥ ಬೇಡುವ ತಾಯಂದಿರಿಗಿಂತಲೂ ಮಿಗಿಲಾದ ಆನಂದ ಮತ್ತು ಆತ್ಮವಿಶ್ವಾಸ ಮತ್ತು ಆತ್ಮಪ್ರತ್ಯಯವನ್ನು ಉಳಿಸಿಕೊಂಡು ಬಂದಂಥ ತಾಯಿ. ಯೋಚನೆ ಮಾಡಿ. ಸ್ವಲ್ಪ ಆ ಕಥೆ ಬಹಳ ದೂರದ್ದೇನಲ್ಲ, ಒಂದು 50-60 ವರ್ಷದ ಹಿಂದಿನ ಕಥೆ. ಇತ್ತೀಚಿನ ಕಥೆಗಳನ್ನು ನೀವು ಯೋಚನೆ ಮಾಡಿ. ಯಾವುದಾದ್ರೂ ಒಬ್ಬ ತಾಯಿಯನ್ನು ನೆನೆಸ್ಕೊಳ್ಳಿ. ಅವರ ಮನೆಯಲ್ಲಿ ಅವ್ರದ್ದಾಗಿರ್ತಕ್ಕಂಥ ಎಷ್ಟು ಸೀರೆಗಳಿವೆ ಯೋಚನೆ ಮಾಡಿ ನೀವೇ. ಹೋಗಲಿ, ಆ ಸೀರೆಗಳನ್ನೆಲ್ಲ ಪ್ರತಿನಿತ್ಯ ಉಪಯೋಗಿಸ್ತಾರ ಅನ್ನೋದನ್ನು ಯೋಚನೆ ಮಾಡಿ. ಹಾಗಾದರೆ ವಸ್ತು ತರೋದಿಲ್ವಾ ಅನ್ನೋದನ್ನು ಯೋಚನೆ ಮಾಡಿ. ಹಾಗೆ ವಸ್ತು ಬರ್ತಾ ಇರ್ತದೆ, ಹಳೇದು ಉಪಯೋಗಿಸೋದಿಲ್ಲ. ಹೀಗೇನೇ ಎಷ್ಟೋ ಪದಾರ್ಥಗಳು ನಮ್ಮ ಉಪಯೋಗಕ್ಕೆ ಬಾರದೆ ಮನೆಯಲ್ಲಿ ಗುಡ್ಡೆ ಹಾಕ್ಕೊಂಡಿರುವಂಥದ್ದು ಇವತ್ತಿನ ಸಂಪತ್ತು ಅಂತ ತಿಳಿದಂಥ ಮನೆಗಳು 100ಕ್ಕೆ ಎಷ್ಟಿವೆ ಯೋಚನೆ ಮಾಡಿ. ಆದರೆ ಇಷ್ಟೆಲ್ಲ ವಸ್ತುಗಳಿದ್ದರೂ ಸಹ ನಮ್ಮ ಮನೆಯಲ್ಲಿ ನೆಮ್ಮದಿ ಇದೆಯಾ ಅನ್ನೋದನ್ನು ಯೋಚನೆ ಮಾಡಿ. ಇಷ್ಟೆಲ್ಲ ಹೊರಗಿನ ಪದಾರ್ಥಗಳು, ಹಣ, ಬ್ಯಾಂಕ್ ಬ್ಯಾಲೆನ್ಸು, ಒಡವೆಗಳು, ಮ್ಯಾಚಿಂಗ್ ಸೀರೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಲಂಕಾರಗಳಿದ್ದರೂ ನಮ್ಮ ಮನಸ್ಸಿಗೆ ಯಾಕೆ ನೆಮ್ಮದಿ ಇಲ್ಲ ಅನ್ನೋದನ್ನು ಯೋಚನೆ ಮಾಡಿ. ಎಲ್ಲೋ ಒಂದು ಕಡೆ ಅಪಸ್ವರ ನಮ್ಮ ಕಿವಿಗೆ ಬೀಳುತ್ತೆ. ಯಾಕೆ ಅಂತ ಹೇಳಿದ್ರೆ, ಸತ್ಯಶುದ್ಧ ಕಾಯಕದಲ್ಲಿ ನಿರತರಾಗಿ ಯಾವುದೇ ವಿಧವಾಗಿರುವಂಥ ಆಸೆ ಆಕಾಂಕ್ಷೆಗಳಿಂದ ದೂರವಾಗಿರುವಂಥ ಸದ್ಭಕ್ತನ ಮನೆಯಲ್ಲಿ ಎತ್ತ ನೋಡಿ ತಳತ್ತ ಲಕ್ಷ್ಮಿ ತಾನಾಗಿಪ್ಪಳು ಅಂತನ್ನುವಂಥ ಲಕ್ಕಮ್ಮನ ಮಾತನ್ನು ಕೇಳಿದ್ರೆ, ಲಕ್ಷ್ಮಿ ಅಂದರೆ ಏನು ತಿಳ್ಕೊಂಡಿದ್ಲ ತಾಯಿ? ಆರೋಗ್ಯ, ಆನಂದ, ಸಂತೃಪ್ತಿ, ಆತ್ಮವಿಶ್ವಾಸ ಇವೆಲ್ಲ ಮನೆಯಲ್ಲಿ ತುಂಬಿಕೊಂಡಿರುವಾಗ, ಮನೆಯಲ್ಲಿ ಯಾವುದೇ ಅಪಸ್ವರ ಒಡಕಿಲ್ಲದೆ ಇರತಕ್ಕಂಥ ವಿಶ್ವಾಸ, ತಾನು ಕೀಳು ಇನ್ನೊಬ್ಬ ಮೇಲು ಅಂತನ್ನುವ ಭಾವನೆಗೆ ಇಂಬಿಲ್ಲದಂತೆ ಇರತಕ್ಕಂಥದ್ದು, ಗಂಡ ತಪ್ಪು ಮಾಡಿದಾಗ ಇದು ಯಾಕೆ ಮಾಡಿದೆ ಅಂತ ಕೇಳುವಂತಹ ಆತ್ಮವಿಶ್ವಾಸದ ಪ್ರಶ್ನೆ ಹಾಕಿ ಇದು ಸರಿಯಲ್ಲ ಅಂತ ನಿರ್ಣಯ ಕೊಡುವಂತಹ ಒಂದು ಅವಕಾಶ, ಇವೆಲ್ಲವೂ ಇಟ್ಟುಕೊಂಡಿರ್ತಕ್ಕಂಥ ಮನೆ ಇದೆಯಲ್ಲ, ಈ ಮನೆಯಲ್ಲಿ ಇರ್ತಕ್ಕಂಥ ಸಂತೃಪ್ತಿ, ಆನಂದ, ಅದು ನಿಜವಾದ ಐಶ್ವರ್ಯ ಅಂತ ನಮ್ಮ ಹಿಂದಿನವರು ಗುರುತಿಸಿದರು ಅಲ್ವಾ? ಯೋಚನೆ ಮಾಡಿ, ಯಾವುದು ಐಶ್ವರ್ಯ? ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು. ಇಂತಹ ಆತ್ಮವಿಶ್ವಾಸವನ್ನು ಸಾಮಾನ್ಯರ ಮನೆಯಲ್ಲಿ ಸಹಜವಾಗಿ ಬೆಳೆಯುವಂತೆ ಮಾಡಿದಂತಹ ಒಂದು ಅದ್ಭುತ ಈ ಬಸವಣ್ಣನ ಕಾರ್ಯಕ್ಷೇತ್ರದಲ್ಲಿ, ಕಲ್ಯಾಣದಲ್ಲಿ ನೋಡ್ತೇವೆ ನಾವು. ಒಂದಲ್ಲ 10 ಉದಾಹರಣೆ ಕೊಡ್ಬೋದು. ಮೋಳಿಗೆ ಮಾರಯ್ಯ ಕಾಶ್ಮೀರದ ಅರಸನಾಗಿದ್ದವ, ಬಂದ, ಬೇಕಾದಷ್ಟು ಐಶ್ವರ್ಯ ಕಟ್ಟಿಕೊಂಡು ಬಂದಿರಬಹುದು. ಆದರೆ ಬಸವಣ್ಣನ ಹತ್ರ ಬಂದ ಮೇಲೆ ಆ ಐಶ್ವರ್ಯ ಕೆಲಸಕ್ಕೆ ಬಾರದ್ದು ಅಂತ ಹೇಳಿ ಹಂಚಿಬಿಟ್ಟ. ಬಸವಣ್ಣನ ನಿಯಮದಂತೆ ಬದುಕಬೇಕಾದರೆ ಒಂದು ಕಾಯಕ ಮಾಡಬೇಕು. ಏನು ಕೆಲಸ ಮಾಡಬೇಕು? ಎಲ್ಲಿಯಾದರೂ ಒಂದು ಕರ್ಣಿಕ ಅಥವಾ ಯಾವುದಾದ್ರೂ ಒಂದು ವೃತ್ತಿ ಅಂತ ಹೇಳಿದ್ರೆ, ರಾಜನಾಗಿದ್ದವನ ಮನಸ್ಸಿಗೆ ಒಪ್ಪಲಾರದ್ದು ಇನ್ನೊಬ್ಬನ ಕೈಯಲ್ಲಿ ಕುಳಿತು ಕೆಲಸ ಮಾಡೋದು. ಅದಕ್ಕೆ ಬದಲಾಗಿ ಅವನು ಯೋಚನೆ ಮಾಡ್ದ, ಶರೀರವನ್ನು ದಂಡಿಸಿ ಮಾಡುವಂಥ ಕೆಲಸವನ್ನೇ ಮಾಡೋಣ ಅಂತ ಹೇಳಿ ಸೌದೆ ಒಡೆಯುವ ಕೆಲಸವನ್ನು ಆಯ್ದುಕೊಂಡ. ಅವನು ಕಾಡಿನಲ್ಲಿ ಸೌದೆ ತಂದು ಊರಲ್ಲಿ ಮಾರಿ ಜೀವನ ಮಾಡ್ತಕ್ಕಂಥದ್ದು ಮೋಳಿಗೆ ಮಾರಯ್ಯ. ಇವನಿಗೆ ಬಸವಣ್ಣನಿಗೆ ಒಂದು ಆಲೋಚನೆ, ಇವನು ರಾಜನಾಗಿ ಬಂದವನು, ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ಆದರೂ ಸಹ ಸ್ವಲ್ಪ ಹಣ ಕಾಸು ಇಟ್ಕೊಳ್ಬೇಕು ಅನ್ನುವಂಥ ಬುದ್ಧಿ ಅವನಿಗಿರ್ತದೆ. ಈತನನ್ನು ಪರೀಕ್ಷೆ ಮಾಡಬೇಕು ಅಂತ ಅನ್ನಿಸ್ತೋ ಏನೋ. ಒಂದು ದಿವಸ ಮಾರುವೇಷದಲ್ಲಿ ಮಧ್ಯಾಹ್ನ ಮನೆಗೆ ಬಂದ. ತಾಯಿ ಒಳಗೆ ಕರೆದ್ಲು, ಹಸಿವಾಗಿದೆ ತಾಯಿ, ಊಟಕ್ಕಿಡಿ ಅಂತ. ಅಲ್ಲಿ ಪೂಜೆ ಮಾಡಿಕೊಂಡ, ಊಟ ಮಾಡ್ದ. ಬರುವಾಗ ಏನು ಮಾಡ್ದ ಅಂತ ಹೇಳಿದ್ರೆ, ಚಿನ್ನದ ನಾಣ್ಯಗಳು ತುಂಬಿದಂಥ ಒಂದು ಚೀಲವನ್ನು ಅಲ್ಲಿ ಬುಡದಲ್ಲಿ ಇಟ್ಟು ಬಂದುಬಿಟ್ಟ.
ಮಾರಯ್ಯನವರು ಬಂದರು, ತಮ್ಮ ಕಾಯಕ ಮುಗಿಸಿ ಅಲ್ಲಿ ಬಂದು ಊಟಕ್ಕೆ ಕೂತ್ಕೊಳ್ತಾರೆ. ಈ ಚೀಲ ಕಾಣಿಸ್ತು. ಇದೇನಿದು ಈ ವಸ್ತು ಅಂತ ಕೇಳಿದ್ರು. ಆಕೆ ತಾಯಿ ಹೇಳಿದ್ಲು, ಗೊತ್ತಿಲ್ಲ. ಯಾರು ಬಂದಿದ್ರು? ಯಾರೋ ಒಬ್ಬರು ಬಂದಿದ್ದರು, ಊಟಕ್ಕೆ ಇಟ್ಟು ಕಳಿಸ್ದೆ. ಓಹೋ, ಆತ ರಾಜನಾಗಿದ್ದವನು. ಎಳೆ ಹಿಡಿದ್ರೆ ಅಚ್ಚಡ ಎಳೆಯುವಂಥ ಪ್ರಜ್ಞೆ ಅವನಿಗೂ ಇತ್ತಲ್ಲ. ಯೋಚನೆ ಮಾಡ್ದ, ಬಸವಣ್ಣ ನನ್ನ ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದಾನೆ, ಹಣ ತಂದಿದ್ದಾನಲ್ಲ ನನಗೆ ಕೊಡಲಿಕ್ಕೆ. ನಾವು ಬಡವರು, ಇವನು ಶ್ರೀಮಂತ, ಇದನ್ನು ತೆಗೆದುಕೊಂಡು ಹೋಗಿ ತಿಪ್ಪೆಗೆ ಚೆಲ್ಲು ಅಂದ. ಅಷ್ಟೇ ಅಲ್ಲ, ಹೆಂಡತಿ ಕೈಯಲ್ಲಿ ಹೇಳಿ ಕಳಿಸ್ದ, ನಾಳೆ ಬೆಳಗ್ಗೆ ಅನುಭವ ಮಂಟಪದ ಮುಖ್ಯರನ್ನೆಲ್ಲ ನನ್ನ ಮನೆಗೆ ಊಟಕ್ಕೆ ಕರ್ಕೊಂಡು ಬಾ. ಎಲ್ಲರೂ ಮನೆಗೆ ಪ್ರಸಾದಕ್ಕೆ ಬಂದಿದ್ದಾರೆ. ಅಡಿಗೆ ಮಾಡುವಲ್ಲಿ ಸೌದೆ ಕಡಿಮೆ ಬಿದ್ದಿದೆ. ಮಹದೇವಮ್ಮ ಬಂದು ಕೇಳ್ತಾಳೆ, ಒಲೆಗೆ ಸೌದೆ ಕಡಿಮೆ ಬಿದ್ದಿದೆ ಅಂತ. ಇವನು ಬಸವಣ್ಣ ಕೇಳುವ ಹಾಗೆ ಹೇಳ್ತಾನೆ, ಅದಕ್ಕೆ ಯಾಕೆ ಕೊರತೆ? ಬಸವಣ್ಣ ಕೊಟ್ಟ ಚಿನ್ನದ ನಾಣ್ಯ ಇದೆಯಲ್ಲ, ಅದನ್ನು ಒಲೆಗೆ ತುಂಬು, ಒಲೆ ಉರಿಯುತ್ತದೆ ಅಂತ. ಎಲ್ಲರಿಗೂ ಗಾಬರಿ ಆಯಿತು. ಆವಾಗ ಮಾರಯ್ಯ ಹೇಳ್ತಾನೆ, ಒಲೆ ಉರಿಬೇಕಾದ್ರೆ ಸೌದೆ ಮುಖ್ಯವೇ ಹೊರತು ಕಾಸು ಮುಖ್ಯ ಅಲ್ಲ. ಬದುಕಲಿಕ್ಕೆ ಅನ್ನ ಊಟ ಮಾಡ್ತಾರೆ ಹೊರತು ದುಡ್ಡು ತಿನ್ನಲ್ಲ ಯಾರು. ಐಶ್ವರ್ಯ ಅಂತ ಹೇಳಿದ್ರೆ ಬಂಗಾರ ಅಂತ ಅನ್ನುವ ವ್ಯಾಮೋಹವನ್ನು ಬಿಟ್ಟು ಬಂದಿರುವವನಿಗೆ ಬಂಗಾರದ ಆಸೆ ಹೆಚ್ಚಿ ಪರೀಕ್ಷೆ ಮಾಡ್ತಿದ್ದೀಯ ನೀನು. ಅದಕ್ಕಿಂತಲೂ ಮಿಗಿಲಾದದ್ದು ಈ ಸೌದೆ, ಬಂಗಾರಕ್ಕಿಂತಲೂ ಮಿಗಿಲಾದದ್ದು ಸೌದೆ. ಈ ಸೌದೆ ತನ್ನನ್ನು ತಾನು ಸುಟ್ಟುಕೊಂಡು ನಿನಗೆ ಅಡಿಗೆ ಪಾಕ ಮಾಡಿ ಕೊಡ್ತದೆ. ಈ ಬಂಗಾರ ಏನು ಮಾಡ್ತದೆ? ಅದನ್ನು ಹೊತ್ತು ಕತ್ತೆಯಂತೆ ನೀನು ಸುತ್ತಬೇಕಷ್ಟೇ ಹೊರತು ಅದೇನು ನಿನ್ನನ್ನು ಹೊರೋದಿಲ್ವಲ್ಲ. ಇಂಥ ಆತ್ಮವಿಶ್ವಾಸವನ್ನು ಗಳಿಸಿಕೊಂಡಂಥ ಶರಣರನ್ನು ಸೃಷ್ಟಿ ಮಾಡಿದ ಅನುಭವ ಮಂಟಪದ ಮಾತಿನಲ್ಲಿ ಇದು ಒಂದು ಪ್ರಸಂಗ ಬರ್ತದೆ. ಶೂನ್ಯ ಸಂಪಾದನೆಯಲ್ಲಿ ಮೋಳಿಗೆ ಮಾರಯ್ಯನವರಿಗೆ ಒಂದು ಸಾರಿ ಚಿಂತೆ ಬಂತಂತೆ, ಬಹಳ ಕಾಲ ಕಳೆದ ಮೇಲೆ. ಏನು ಅಂತ ಹೇಳಿದ್ರೆ, ತನ್ನ ಹೆಂಡತಿ ಮಹದೇವಮ್ಮನ ಜೊತೆಯಲ್ಲಿ ಪ್ರಶ್ನೆ ಮಾಡ್ತಾರೆ. ಏನು ಪ್ರಶ್ನೆ ಮಾಡ್ತಾರೆ ಅಂದರೆ, ನಾವು ರಾಜ್ಯ ಬಿಟ್ಟು ಕೋಶ ಬಿಟ್ಟು ಎಲ್ಲ ಬಂದು ಪವಿತ್ರವಾದಂಥ ಶರಣ ಜೀವನವನ್ನು ನಡೆಸ್ತಾ ಇದ್ದೇವೆ, ನಮಗೆ ಕೈಲಾಸ ಗ್ಯಾರಂಟಿಯಾಗಿ ಸಿಗುತ್ತಾ ಅಂತ. ನಾವು ಭಗವಂತನ ಸನ್ನಿಧಿಗೆ ಕೈಲಾಸ ಪಡೆಯಲಿಕ್ಕೋಸ್ಕರ ಅಲ್ಲವೇ ಇಷ್ಟೆಲ್ಲ ಮಾಡ್ತಾ ಇರೋದು. ಕೈಲಾಸ ಸಿಗ್ತದ ಅಂತ ಕೇಳಿದ್ರೆ ಆ ತಾಯಿ ಏನು ಹೇಳಬೇಕು? ಏನ್ರಿ ನಿಮ್ಗೆ ಇಷ್ಟು ಬುದ್ಧಿ ಬೇಡವೇ ಅಂದ್ಲ. ಏನು ಹೀಗಂತೀಯ? ಅಲ್ಲ, ಮಾಡಿ ನೀಡಿ ಹೋಗಲು ಕೈಲಾಸವೇನು ಕೈಕೂಲಿಯೇ? ಕೈಲಾಸ ಅಂದೇನು ಕೈಕೂಲಿ ಅಂತ ತಿಳ್ಕೊಂಡಿದ್ದೀರಾ ನೀವು? ನಾವು ಮಾಡಿದ್ವಿ, ಅದಕ್ಕೋಸ್ಕರ ಅದಕ್ಕೆ ಫಲ ಬಂತು, ಅದನ್ನು ಕೊಟ್ಟು ಅದನ್ನು ಕೊಂಡ್ಕೊಳ್ಳುವಂಥದ್ದು, ಅದು ಕೈಲಾಸ ಅಲ್ಲ. ನಿಮಗೆ ಇಷ್ಟೇ ನಾನು ನೀವು ಕಲ್ಯಾಣಕ್ಕೆ ಬಂದು ಕಲ್ತಿದ್ದು ಅಂದ್ಲಾಕೆ. ಆಶ್ಚರ್ಯ ಆಯಿತು ಮಾರಯ್ಯನವ್ರಿಗೆ. ಹೆಂಡ್ತಿನ ಕೇಳಿದ್ರೆ, ಹಾಗಾದರೆ ನೀನು ಕಂಡ ಕೈಲಾಸ ಯಾವುದೇ ಅಂತ ಕೇಳ್ದ. ಅದಕ್ಕೆ ಆ ತಾಯಿ ಹೇಳ್ತಾಳೆ, ಸತ್ಯಶುದ್ಧ ಕಾಯಕದಲ್ಲಿ ಬಂದುದ ಅನುವರಿತು ದಾಸೋಹವ ಮಾಡಿ ಸಂತೃಪ್ತಿಯಿಂದ ತನ್ನ ಜೀವನ ಯಾಪನ ಮಾಡ್ತಕ್ಕಂಥ ಭಕ್ತನ ಮನೆಯ ಅಂಗಳವೇ ಕೈಲಾಸ, ಅದೇ ವಾರಣಾಸಿ. ಅಲ್ಲಿ ಬಂದು ಸೇರಬೇಕು ಅನ್ನುವಂಥದ್ದೇ ಎಲ್ಲ ಶರಣರ ಬಯಕೆ. ಮನಸ್ಸಿನಲ್ಲಿ ಆಸೆ ಆಕಾಂಕ್ಷೆಯನ್ನು ಇಟ್ಟುಕೊಳ್ಳದೆ, ಇದ್ದದ್ದನ್ನು ವಂಚನೆ ಇಲ್ಲದೆ ಎಲ್ಲರಿಗೆ ಹಂಚಿಕೊಟ್ಟು ಆನಂದ ಪಡುವವರ ಆನಂದದಲ್ಲಿ ಕೈಲಾಸ ಇದೆ ಕಣ್ರಿ. ಸತ್ತ ಮೇಲೆ ಹೋಗಿ ಸೇರುವ ಯಾವುದೋ ಒಂದು ಸ್ಥಾನ ಕೈಲಾಸ ಅಲ್ಲ. ಈ ಬದುಕಿನ ಇಹವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ವರ್ತಮಾನದ ನೆಲೆಯಲ್ಲಿ ಬದುಕೋದಿದೆಯಲ್ಲ, ಇದು ಕೈಲಾಸ ಅಂತ ಹೇಳಿ ಆ ತಾಯಿ ಉಪದೇಶ ಮಾಡು. ಅಂದರೆ ನಾವು ಒಂದು ಆಲೋಚನೆ ಮಾಡಬೇಕು. ಮನುಷ್ಯನ ವ್ಯಕ್ತಿತ್ವ ಕಾಣದ ದೈವದ ಭಯಕ್ಕೋ ಅಥವಾ ಕಾಣದ ಸ್ವರ್ಗದ ಆಮಿಷಕ್ಕೋ ಒದ್ದಾಡುವಂತಹ ನೆಲೆಯಿಂದ ಇಹದ ಬದುಕನ್ನು ಪರಿಪೂರ್ಣವಾದಂಥ ರೀತಿಯಲ್ಲಿ ತನ್ನ ಬದುಕಿಗೆ ಒಂದು ಹೊಸ ಆಯಾಮವನ್ನು ಕೊಡುವಂಥ ವ್ಯವಸ್ಥೆ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿರುವಂಥದ್ದು ಅಂತ. ಸಾಮಾನ್ಯವಾದಂಥ ಒಬ್ಬ ಲದ್ದೆ ಸೋಮಣ್ಣ ಅಂತ ಒಬ್ಬ ಶರಣ ಬರ್ತಾನೆ. ಲದ್ದೆ ಸೋಮಣ್ಣ ಆತ ಎಂಥ ಶರಣ ಅಂತ ಅನ್ನುವಂಥ ವಿಚಾರ ಬೇರೆ. ಆದರೆ ಅವನ ಒಂದೇ ಒಂದು ವಚನ ಸಿಕ್ಕಿದೆ. ಅವನು ಎಷ್ಟು ವಚನಗಳು ಬರೆದಿದ್ನೋ ಏನೋ ಗೊತ್ತಿಲ್ಲ. ಸಮಗ್ರ ವಚನ ಸಂಪುಟದಲ್ಲಿ ಲದ್ದೆಯ ಸೋಮಣ್ಣಗಳ ವಚನ ಅಂತ ಒಂದು ವಚನ ಪ್ರಿಂಟ್ ಆಗಿದೆ.
ಆ ವಚನ ಎಷ್ಟು ಅದ್ಭುತವಾದಂಥ ರೀತಿಯಲ್ಲಿದೆ ಅಂತ ಹೇಳಿದ್ರೆ, ಅವನು ಹೇಳ್ತಾನೆ, ಆವಾವ ಕಾಯಕದಲ್ಲಿ ನಿರತನಾದಡೆಯು ಸ್ವಕಾಯಕವ ಮಾಡಿ. ನೀನು ಯಾವುದಾದ್ರೂ ಕಾಯಕ ಮಾಡಯ್ಯ, ಇಷ್ಟ ಇಲ್ಲ, ನಿನ್ನ ಮನಸ್ಸು ಒಪ್ಪಿದಂಥ ಕೆಲಸ ಮಾಡಿ. ಬಂದುದನ್ನು ಅನುವರಿತು ಉಪಯೋಗಿಸಿ ಬದುಕು ಮಾಡುವಂಥದ್ದು ನಿನ್ನ ಕರ್ತವ್ಯ. ಇದಕ್ಕೆ ನೀನು ಹೆಚ್ಚೇನು ಮಾಡಬೇಕಾದ್ದಿಲ್ಲ, ಇನ್ನೇನು ಬಯಕೆ ಇಟ್ಟುಕೊಳ್ಬೇಡ. ವ್ಯಾಧಿ ಬಂದರೆ ನರಳು, ರೋಗ ಬಂದರೆ ಒರಲು, ಮರಣ ಬಂದರೆ ಸಾಯಿ, ಅದಕ್ಕೆ ಆ ದೇವರ ಹಂಗೇಕೆ? ಅವನ ಪ್ರಶ್ನೆ. ನೀನು ಬಂದದ್ದನ್ನು ಯೋಗ್ಯವಾದ ರೀತಿಯಲ್ಲಿ ಪಾರದರ್ಶಕವಾಗಿ ಬದುಕು ಮಾಡಯ್ಯ, ಸಾಕು. ಅದು ಬಿಟ್ಟು ನನ್ನ ಸ್ವರ್ಗಕ್ಕೋಸ್ಕರ ಅಥವಾ ನನ್ನ ಆರೋಗ್ಯಕ್ಕೋಸ್ಕರ, ನನ್ನ ರೋಗ ನಿವಾರಣೆಗೋಸ್ಕರ, ವ್ಯಾಧಿ ನಿವಾರಣೆಗೋಸ್ಕರ, ಮರಣವನ್ನು ಗೆಲ್ಲೋದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಯಾತಕ್ಕೆ ನಿನ್ನ ಪೂಜೆಯನ್ನೆಲ್ಲ ವ್ಯರ್ಥ ಮಾಡ್ಕೊಳ್ತೀಯ? ಆ ದೇವರ ಹಂಗೆ ಯಾಕೆ ಬೀಳ್ತೀಯ ನೀನು? ವ್ಯಾಧಿ ಬಂದರೆ ನರಳು, ರೋಗ ಬಂದರೆ ಒರಲು, ಮರಣ ಬಂದರೆ ಸಾಯಿ, ಅದಕ್ಕೆ ಆ ದೇವರ ಹಂಗೇಕೆ ಬಾಪು ಲದ್ದೆಯ ಸೋಮ. ಅಂದರೆ ಯಾವುದೇ ಒಂದು ಲೆಕ್ಕದಲ್ಲಿ ದೇವರಿಗೂ ಹಂಗಾಗದೆ ಬದುಕ್ತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬುವಂಥ ಒಂದು ಪ್ರಯತ್ನ ಇದೆಯಲ್ಲ, ಇದು ಸಾಮಾನ್ಯವೇ? ಇವತ್ತು ನಾವು ಯೋಚನೆ ಮಾಡಬೇಕು. ದೇವರಿಗೂ ಹಂಗಾಗದಂಥ ಒಂದು ವಿಚಾರ. ಬಹುರೂಪಿ ಚೌಡಯ್ಯನ ಒಂದು ಪ್ರಸಂಗ ಬರ್ತದೆ. ಬಹುರೂಪಿ ಚೌಡಯ್ಯ ಈ ಒಬ್ಬ ಗ್ರಾಮೀಣ ಕಲಾಕಾರ. ಈ ಹರಿಕತೆ ಅಥವಾ ಇತ್ಯಾದಿಗಳ ರೀತಿಯಲ್ಲಿ ಈ ಶರಣರ ಜೀವನವನ್ನು ಮತ್ತು ಪುರಾಣದ ಪುಣ್ಯಕಥೆಗಳನ್ನು ವೇಷಧಾರಿ ಮಾಡಿಕೊಂಡು ಜನರಿಗೆ ಅದನ್ನು ಬಹುರೂಪದಲ್ಲಿ, ಅಂದರೆ ಬಹುರೂಪ ಅಂತಂದರೆ ಕುಣಿದು ನರ್ತನ, ಗಾಯನ ಇತ್ಯಾದಿಗಳ ಮುಖಾಂತರವಾಗಿ ಜೀವನ ಮಾಡ್ತಾ ಇದ್ದವನು ಬಹುರೂಪಿ ಚೌಡಯ್ಯ. ಒಂದು ಸಾರಿ ಶಿವ ಈತನ ಬಳಿ ಬಂದಂತೆ. ಬಂದು ನನಗೋಸ್ಕರ ನೀನು ಪುರಾಣದ ಪುಣ್ಯಕಥೆಗಳನ್ನು ಬಹುರೂಪ ಮಾಡಿ ತೋರಿಸು ಅಂತ ಹೇಳ್ದ. ಇವನು ಬೆಳಗಿನವರೆಗೂ ಕುಣಿದ. ಅವನು ಬೆಳಗಿನವರೆಗೂ ಎಚ್ಚರವಾಗಿ ಕುಂತು ಕೇಳ್ದ. ಬಹಳ ಸಂತೋಷ ಚೌಡಯ್ಯ, ನನ್ನ ಮನಸ್ಸಿಗೆ ತುಂಬ ಆನಂದವಾಯಿತು ಅಂತ ಹೊರಡ್ಲಿಕ್ಕೆ ಹೋದ. ಅವನನ್ನು ನಿಂತ್ಕೊಳ್ಳಯ್ಯ ಅಂದ. ಏನು? ನಾನು ಕಾಯಕ ಮಾಡಿದ್ದೇನೆ, ನನಗೆ ಪ್ರತಿಫಲ ಕೊಟ್ಟು ಹೋಗು ಅಂದ. ಪ್ರತಿಫಲ ಕೊಟ್ಟು ಹೋಗು ಅಂತ ಅಂದಾಗ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಬಾ, ನಿನಗೆ ಗಣಪದವಿಯನ್ನು ಕೊಡ್ತೇನೆ, ನನ್ನ ಜೊತೆಯಲ್ಲಿ ಆರಾಮವಾಗಿ ಸ್ವರ್ಗದಲ್ಲಿ ಕೈಲಾಸದಲ್ಲಿ ಇರಬಹುದು ಅಂತ. ಬಾ, ಕೈಲಾಸಕ್ಕೆ ಹೋಗೋಣ ಅಂತ ಕರೆದ. ಅದಕ್ಕೆ ಇವನು ಹೇಳ್ತಾನೆ, ಕೈಲಾಸದಲ್ಲಿ ಕಾಯಕ ದಾಸೋಹ ಇದೆಯೋ ಅಂತ ಕೇಳ್ದ. ಅವನು ಹೇಳ್ದ, ಇಲ್ಲಪ್ಪ, ಕಾಯಕದಲ್ಲಿ ಕೈಲಾಸದಲ್ಲಿ ಹೊಟ್ಟೆನೇ ಹಸಿಯೋಲ್ಲ, ಹೀಗಾಗಿ ಕೆಲಸ ಮಾಡಬೇಕಾದ ಪ್ರಮೇಯನೇ ಇಲ್ಲ, ಆರಾಮಾಗಿರ್ಬೋದು. ಅಂಥದ್ದು ನನಗೆ ಬೇಡ, ನೀನು ನಿನ್ನ ಕೈಲಾಸವನ್ನು ನಿಮ್ಮ ತಲೆಯಲ್ಲಿ ಕಟ್ಟಿಕೊಳ್ಳಿ, ನನಗೆ ನಾನು ಕಾಯಕ ಮಾಡಿದ ಹಾಗದ ಕಾಸು ಕೊಟ್ಟು ಹೋಗಿ ಸಾಕು ಅಂತ. ಯಾತಕ್ಕೆ ಈ ಮಾತು ಅಂತ ಹೇಳಿದ್ರೆ, ಇಹದ ಬದುಕಿಗೆ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಕಾಣದ ಸ್ವರ್ಗಕ್ಕಾಗಿ ಕಂಡ ಬದುಕನ್ನು ಸಂಪೂರ್ಣವಾಗಿ ಬರಡು ಮಾಡಿಕೊಳ್ಳುವ ವ್ಯವಸ್ಥೆ ಇದೆಯಲ್ಲ, ಇದರಿಂದ ಬೇರಾಗಿರ್ತಕ್ಕಂಥ ಆಧ್ಯಾತ್ಮದಲ್ಲಿ, ಅಂದರೆ ದೇವರಲ್ಲಿ ಭಕ್ತಿ, ನಿಷ್ಠೆ, ಶ್ರದ್ಧೆ ಎಲ್ಲ ಇಟ್ಟುಕೊಂಡು ದೇವರಿಗೆ ಹಂಗಾಗದೆ ಬದುಕ್ತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬುವ ಪ್ರಯತ್ನ ಇದೆಯಲ್ಲ, ಇದು ಅತ್ಯದ್ಭುತವಾಗಿರುವಂಥ ಪ್ರಯತ್ನ. ಇದನ್ನು ಬಸವಣ್ಣ ಮಾಡಿದ. ಕಲ್ಯಾಣದ ಅಂಗಳದಲ್ಲಿ ಇಂಥ ಜನ ಎಷ್ಟು ಬೆಳೆದು ನಿಂತುಕೊಂಡ್ರು ಅಂತ ಹೇಳಿದ್ರೆ, ಸಾಮಾನ್ಯವಾಗಿರ್ತಕ್ಕಂಥ ನೆಲೆಯಲ್ಲಿಯೂ ಈ ವಿಚಾರವನ್ನು ಯೋಚನೆ ಮಾಡಬೇಕು. ಕಲ್ಯಾಣ ಕ್ರಾಂತಿಗೆ ಈ ಆತ್ಮವಿಶ್ವಾಸ ಮತ್ತು ಸ್ವಯಂಪೂರ್ಣ ವ್ಯಕ್ತಿತ್ವಗಳೇ ಕಾರಣವಾಗಿ ಹೋದವು ಅಂತ ಅನ್ನೋಂಥದ್ದು ಇದೆಯಲ್ಲ, ಇದೊಂದು ವಿಪರ್ಯಾಸ. ಇದು ಕಲ್ಯಾಣದಲ್ಲಿ ಎಂಥ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಕಾಯಕ ಮುಗಿಸಿ ಬಸವಣ್ಣ ಕುದುರೆ ಮೇಲೆ ಅರಮನೆಯಿಂದ ತನ್ನ ಮನೆಗೆ ಬರ್ತಾ ಇದ್ದ. ತನ್ನ ಕಾಯಕ ಮುಗಿಸಿ ಶರಣ ಹರಳೆಯ ತನ್ನ ಚಪ್ಪಲಿ ಮಾರುವಂಥ ಕಾಯಕ ಮುಗಿಸಿ ಅವನೂ ಸಹ ತನ್ನ ಪೇಟೆ ಬೀದಿಯಿಂದ ಮನೆಗೆ ಬರ್ತಾ ಇದ್ದ. ಇಬ್ಬರೂ ಪರಸ್ಪರ ಎದುರು ಬದಲಾದರೂ ಮಾರ್ಕೆಟ್ ಚೌಕದಲ್ಲಿ. ಬಸವಣ್ಣ ಅಲ್ಲಿ ಬರೋದನ್ನು ನೋಡಿ ಇವನಿಗೆ ಸಂತೋಷ ಅನ್ನಿಸ್ತು. ಸಾಯಂಕಾಲ ಮನೆಗೆ ಹೋಗುವಾಗ ಬಸವಣ್ಣನ ದರ್ಶನ ಆಯ್ತಲ್ಲ ಅಂತ ಹೇಳಿ ಇವನೇನು ಮಾಡ್ದ, ಶರಣು ಬಸವಣ್ಣ ಅಂತ ಹೇಳಿ ಕೈ ಎತ್ತಿ ಮುಗಿದ. ಯಾರು ಶರಣು ಅಂದರು ಅಂತ ಹೇಳಿ ಬಸವಣ್ಣ ತಿರುಗಿ ನೋಡಿದ್ರೆ ಅಲ್ಲಿ ಹರಳೆಯ. ಇದನ್ನು ನೋಡಿ ಬಸವಣ್ಣನವ್ರು ಏನು ಮಾಡೋದು ಅಂದರೆ, ಓಡುವ ಕುದುರೆಯನ್ನು ತಕ್ಷಣ ಎಳೆದು ನಿಲ್ಲಿಸಿ
ಕೈ ಮುಗಿದು ಶರಣಾರ್ಥಿ ಹರಳೆಯನವರೇ ಅಂತ ತಲೆ ಬಗ್ಗಿಸಿ ನಮಸ್ಕಾರ ಮಾಡಿ ಮುಂದಕ್ಕೆ ಹೋದರು. ಈತ ಯೋಚನೆ ಮಾಡ್ದ, ನಾನು ಶರಣು ಬಸವಣ್ಣ ಅಂದೆ, ಬಸವಣ್ಣ ಶರಣು ಹರಳಯ್ಯ ಅಂದಿದ್ರೆ ಒಂದು ನಮಸ್ಕಾರಕ್ಕೆ ಒಂದು ನಮಸ್ಕಾರ ಸರಿ. ಆದರೆ ಈ ಬಸವಣ್ಣ ಎಂಥ ತಪ್ಪು ಕೆಲಸ ಮಾಡಿಬಿಟ್ಟ, ನನಗೆ 2 ನಮಸ್ಕಾರ ಮಾಡಿದ್ನಲ್ಲ. ಅವನು ದೊಡ್ಡವ, 2 ನಮಸ್ಕಾರ ಮಾಡಬಹುದೇ? ಅಷ್ಟೇ ಅಲ್ಲ, ಅವನ ಒಂದು ನಮಸ್ಕಾರದ ಋಣ ನಾನ್ಯಾಕೆ ಹೊತ್ಕೊಂಡು ಹೋಗಬೇಕು? ಒಂದು ನಮಸ್ಕಾರಕ್ಕೆ ಒಂದು ನಮಸ್ಕಾರ, ಇನ್ನೊಂದು ನಮಸ್ಕಾರ, ಈ ಅತಿಯಾಗಿರ್ತಕ್ಕಂಥ ಈ ವಜ್ಜೆಯನ್ನು ನಾನು ತಡೆಯಲಿಕ್ಕಾಗೋದಿಲ್ಲ ಅಂತ ಇದನ್ನೇ ಯೋಚನೆ ಮಾಡ್ತಾ ಮನೆಗೆ ಬಂದ. ಮನೆಯಲ್ಲಿ ಕಲ್ಯಾಣಮ್ಮ, ಏನು ಬಹಳ ಯೋಚನೆ ಮಾಡ್ತಾ ಇದ್ದೀರಿ? ಇಲ್ಲ, ಇಂಥದ್ದೊಂದು ಪ್ರಸಂಗ ನಡೀತು. ಏನು ಪ್ರಸಂಗ? ಹೀಗೆ ನಾನು ಶರಣು ಬಸವಣ್ಣ ಅಂದೆ, ಬಸವಣ್ಣ ಶರಣಾರ್ಥಿ ಅಂತ ಹೇಳ್ದ. ಆ ಒಂದು ಶರಣು ನನಗೆ ಜಾಸ್ತಿ ಆಗಿದೆ, ಇದನ್ನು ಈ ಋಣದಲ್ಲಿ ನಾವು ಬದುಕಬಾರ್ದು, ನಾವು ಆತ್ಮಾಭಿಮಾನಿಗಳು, ಈ ಋಣ ನಮಗೆ ಬೇಡ ಅನ್ನಿಸ್ತು. ಹಾಗಾದರೆ ಏನು ಮಾಡಬೇಕು? ಇಲ್ಲ, ಈ ಬಸವಣ್ಣ ನಮ್ಮನ್ನೆಲ್ಲ ಈ ರೀತಿ ಬೆಳೆಸ್ದ, ಕಷ್ಟ ಕುಲದಲ್ಲಿ ಹುಟ್ಟಿದವರನ್ನು ಶ್ರೇಷ್ಠ ಬದುಕನ್ನು ಮಾಡುವ ವ್ಯಕ್ತಿಗಳನ್ನಾಗಿ ಅರಳಿಸ್ದ. ಇಂಥ ಎತ್ತರಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋದಂಥ ಸನ್ನಿವೇಶದಲ್ಲಿ ನಾವು ಯಾವತ್ತೂ ಬಸವಣ್ಣನ ಋಣದಲ್ಲಿದ್ದವರೇ, ಅವನ ನಮಸ್ಕಾರದ ಋಣ ನಮಗ್ಯಾಕೆ? ಇದಕ್ಕೇನಾದರೂ ಒಂದು ದಾರಿ? ಏನಿಲ್ಲ, ಒಂದು ಕೆಲಸ ಮಾಡೋಣ. ನಮ್ಮ ಕಾಯಕದ ಫಲವಾಗಿ ನಾವು 2 ಜೊತೆ ಚಪ್ಪಲಿ ಮಾಡಿ ಬಸವಣ್ಣನ ಪಾದಕ್ಕೆ ತೊಡಸ್ಬಿಡೋಣ. ಏನು ಮಾಡಬೇಕು ನೋಡು, ಒಂದು ಕೆಲಸ ಮಾಡಿ. ನಾವಿಬ್ಬರೂ ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ, ನಾವಿಬ್ಬರೂ ಒಂದಾಗಿ ಕಾಯಕ ಮಾಡ್ತಾ ಇದ್ದೇವೆ. ನನ್ನ ಎಡತೊಡೆಯ ಚರ್ಮ ತೆಗೆದುಕೊಳ್ಳಿ, ನಿಮ್ಮ ಬಲತೊಡೆಯ ಚರ್ಮ ತೆಗೀರಿ, ಇವೆರಡನ್ನು ಅಟ್ಟೆಯೊಳಗೆ ಸೇರಿಸಿ ಒಂದು ಚಪ್ಪಲಿ ಮಾಡಿ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಯಾವತ್ತೂ ನಾವು ಬಸವಣ್ಣನ ಪಾದ ತಲದಲ್ಲಿ ನಿಶ್ಚಿಂತೆಯಾಗಿ ಇರುವಂತೆ ಆಗ್ತದೆ. ಇಂಥ ಒಂದು ಚಪ್ಪಲಿ ಮಾಡಿ ಬಸವಣ್ಣನಿಗೆ ಕೊಟ್ಟು ಬಿಡೋಣ ಅಂತ. ಈತನಿಗೆ ಬಹಳ ಸಂತೋಷ ಅನ್ನಿಸ್ತು. ಇಬ್ಬರೂ ಇಂಥ ಒಂದು ಸಾಹಸ ಕೆಲಸಕ್ಕೆ ಕೈ ಹಾಕಿಬಿಟ್ರು. ಬಹಳ ಕುಸಿರಿ ಕೆಲಸ ಮಾಡಿದಂಥ ಒಂದು ಜೊತೆ ಚಪ್ಪಲಿಗಳು ತಯಾರಾದವು. ಇದನ್ನು ಬಸವಣ್ಣನಿಗೆ ತೊಡಸಬೇಕು ಅಂತ ಹೇಳಿ ಇಬ್ಬರು ಗಂಡ ಹೆಂಡತಿ ಇಬ್ಬರು ಸ್ನಾನ ಪೂಜೆ ಮುಗಿಸ್ಕೊಂಡು ತಮ್ಮ ಮಡಿ ಬಟ್ಟೆಯಲ್ಲಿ ಈ ಚಪ್ಪಲಿಗಳನ್ನು ಸುತ್ತುಕೊಂಡು ನೇರವಾಗಿ ಅವನ ಮನೆಗೆ ಹೋದರು. ಯಾವತ್ತೂ ಬರದೇ ಇರತಕ್ಕಂಥ ಇಬ್ಬರು ದಂಪತಿಗಳು ಹೊಸದಾಗಿ ಬೆಳಗ್ಗೆ ಬಂದಿದ್ದಾರೆ ಅಂತಂದಾಗ ಬಸವಣ್ಣ ಕೈ ಮುಗಿದು ಬರಮಾಡಿಕೊಂಡು ಹೇಳ್ತಾನೆ, ಏನು ಬಂದದ್ದು ಅಂತ. ಏನಿಲ್ಲ ಬಸವಣ್ಣ, ನಿನಗೆ ಒಂದು ಜೊತೆ ಚಪ್ಪಲಿ ಮಾಡಿ ನಿನ್ನ ಪಾದಕ್ಕೆ ತೊಡಸಬೇಕು ಅಂತ ಬಂದಿದ್ದೇವೆ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮನ್ನೆಲ್ಲ ನೀನು ಉಣಗಲಿಸಿದೆ ಬಸವ, ನಮ್ಮನ್ನು ಯೋಚನೆ ಮಾಡಲಿಕ್ಕೆ ಹಚ್ಚಿದೆ, ನಮ್ಮನ್ನು ಸಂಸ್ಕಾರಗಳನ್ನು ಮಾಡಿದೆ, ಇಷ್ಟೆಲ್ಲ ಮಾಡಿದೆ, ನಮ್ಮ ಕೃತಜ್ಞತೆಯನ್ನು ತೋರಿಸ್ಲಿಕ್ಕೋಸ್ಕರ ಈ ಚಪ್ಪಲಿ ಮಾಡಿಕೊಂಡು ಬಂದಿದ್ದೇವೆ, ಇದನ್ನು ಹಾಕ್ಕೊಳ್ಳಿ. ಚಪ್ಪಲಿ ತೆಗೆದು ಮುಂದೆ ಇಟ್ಟರು. ಬಸವಣ್ಣ ಚಪ್ಪಲಿಗಳ ಕೈಗೆ ತೆಗೆದುಕೊಂಡ. ಇದು ಯಾವ ಚಪ್ಪಲಿ, ಇದು ಏನು ಸನ್ನಿವೇಶ, ಯಾತಕ್ಕಾಗಿ ಮಾಡಿದ್ರಿ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಮಾಡಿದ. ಸುಳ್ಳು ಹೇಳಿ ಅಭ್ಯಾಸವೇ ಇಲ್ಲದೆ ಇರತಕ್ಕಂಥ ಶರಣರು ತಮ್ಮ ಮನಸ್ಸಿನಲ್ಲಿ ಬಂದಂಥ ಭಾವನೆಗಳನ್ನೆಲ್ಲ ಹೇಳಿ, ಯಾವತ್ತೂ ನಿನ್ನ ಪಾದದ ತಳದಲ್ಲಿ ನಾವಿರಬೇಕು ಅಂತ ಹೇಳಿ ಈ ಚಪ್ಪಲಿಯನ್ನು ಈ ರೀತಿ ಮಾಡಿದ್ದೇವೆ ಅಂತ. ಬಸವಣ್ಣನಿಗೆ ಕರೆಂಟ್ ಹೊಡೆದಾಗಾಯಿತು. ತಕ್ಷಣ ಏನು ಮಾಡ್ದ, ಶಿವಶಿವ ಶರಣರ ಮೈಚರ್ಮದಿಂದ ಮಾಡಿದಂಥ ಈ ಚಪ್ಪಲಿ ಸಾಕ್ಷಾತ್ ಪರಮಾತ್ಮ ಮಾತ್ರ ಹಾಕ್ಕೊಳ್ಳಿಕ್ಕೆ ಯೋಗ್ಯ, ಇದನ್ನು ಧರಿಸಲಿಕ್ಕೆ ನನ್ನ ಪಾದ ಅಲ್ಲ, ನನ್ನ ತಲೆ ಶ್ರೇಷ್ಠವಾದ ಸ್ಥಾನ ಅಂತ ಹೇಳಿ ಆ ಚಪ್ಪಲಿಗಳನ್ನು ತಲೆಯ ಮೇಲೆ ಇಟ್ಟುಕೊಂಡ. ಏನೋ ಮಾಡಲಿಕ್ಕೆ ಹೋಗಿ ಏನೋ ಆಯ್ತಲ್ಲ ಅಂತ ಹೇಳಿ ಇವರು ಬಸವಣ್ಣ ತಲೆ ಮೇಲೆ ಇಟ್ಟುಕೊಳ್ಬೇಡ, ಇಲ್ಲಪ್ಪ ಇದು ಪರಮಾತ್ಮನ ಚಪ್ಪಲಿ, ನೀನು ಮಾಡಿದ್ದು ಶಿವಾರ್ಪಣ ಆಗಿಬಿಟ್ಟಿದೆ, ಇದು ಪರಮಾತ್ಮನ ಚಪ್ಪಲಿ, ಇದನ್ನು ತೆಗೆದುಕೊಂಡು ಹೋಗಿ ಮನೇಲಿ ಇಟ್ಟುಕೊಳ್ಳಿ, ನಿಮ್ಮ ಕಾಯಕದ ಸಂಕೇತವಾಗಿ ನಿಮ್ಮ ಮನೇಲಿರಲಿ ಅಂತ ಹೇಳಿ ಕಳಿಸ್ಕೊಟ್ಟ. ಈ ದಾರಿಯಲ್ಲಿ ಬರುವಾಗ ಇನ್ನೊಬ್ಬ ಮಂತ್ರಿ ಮಧುವರಸ ದಾರಿಯಲ್ಲಿ ಬಂದವನು, ಏನಪ್ಪ ಏನೋ ಸುತ್ಕೊಂಡು ಹೋಗ್ತಾ ಇದ್ದೀಯಲ್ಲ, ಏನು ತೆಗಿಯೋ ಅಂತ ಹೇಳಿದಾಗ ಇವ್ರು ತೋರಿಸ್ದ, ಈ ಚಪ್ಪಲಿ ಚೆನ್ನಾಗಿ ಕಾಣಿಸ್ತು. ಅವನೇನು ಮಾಡ್ದ ಅಂತ ಹೇಳಿದ್ರೆ, ಇದು ನನಗೆ ಕೊಡು ಅಂತ. ಬಸವಣ್ಣನಿಗೆ ಅದನ್ನ ಹಾಕ್ಕೊಳ್ಳೋ ಯೋಗ್ಯತೆ ಇಲ್ಲ, ನನಗಿದೆ ಕೊಡೆಯ ಅಂದ. ಎಷ್ಟೇ ತಡೆದರೂ ಸಹ ತನ್ನ ದರ್ಪದಿಂದ ಅದನ್ನು ಕಿತ್ತು ಕಾಲಿಗೆ ಹಾಕ್ಕೊಂಡ. ಅದು ಹಾಕ್ಕೊಂಡಿದ್ದ ಅವನ ಅನಾರೋಗ್ಯಕ್ಕೆ ಕಾರಣ ಆಯಿತು, ಮೈ ಉರಿಲಿಕ್ಕೆ ಶುರುವಾಯಿತು. ಹೀಗಾಗಿ ಕೊನೆಗೆ ಔಷಧಿ ತೆಗೆದುಕೊಳ್ಳುವಂಥ ವ್ಯವಸ್ಥೆಯಲ್ಲಿ ಮೈ ಉರಿ ಕಡಿಮೆಯೇ ಆಗದಂಥ ಒಂದು ಪ್ರಸಂಗ, ಬಹಳ ನೋವು ಅನುಭವಿಸುವಂಥ ವ್ಯವಸ್ಥೆಯಲ್ಲಿ ಮನೆಗೆ ನೀರು ತರ್ತಕ್ಕಂಥ ಕೆಲಸದವಳು ಒಂದು ದಿವಸ ರಾತ್ರಿ ಆಗಿತ್ತು, ನೀರು ತರಲಿಕ್ಕೆ ದೂರ ಇತ್ತು. ಏನು ಮಾಡಿದ್ಲು, ಪಕ್ಕದಲ್ಲಿ
ಹರಳಯ್ಯನವರು ಚಪ್ಪಲಿ ನೆನೆ ಹಾಕ್ತಕ್ಕಂಥ ಒಂದು ಬಾನಿಯಲ್ಲಿ ನೀರಿತ್ತು. ಕತ್ಲಲ್ಲಿ ದೂರ ಹೋಗೋರು ಯಾರು ಅಂತ ಹೇಳಿ ಭಯದಿಂದ ಆ ನೀರನ್ನು ತಂದು ಈತನಿಗೆ ಸ್ನಾನಕ್ಕೆ ಹಾಕಿಬಿಟ್ಲು. ಆ ನೀರಿನಲ್ಲಿ ಸ್ನಾನ ಆಗ್ತಿದ್ದ ಹಾಗೇನೆ ಇವನ ಮೈಯಲ್ಲಿರ್ತಕ್ಕಂಥ ಉರಿ ಕಡಿಮೆ ಆಯಿತು. ಇದೇನಿದು, ಯಾವತ್ತಿಗಿಂತ ಇವತ್ತಿಂಥ ಒಂದು ಆಶ್ಚರ್ಯ ಆಯ್ತಲ್ಲ ಅಂತ ಹೇಳಿ ಆ ಕೆಲಸದ ಆಕೆಯನ್ನು ಹಿಡಿದು ಕೇಳಿದೆ, ಎಲ್ಲಿಂದ ತಂದೆ ನೀರು, ಹೇಳು ನೀನು ಅಂತ. ಆಕೆ ಭಯದಿಂದ ಹೇಳಿದ್ಲು, ಹೀಗೆ ಹರಳಯ್ಯನವರ ಬಾವಿಯಿಂದ ತಂದೆ ಅಂತ. ಆಗ ಆತನಿಗೆ ಜ್ಞಾನೋದಯ ಆಯಿತು, ಇವರು ನಿಜವಾದ ಶರಣರು, ನಾನು ತಪ್ಪು ಮಾಡಿದೆ. ಹೋಗಿ ಅವರ ಕೈ ಹಿಡಿದ, ವಿಶ್ವಾಸ ಬೆಳೆಸ್ದ. ಅವನು ಅನುಭವ ಮಂಟಪಕ್ಕೆ ಬರಲಿಕ್ಕೆ ಶುರು ಮಾಡ್ದ. ಇಷ್ಟು ಆಗ್ತಾ ಇದ್ದ ಹಾಗೇನೆ ಅವನ ಮನಸ್ಸಿನಲ್ಲಿ ಒಂದು ಭಾವನೆ ಇತ್ತು, ಇವರಿಗೆ ನಾನು ಕೆಡಕು ಮಾಡಿದ್ದೇನೆ, ಇವರಿಗೇನಾದರೂ ನನ್ನ ಋಣವನ್ನು ತೀರಿಸ್ಕೊಳ್ಬೇಕು ಅಂತ ಅನ್ನುವಂಥ ಲೆಕ್ಕದಲ್ಲಿ ಅವನು ಯೋಚನೆ ಮಾಡುವಾಗ ಮಧುವರಸನ ಮಗಳು ಶೀಲವತಿ ಮತ್ತು ಹರಳಯ್ಯನ ಮಗ ಇವರಿಬ್ಬರ ನಡುವೆ ವಿಶೇಷವಾದಂಥ ಬಂಧುತ್ವವನ್ನು ಯಾಕೆ ಬೆಳೆಸಬಾರದು ಅಂತ ಹೇಳಿ ಮಧುವರಸರು ಯೋಚನೆ ಮಾಡಿದ್ರು. ಹುಟ್ಟಿನಿಂದ ಎಲ್ಲರೂ ಸಮಾನರು, ಪರಮಾತ್ಮನ ಅನುಗ್ರಹದಿಂದ ಮಾತ್ರ ಶ್ರೇಷ್ಠತೆ ಅಂತ ಅನ್ನುವಂಥ ಲೆಕ್ಕದಲ್ಲಿ ಇಬ್ಬರೂ ಸಮಾನವಾಗಿ ಶಿವದೀಕ್ಷೆಯನ್ನು ಪಡೆದು ಲಿಂಗವಂತ ಧರ್ಮವನ್ನು ಅಂಗೀಕರಿಸಿ ನಾವು ಸಮಾನ ನೆಲೆಯಲ್ಲಿ ಇರ್ತಕ್ಕವರು, ನಾವಿಬ್ಬರೂ ಬಂಧುತ್ವವನ್ನು ಬೆಳೆಸ್ತೇವೆ ಅಂತ ಹೇಳಿದಾಗ ಅನುಭವದ ಮಂಟಪದ ಶರಣರು ಆಯಿತು ಅಂತ ಒಪ್ಪಿಗೆ ಕೊಟ್ಟರು. ಆದರೆ ಕಂಡ ಹಾಗೆಯೇ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಂಥ ಮಧುವರಸ ತನ್ನ ಮಗಳನ್ನು ಒಬ್ಬ ಅಸ್ಪೃಶ್ಯನ ಮಗನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಅಂತ ಅನ್ನುವಂಥದ್ದನ್ನು ಈ ವರ್ಣ ವ್ಯವಸ್ಥೆಗಳನ್ನು ಹಿಡಿದಿಡುವಂತಹ ಜಾತಿಯ ನೆಲೆಯಲ್ಲಿ ನಿಂತಹ ಧರ್ಮಿಷ್ಠರಿಗೆ ಒಪ್ಪಲಿಕ್ಕೆ ಆಗಲಿಲ್ಲ. ಇದನ್ನೇ ಆದಿಯಾಗಿ ಮಾಡಿಕೊಂಡು ಕಲ್ಯಾಣದಲ್ಲಿ ಕ್ರಾಂತಿ ನಡೆದು ಹೋಯಿತು. ಬಸವಣ್ಣ ಒಂದು ಮಾತು ಹೇಳ್ತಾನೆ, ಓರ್ವ ಜಂಗಮದ ಅಭಿಮಾನದಿಂದ ಕಲ್ಯಾಣ ಕೆಟ್ಟಿತ್ತು ಹಾಳಾಯಿತ್ತು, ಸಂದಿತ್ತು ಕೂಡಲ ಸಂಗಮ ದೇವ ನಿಮ್ಮ ಕವಳಿಗೆಗೆ ಎನ್ನುವ ಒಂದು ವಚನ ಬರ್ತದೆ. ಓರ್ವ ಜಂಗಮ ಅಂದರೆ ಒಬ್ಬ ಸಾಮಾನ್ಯ ಭಕ್ತ. ಯಾರ ಆ ಭಕ್ತ? ಅವನ ಅಭಿಮಾನ ಕಲ್ಯಾಣದ ಕ್ರಾಂತಿಗೆ ನಾಂದಿಯಾಗಿ ಹೋಯಿತು ಅಂತ ಅನ್ನುವಂಥ ಒಂದು ವ್ಯವಸ್ಥೆ. ಇದು ಒಟ್ಟು ವ್ಯವಸ್ಥೆಯನ್ನು, ಅದರ ಪರಿಣಾಮ ವ್ಯವಸ್ಥೆಗಳು, ಅದರ ಮುಂದಿನ ವಿಚಾರಗಳು ಅದು ಬೇರೆ. ಆದರೆ ವ್ಯಕ್ತಿತ್ವದ ವಿಕಾಸ ಮತ್ತು ಆತ್ಮೀಯತೆಯ ವ್ಯವಸ್ಥೆಯಲ್ಲಿ ಎಷ್ಟು ಎತ್ತರವಾಗಿರ್ತಕ್ಕಂಥ ಒಂದು ಸ್ತರವನ್ನು ಅವರು ತಲುಪಿದ್ರು. ಇಂಥ ಸಾಮಾನ್ಯ ವರ್ಗದ ಶರಣರ ಜೀವನ ಅದು ಒಂದು ಮೇಲ್ಮುಖವಾಗಿ ಅರಳಲಿಕ್ಕೆ ಎಂತಹ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗಿತ್ತು. ಹೆಣ್ಣು ಮಕ್ಕಳ ಸಮಾನತೆಯನ್ನು ಹೇಗೆ ಸಾಧನೆ ಮಾಡಿದ್ದ, ಹೆಣ್ಣು ಮಕ್ಕಳು ಯಾವ ಲೆಕ್ಕದಲ್ಲಿ ಬೆಳೆದಿದ್ರು. ಒಂದು ರೀತಿಯಲ್ಲಿ ಹೇಳೋದಾದರೆ ಒಟ್ಟು ಶರಣರ ವಚನಗಳು ಸಿಕ್ಕಿರುವಂಥ ಸಂಖ್ಯೆಯಲ್ಲಿ 33ಕ್ಕೂ ಹೆಚ್ಚು ಜನ ಹೆಣ್ಣು ಮಕ್ಕಳು ಅತ್ಯಂತ ಸ್ಪಷ್ಟವಾದಂಥ ಆಧ್ಯಾತ್ಮಿಕ ನಿರೂಪಣೆಯುಳ್ಳಂಥ ವಚನಗಳನ್ನು ಬರೆದಂಥ ವಚನಕಾರ್ತಿಯರು ಸಿಗ್ತಾರೆ. ಇದೊಂದು ಅದ್ಭುತ. ಯಾವುದೇ ಒಂದು ಕಾಲದಲ್ಲಿ ಅಷ್ಟು ಜನ ಹೆಣ್ಣು ಮಕ್ಕಳು, ವೇದಕಾಲೀನ ಬ್ರಹ್ಮವಾದಿನಿಯರನ್ನು ಬಿಟ್ಟರೆ ಒಟ್ಟಿಗೆ ಅಷ್ಟು ಜನ ಈ ಒಂದು ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ನಾಯಕತ್ವವನ್ನು ವಹಿಸುವ ಯೋಗ್ಯತೆಯಲ್ಲಿ ನಿಂತವರ ಸಂಖ್ಯೆ ಅಲ್ಲಿಂದ ಮುಂದಕ್ಕೆ ಬಂದೇ ಇಲ್ಲ ಅಂತ ಅನ್ನುವಂಥದ್ದು. ಇದೊಂದು ಈ ಮಹಿಳಾ ಸಾಹಿತ್ಯ ಮತ್ತು ಮಹಿಳಾ ಸಂಸ್ಕೃತಿಯಲ್ಲಿ ಇದೊಂದು ಮಜಲು, ಒಂದು ಪ್ರಮುಖವಾಗಿರುವಂಥ ಘಟ್ಟ. ಈ ಘಟ್ಟದಲ್ಲಿ ತಮ್ಮ ಅಸ್ತಿತ್ವವನ್ನು ಕೇವಲ ತಮ್ಮ ವೈಯಕ್ತಿಕವಾಗಿರುವಂಥ ನೆಲೆಯಲ್ಲಿ ಹೇಗೆ ಅದನ್ನು ಅದ್ಭುತವಾದಂಥ ರೀತಿಯಲ್ಲಿ ತಮ್ಮನ್ನು ತಾವು ಈ ಜಗತ್ತಿಗೆ ತೋರಿಸಿಕೊಟ್ರು ಅಂತ ಅನ್ನುವಂಥ ವಿಧಾನ ಇದೆಯಲ್ಲ, ಅಂತಹ ಇಬ್ಬರು ಶರಣೆಯರನ್ನು ಕುರಿತು ನಾಳೆ ನಾವು ವಿಚಾರ ಮಾಡೋಣ. ಒಬ್ಬ ಮುಕ್ತಾಯಕ್ಕ, ಒಬ್ಬ ಅಕ್ಕ ಮಹಾದೇವಿ. ಶರಣಾರ್ಥಿ.